ನೀನು ಮಾಡ್ತಿರೋ ಸರಿನಾ? ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದೆ. ಶೋಭಾ, ಎಷ್ಟು ದೂರ ಅಂತ ಹೀಗೆ ನಡ್ಕೊಂಡು ಹೋಗ್ತೀಯಾ? ನೀ ನನ್ನ ಕಣ್ಣಿಂದ ದೂರ ಹೋಗೋವರೆಗೂ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಆದರೆ ಹೋಗೋದಕ್ಕೆ ಮುಂಚೆ ಒಂದೇ ಒಂದು ಲಾಸ್ಟ್ ಚಾನ್ಸ್ ಕೊಡ್ಬೋದಲ್ಲ? ಶೋಭಾ, ಅರ್ಥ ಮಾಡ್ಕೋ. ನಾಡಿದ್ದು ನಮ್ಮ ಡೈವರ್ಸ್ ಕಾಪಿ ಸಿಗ್ತಾ ಇದೆ. ಅದಾದ್ಮೇಲೆ ನೀನಾಗೆ ಬಂದು ಕರೆದ್ರು ನಾನು ಯಾವತ್ತೂ ನಿನ್ನ ಹಿಂದೆ ಬರೋದಿಲ್ಲ. ಪ್ಲೀಸ್, ಲಾಸ್ಟ್ ಚಾನ್ಸ್. 6 ವರ್ಷದಿಂದ ಪ್ರತಿ ವರ್ಷನೂ ಲಾಸ್ಟ್ ಚಾನ್ಸ್ ಅಂತಾನೆ ಹೇಳ್ತಾ ಇದ್ದೀನಿ. ಕುಮಾರ್ ಜೊತೆ ಎಲ್ಲೇ ಇದ್ರು ಹೇಗೆ ಇದ್ರು ಖುಷಿಯಾಗಿರ್ತೀನಿ. ಎಮೋಷನಲಿ ಮತ್ತೆ ಮತ್ತೆ ನನ್ನ ವೀಕ್ ಮಾಡಬೇಡಿ ಪ್ಲೀಸ್. ಹೊರಟೋಗಿ. ಶೋಭಾ, ನನಗೆ ಇದಕ್ಕಿಂತ ಜಾಸ್ತಿ ಬೆಳ್ಕೊಳಕ್ ಬರೋದಿಲ್ಲ. ನನಗೊಂದೇ ಒಂದು ಚಾನ್ಸ್ ಕೊಡು, ಲಾಸ್ಟ್ ಚಾನ್ಸ್ ಪ್ಲೀಸ್. ಓಕೆ, ಸಾರಿ, ನನ್ನನ್ನು ನಾನೇ ಬೈಕೋತೀನಿ, ಓಕೆನಾ? ಎಲ್ಲಿ ಹೋಗ್ತಾ ಇದೀಯಾ? ಮನೆಗೆ. ಓ, ಆ ಮನೆಗೆ ನೀನ್ ಹೆಂಡತಿಯಾಗೆ ಕಾಲಿಡೋದು ಅಂತ ಹೇಳಿದ್ನಲ್ಲ. ಬರಲ್ವಾ ಹಾಗಾದ್ರೆ? ಬರಲ್ಲ. ಹಲೋ ಹಲೋ ಸಿಸ್ಟರ್, ಏನಾಗ್ತಾ ಇದೆ ಅಲ್ಲಿ? ರೋಡ್ ಬ್ಲಾಕ್ ಆಗಿದೆ. ಲಾರಿ ಬಿದ್ದು ಹೋಗಿ ರೋಡ್ ಬ್ಲಾಕ್ ಆಗಿದೆ. ಎಷ್ಟೊಂದು ಜನ, ಎಷ್ಟೊಂದು ವೆಹಿಕಲ್ಸ್, ಥ್ರಿಲ್ಲಿಂಗ್ ಆಗಿದೆ. ಈ ಟ್ರಾಫಿಕ್ ಜಾಮ್ ನೋಡಿದ್ರೆ ಈ ರಾತ್ರಿ ಒಳಗೆ ಕ್ಲಿಯರ್ ಆಗಿ ಹೋಗಿ ಕಾಣಲ್ಲ. ಬ್ರದರ್, ತಿಳಿದೇ ಕೇಳ್ತಾ ಇದ್ದೀನಿ, ಬೈಕ್ನಾಕೆ ಲಾರಿ ಮೇಲೆ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಪಂಚರ್ ಆಗಿದೆ, ಡ್ರಾಪ್ ತಗೊಳ್ತಾ ಇದ್ದೀನಿ. ಓ, ಹೊಸ ಬೈಕ್ ಇರಬೇಕು. ಪಂಚರ್ ಆದರೂ ಗಾಡಿ ನಿಳಿಯೋ ಮಾತೇ ಎಲ್ಲ ಪಾರ್ಟಿದೆ. ಆ ಹುಡುಗಿ ನೋಡಿದ್ರೆ ಲಾರಿ ಟಾಪ್ ಮೇಲೆ ನಿಂತ್ಕೊಂಡು ಲಾರಿ ಓಡಿಸ್ತದೆ. ಹೈ, ನಾನೇ ಟೈಟು, ಇವ್ರುಗಳೇ ಟೈಟು, ಒಟ್ಟಿನಲ್ಲಿ ಪ್ರಪಂಚನೇ ಟೈಟ್. ಗುರು, ಏನಾಗಿದೆ? ಯಾಕೆ ಹೊಟ್ಟೆ ತೊಳಿಸ್ತಾ ಇದೆ ಗುರು? ಲೂಸ್ ಮೋಷನ್ ಅನ್ಸುತ್ತೆ. ಯೋ, ನಿನಗೆಲ್ಲ ಕೇಳಿದ ಅಲ್ಲೇನಾಗಿದೆ ಅಂತ. ಗುರು ಹುಷಾರಪ್ಪ, ಹಾವುಗಳಿದೆಯಂತೆ. ಮಾತ್ರ ಪೊಂಗಿದೆ ಹುಡುಗರು. ಹಲೋ ಸರ್, ಏನಾಗಿದೆ ಅಲ್ಲಿ? ಯಾವನ ಕುಡುಕ್ ನನ್ನ ಮಗ ಮೋರಿ ಯಾವ್ದು ದಾರಿ ಯಾವ್ದು ಗೊತ್ತಿಲ್ದೆ ಕುಡ್ದ್ಬಿಟ್ಟು ದಾರಿಲೇ ಮಲಿಕೊಂಡವನೆ, ಜೊತೆಗೆ ಲಾರಿನೂ ಮಲಿಸ್ಕೊಂಡವನೆ. ಸ್ವಾಮಿ, ಯಾರಿಗೂ ಏನಾಗಿಲ್ಲ ತಾನೆ? ಅಲ್ಲಿ ಯಾರಿಗೂ ಏನೂ ಆಗಿಲ್ಲ. ಲಾರಿ ಎತ್ತವರೆಗೂ ಎಲ್ಲ ಇಲ್ಲೇ ಸೀಸು. ಬಾಸ್, ಇವ್ರೆ ಏನ್ರಿ? ಬೇರೆ ದಾರಿ ಇದೆಯಾ? ಬಲಗಡೆ ನದಿ ಇದೆ, ನಿಮ್ ಕಾರಿಗೆ ಈಜಕ್ ಬಂದ್ರೆ ಈಜ್ಸ್ಕೊಂಡು ಕರ್ಕೊಂಡು ಹೋಗಿ. ಎಡಗಡೆ ಕಾಡಿದೆ, ಹಾರಕ್ ಬಂದ್ರೆ ಹಾರಿಸ್ಕೊಂಡು ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲ ಬೆಳಗ್ಗೆ ತನಕ ಇಲ್ಲೇ ಸೀಸು. ಹೈ, ಏನೇನೋ ಕಾರ್ಯಕ್ರಮ ಹಾಕೊಂಡಿದ್ದೆ. ಓಕೆ, ಕಾರ್ಯಕ್ರಮ ಬದಲಾಯಿಸ್ಕೊಂಡ್ರಾಯ್ತು, ಬದಲಾಯಿಸ್ಕೊಳ್ಳೋಣ. ಡಾರ್ಲಿಂಗ್, ಸಿಟ್ಟಾಗಿರೋ ನನ್ನ ಸ್ವೀಟ್ ಹಾರ್ಟ್. ಶ್ವೇತಾ, ಕೈಯಲ್ಲಿರೋ ಹೂವೆಲ್ಲ ಬಾಡೋಗ್ತಾ ಇದೆ. ಪ್ಲೀಸ್, ಒಂದೇ ಒಂದು ಸತಿ ಕ್ಷಮಿಸಿದ್ದೀನಿ ಅಂತ ಹೇಳು. ರೀ, ಸ್ಟಾಕ್ ಬೇರೆ ಖಾಲಿಯಾಗಿದೆ, ಕುಡ್ದಿರೋ ನಶ ಎಲ್ಲ ಇಳ್ದೋಗಿದೆ. ಪಾಪ ರೀ, ಬಡವ ನಾನು. ಒಂದೇ ಒಂದ್ಸತಿ ಕ್ಷಮಿಸಿದ್ದೀನಿ ಅಂತ ಹೇಳ್ರಿ. ನೋ ರಿಯಾಕ್ಷನ್? ಓಕೆ. ಗೋಲ್ಡನ್ ಸ್ಟಾರ್ ಅವರು 69ನೇ ಡೈಲಾಗು ವರ್ಕ್ ಆಗ್ತಾ ಇಲ್ಲ. ಸೊ ಇದಕ್ಕೆ ಕ್ರೇಜಿ ಸ್ಟಾರೇ ಬರ್ಬೇಕು. ಟ್ರಾಫಿಕ್ ಲವ್ ಸ್ಟೋರಿ. ಹಲೋ ಹಲೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕೇಳಿಸ್ತಾ ಇದೆಯಾ? ಸಿಸ್ಟರ್, ನೀವು ಮಲಗಿಲ್ಲ ತಾನೆ? ಬ್ರದರ್, ನೀವಂತೂ ಕೇಳಿಸ್ಕೊತಾ ಇರ್ತೀರಾ. ಸರ್, ನಿಮ್ಮ ಬೈಕ್ ಯಾರು ಕದ್ಕೊಂಡಾರ, ಈ ಕಡೆ ತಿರುಗಿ ಸರ್. ಸೊ ಈ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿರೋ ನನ್ನ ಅಪರಿಚಿತ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಲೈಫು 6 ವರ್ಷದಿಂದ ಸ್ಮೂತಾಗಿ ಹೋಗ್ತಾ ಇತ್ತು. ಆದರೆ ಈಗ ನನ್ನ ಒಂದು ಸಣ್ಣ ತಪ್ಪಿಂದ ಬೆಳಗ್ಗೆಯಿಂದ ಜಾಮ್ ಆಗ್ಬಿಟ್ಟಿದೆ. ಈ ಟ್ರಾಫಿಕ್ನಲ್ಲಿ ನಿಂದೇನಯ್ಯ ಗೋಳು? ಬ್ರದರ್, ನಮ್ಮ ಕತೆ ಕೇಳಕ್ಕೆ ನಿಮ್ಗೇನಾರ ಬೇಜಾರಾದ್ರೆ ಕರ್ಮ ಕಾಂಡ. ಸರ್, ಬಿಟ್ಟು ಸಿನಿಮಾ ನೋಡೋ ಬದಲು ನೀವು ಅದು ಒಂದು ಮಾತು ಹೇಳಿ ಸರ್ ನಮ್ಮ ಹುಡುಗಿಗೆ. ಹೇಳಿ ಬನ್ನಿ. ಹಲೋ ಗುರುವೆ, ಇಲ್ಲಿ ನನ್ನ ಬಾಳೆ ಹಳಸ್ಕೊಂಡು ಹೋಗ್ತಾ ಇದೆ. ಈ ಪ್ರಪಂಚದಲ್ಲಿ ಹೆಣ್ಣು ಅನ್ನೋದೇ ಇರಲಿಲ್ಲ ಅಂದರೆ ಕೋಪ ಅನ್ನೋ ಪದಕ್ಕೆ ಅರ್ಥನೇ ಇರಲಿಲ್ಲ ಅಂತ ಕಾಣುತ್ತೆ. ವಾಹ್, ಕೋಟಿಗೆ ಒಂದು ಮಾತು ಹೇಳಿದೆ ಗುರು. ಯಾಕೆ ಸರ್, ಏನಾಯ್ತು? ಆಕ್ಸಿಡೆಂಟ್ ಆಗಿದೆ ಗುರು. ಆಕ್ಸಿಡೆಂಟಾ? ಅಯ್ಯೋ ದೇವ್ರೆ, ಯಾರಿಗೇನು ತೊಂದರೆ ಆಗಿಲ್ಲ ತಾನೆ? ಬ್ರದರ್, ಅಲ್ಲಾಗಿರೋ ಆಕ್ಸಿಡೆಂಟಲ್ಲಿ ಯಾರಿಗೇನೂ ಆಗಿಲ್ಲ. ಆದರೆ ಇಲ್ಲಾಗಿರೋ ಆಕ್ಸಿಡೆಂಟಲ್ಲಿ ಇಷ್ಟರಲ್ಲೇ ಯಾರಿಗೋ ಏನೋ ಆಗುತ್ತೆ. ಎರಡೆರಡು ಆಕ್ಸಿಡೆಂಟಾ? ಅಯ್ಯೋ ದೇವ್ರೆ, ತಾವು ಕರುಣಾನಿಧಿ ಅನ್ಕೊಂಡೆ, ನಿಜವಾಗ್ಲೂ ಕಣ್ಕಾಣಲ್ವಾ? ಬ್ರದರ್, ನಾನು ಹೇಳಿದ್ದು ನನ್ನ ಲೈಫ್ ಜಾಮ್ ಬಗ್ಗೆ, ಈ ಟ್ರಾಫಿಕ್ ಜಾಮ್ ಬಗ್ಗೆ ಅಲ್ಲ. ಯಾಕೆ ಸರ್, ಏನು ಮಾಡ್ಕೊಂಡ್ಬಿಟ್ರೆ? ಅಯ್ಯೋ, ಅದೊಂದು ದೊಡ್ಡ ಕಥೆ ಬ್ರದರ್.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಬಂದೆ? ಅರೌಂಡ್ 10:30. ಹೌದಾ? ನಿನ್ನೆ ರಾತ್ರಿ ಸ್ವಲ್ಪ ಜಾಸ್ತಿ ಆಗೋಯ್ತು, ಮಲಗ್ಬಿಟ್ಟಿದ್ದೆ. ನೀವು ಬಂದಿದ್ದೇ ಗೊತ್ತಾಗಲಿಲ್ಲ ನನಗೆ. ಸಿದ್ದು, ನಿನ್ನೆ ಆಫೀಸ್ಗೆ ಮಂಜು ಬಂದಿದ್ದ, ಹ್ಞೂ ಜೊತೆಗೆ ಭಾರತಿನೂ ಬಂದಿದ್ಲು. ಅವಳೀಗ ಪ್ರೆಗ್ನೆಂಟ್. ಪರವಾಗಿಲ್ವೇ, ನಿನ್ನ ತಮ್ಮ ಒಳ್ಳೆ ಪರ್ಫಾರ್ಮರ್. ಮದುವೆ ಆಗಿ 2 ತಿಂಗಳಿಗೆ ರಿಸಲ್ಟ್ ಕೊಟ್ಬಿಡ್ತಾನೆ. ಹಾಂ, ಮನೆಗೆ ಬಾ ಅಂತ ಹೇಳಬೇಕಿತ್ತು. ಬರ್ತೀನಿ ಅಂದ, ಆದರೆ ನನ್ನ ಕುತ್ತಿಗೆಗೆ ತಾಳಿ ಬಿದ್ದ ಮೇಲೆ. ನನ್ನ ಮಗ ನಿನ್ನ ತಮ್ಮಂಗೆ ಬೇರೆ ಕೆಲಸನೇ ಇಲ್ಲ. ಬಂದಾಗೆಲ್ಲ ಏನಾರ ಒಂದು ಕಿತಾಪತಿ ಮಾಡ್ಬಿಟ್ಟು ಹೋಗ್ತಾನೆ. ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಏನ್ ಮಾಡ್ತಿದ್ರೋ ಅದನ್ನೇ ನನ್ನ ತಮ್ಮ ಮಾಡ್ತಿದ್ದಾನೆ ಅಷ್ಟೇ. ದಿಸ್ ಟೈಮ್ ಐ ಆಮ್ ವೆರಿ ಸೀರಿಯಸ್. ಯಾವಾಗ ಮದುವೆ ಆಗ್ತೀಯಾ? ನೀನೊಂದು ಒಳ್ಳೆ ಹುಡುಗಿ ತೋರಿಸಿದ ತಕ್ಷಣ. ತಮಾಷೆ ಸಾಕು ಸಿದ್ದು. ಇನ್ನೇನು ಹೇಳಲಿ, ನಾನು ಮೊನ್ನೆ ತಾನೇ ಹೇಳಿದೆ ನಮ್ಮ ಮದುವೆ ವಿಚಾರ ಇನ್ನು 2 ವರ್ಷ ಮಾತಾಡೋದು ಬೇಡ ಅಂತ. ಸಿದ್ದು, 6 ವರ್ಷದಿಂದ ಇದೇ ಮಾತು ಹೇಳ್ಕೊಂಡು ನಮ್ಮ ಮದ್ವೆನ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾನೆ ಇದೆಯಾ. ಇನ್ನು ಎಷ್ಟು ವರ್ಷ ಅಂತ ಸಿದ್ದು? ನನ್ನ ತಮ್ಮ ನನ್ಗಿಂತ 3 ವರ್ಷ ಚಿಕ್ಕವನು. ಈಗ ಅವನೇ ತಂದೆ ಆಗ್ತಾ ಇದ್ದಾನೆ. ಅವನು ಆತ್ರ ಕೊಟ್ಟಿದ್ದ ಆಂಜನೇಯ, ಅದಕ್ಕೆ ನಾನೇನು ಮಾಡಲಿ? ನೋಡು ಶ್ವೇತಾ, ನನಗೆ ಲೈಫಲ್ಲಿ ಪ್ರಿಯಾರಿಟೀಸ್ ಜಾಸ್ತಿ ಇದೆ. ಈಗ ನನಗೆ ಮದುವೆ ಮುಖ್ಯ ಅಲ್ಲ, ಆದ್ರೆ ನನಗೆ ಮದುವೆನೇ ಮುಖ್ಯ. ಬೆಳಗ್ಗೆ ನಾನು ಮದುವೆ ಅನ್ನೋ ವಿಷಯ ನಿನ್ ಮೂಡ್ ಹಾಳು ಮಾಡಿದ್ರೆ ಮದುವೆಗೆ ನಿನ್ ಮನ್ಸು ಯಾವಾಗ ರೆಡಿ ಆಗಿರುತ್ತೋ ಆಗ ಬರ್ತೀನಿ. ಅಲ್ಲಿವರೆಗೂ ನನ್ನ ತಮ್ಮನ ಮನೇಲಿ ಇರ್ತೀನಿ. ಸಿದ್ದು, ನಾನು ಹೋಗ್ತಾ ಇದ್ದೀನಿ. ಹಾಗೆಲ್ಲ ಸ್ಕೋಪ್ ತಗೊಂಡು ಹೋದ್ರೆ ನಾನು ಕರೆಯೋದೇ ಇಲ್ಲ. ನಾನು ತಮಾಷೆ ಮಾಡ್ತಾ ಇಲ್ಲ ಸಿದ್ದು. ಐ ಆಮ್ ಪ್ಯಾಕಿಂಗ್ ಮೈ ಕ್ಲೋತ್ಸ್. ಈಗ ಬ್ಲಾಕ್ ಮೇಲ್ ಮಾಡಿದ್ರೆ ನಾನು ಈಡಾಗಲ್ಲ. ಓಲೆ ಹೋಗೋ, 2 ವರ್ಷ ನಾನು ಮದುವೆ ಆಗ್ತೀನಿ ಅಂದರೆ ಸ್ಕೋಪ್ಗಳು ತಗೋತಾಳೆ. ಓಹೋ, 2 ವರ್ಷದ ತನಕ ನಿನ್ ತಾಳಿ ಕಟ್ತಿ ಅಂತ ಕಾಯ್ತಾ ಕೂತಿರ್ತೀನಿ. ನಾನು ಮನೆ ಬಿಟ್ಟು ಹೋದ್ಮೇಲೆ ನನ್ನ ಬೆಲೆ ಏನು ಅಂತ ಗೊತ್ತಾಗತ್ತೆ ನಿನ್ಗೆ. ಒಂದು ಚಿಕ್ಕ ತಪ್ಪು ಮಾಡಿದೆ. ಅದಕ್ಕೆ ಬೆಳಗ್ಗೆಯಿಂದ ಕೈಯಲ್ಲಿ ಬಿಳಿ ಹೂವು ಇಟ್ಕೊಂಡು ಸಾರಿ 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 ಅಂತ ಕೇಳ್ತಾ ಇದ್ದೀನಿ. ನಮ್ಮ ಹುಡುಗಿ ಕ್ಷಮಿಸಕ್ಕೆ ರೆಡಿ ಇಲ್ಲ. 3 ದಿನ ಈ ಜೀವನ ಬೇಕಾ ಮೇಡಮ್ ಈ ಕೋಪ? ಕ್ಷಮಿಸ್ತೀನಿ, ಆದ್ರೆ ಅವ್ನು ಈಗಲೇ ತಾಳಿ ಕಟ್ತಾನ ಕೇಳಿ. ನೋಡಿ ಬ್ರದರ್, ನಿಂತಲ್ಲೇ ತಾಳಿ ಕಟ್ಟು ಅಂದರೆ ಹೇಗೆ ಹೇಳಿ? 1 ವರ್ಷ ಟೈಮ್ ಕೇಳ್ತಾ ಇದ್ದೀನಿ. ನಾನೆಲ್ಲ ಕೈ ಕೊಟ್ಬಿಡ್ತೀನೋ ಅಂತ ಅನುಮಾನ ಮೇಡಮ್ಗೆ. ಓ, ಕೋಪದ ಜೊತೆಯಲ್ಲಿ ಅನುಮಾನದ ಹುಳನೂ ಇದೆಯಾ ಮೇಡಮ್ ನಿಮಗೆ? ಮೇಡಮ್, ನಿಮ್ಮಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಪ್ರತಿ ಕ್ಷಣನೂ ಪ್ರೀತಿಸಿ, ಪ್ರತಿ ದಿನನೂ ಅನುಭವಿಸಿ, ಜೀವನ ಸುಂದರವಾಗಿರುತ್ತೆ. ಕುಮಾರ್, ಬೆಳಗಿಂದ ನಾನು ಇದನ್ನೇ ನಿನಗೆ ಹೇಳ್ತಾ ಇದ್ದಿದ್ದು, ಅವರು ಅದನ್ನೇ ಹೇಳ್ತಿರೋದು. ಸ್ವಲ್ಪ ಹಿಂದೆ ತಿರುಗಿ ಕೇಳಿಸ್ಕೊ. ರಾಮಾಯಣ, ಭಗವದ್ಗೀತೆ ಅಂತೆಲ್ಲ ಬರೆದಿದ್ದಾರೆ. ಅದೇ ರೀತಿ ಯಾರೊಬ್ಬ ಮಹಾಶಯ ಪ್ರೇಮಾಯಣ, ಪ್ರೇಮಗೀತೆ ಅಂತೆಲ್ಲ ಬರೆದಿದ್ದಿದ್ರೆ ಪ್ರಪಂಚದಲ್ಲಿರೋ ಪ್ರೇಮಿಗಳೆಲ್ಲ ಅದನ್ನು ಓದ್ಕೊಂಡು ಪ್ರೀತಿಸೋದು ಹೇಗೆ ಅಂತ ಕಲಿತಾ ಇದ್ರು ಏನೋ. ಪ್ರೀತಿನ ಓದಿ ತಿಳ್ಕೊಳಕ್ಕಾಗಲ್ಲ ಸರ್. ನಾವು ಪ್ರತಿದಿನ ಮಾಡೋ ತಪ್ಪನ್ನು ಮತ್ತೆ ಮಾಡದೆ ಹೋದರೆ ಜೀವನ ಸುಂದರವಾಗಿರುತ್ತೆ. ಇವತ್ತಿನ ತಪ್ಪನ್ನು, ಅನುಮಾನಗಳನ್ನ ಬೆಳೆಸ್ಕೊಳ್ತಾ ಹೋದರೆ ನಾಳೆ ದಿನನ ನಾವು ಕಳ್ಕೊತೀವಿ. ಈ ಟ್ರಾಫಿಕ್ ಕ್ಲಿಯರ್ ಆಗೋದ್ರೊಳಗೆ ನಾಳೆ ದಿನವನ್ನು ಕಳ್ಕೊಂಡಂಥ ಒಬ್ಬ ಮಹಾನ್ ಪ್ರೇಮಿ ಕಥೆನ ನಾನು ನಿಮ್ಗೆ ಹೇಳ್ತೀನಿ. ಚೇತನ್ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅನ್ಸೋ ವ್ಯಕ್ತಿತ್ವ. ನಾನು ರಾಜ್ ಕಪೂರ್, ಗುರುದತ್ ಅವ್ರ ಲವ್ ಸ್ಟೋರಿ ಬೇಜಾನ್ ನೋಡ್ಬಿಟ್ಟಿದ್ದೀನಿ. ರೇ, ಕತೆನ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾಕೆ ಇಮ್ಯಾಜಿನ್ ಮಾಡ್ಕೋತೀರಾ? ನೋಡೋ ಮನಸ್ಸನ್ನ ಕಲರ್ಫುಲ್ ಆಗಿ ಇಟ್ಕೊಳ್ಳಿ, ಕಾಣೋ ಸಿನಿಮಾನು ಕಲರ್ಫುಲ್ಲಾಗಿ ಕಾಣುತ್ತೆ. ಈ ಇಂಟರ್ವ್ಯೂ ಅಲ್ಲಿ ನಡೀತಾ ಇದೆ. 2nd ಫ್ಲೋರ್. 3 ಗಂಟೆಗೆ ಸೈಟ್ ಹತ್ರ ಹೋಗ್ಬೇಕಾಗುತ್ತೆ. ಹಾಗೆ ಎಲೆಕ್ಟ್ರಿಷಿಯನ್ಸ್ಗೂ ಬರಕ್ಕೆ. ಇಂಟರ್ವ್ಯೂ ಸ್ಟಾರ್ಟ್ ಆಯ್ತಾ? ಇನ್ನೂ ಇಲ್ಲ. ಮುಂದೆ ಹೋಗಿ 2nd ರೈಟ್ ತಗೊಳ್ಳಿ, ಲೌಂಜ್ ಇದೆ, ಅಲ್ಲಿ ವೇಟ್ ಮಾಡಿ. am I late? ಇಲ್ಲ, 5 ನಿಮಿಷದಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಆಗ್ತಿದೆ. ಆರ್ಕಿಟೆಕ್ಟ್ ಇಸ್ ಆನ್ ಹಿಸ್ ವೇ. ಥ್ಯಾಂಕ್ ಯು. ಹಾಯ್. ಹಾಯ್, ನೀವೊಬ್ರೇನಾ ಇಂಟರ್ವ್ಯೂಗೆ? ಸದ್ಯಕ್ಕೆ ನಾನೊಬ್ಳೆ. ಓ, ಎಷ್ಟೊತ್ತಾಯ್ತು ನೀವು ಬಂದು? 1 ಗಂಟೆ ಆಯ್ತು. 1 hour? ಎಕ್ಸ್ಕ್ಯೂಸ್ ಮೀ, ಹ್ಞೂ, ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಇದೆ. ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಕಾಲ್ ಮಾಡಬೇಕಾಗಿತ್ತು. ಶ್ಯೂರ್. ಥ್ಯಾಂಕ್ ಯು. ಎವ್ರಿಥಿಂಗ್ಸ್ ಫೈನ್. ಡಾಕ್ಟರ್, ನಾನು ವಿಜಯಲಕ್ಷ್ಮಿ.
ಹೇಗಿದ್ದಾರೆ ನನ್ನ ಹಸ್ಬೆಂಡು? ಡಾಕ್ಟ್ರೇ, ನನ್ನ ಹಸ್ಬೆಂಡ್ ನಿಮ್ಮ ಕ್ಲಿನಿಕಲ್ಲೇ ಇರಲಿ. ನಾನೊಂದು ಇಂಟರ್ವ್ಯೂಗೆ ಬಂದಿದ್ದೀನಿ. ಇಲ್ಲೆಲ್ಲ ಒಳ್ಳೇದಾಗೋ ಥರ ಇದೆ. ನನ್ನ ಮಗಳು ಸ್ಕೂಲಿಂದ ಬಂದರೆ ಅಲ್ಲೇ ಇರಿಸ್ಕೊಂಡಿರಿ. ಈ ಕಥೆಯಲ್ಲಿ ಹೀರೋ ಇಲ್ವಾ? ಇದು ಹೀರೋಯಿನ್ ಓರಿಯೆಂಟೆಡ್ ಕಥೆನಾ? ಈ ಕಥೆಯ ನಿಜವಾದ ನಾಯಕ ಈಗ ಬರ್ತಾನೆ, ಶ್ಯಾಮ್. ಒಬ್ಬ ಒಳ್ಳೆಯ ನಾಯಕನಿಗಿರಬೇಕಾದ ಎಲ್ಲ ಗುಣಗಳು ಇರುವಂಥ ವ್ಯಕ್ತಿತ್ವ ಈತನದು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹಾಯ್ ಸುಂದರಂ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಶ್ಯಾಮ್. 10:20. ಹಾಯ್ ವಿನೋ. ಗುಡ್ ಮಾರ್ನಿಂಗ್ ಸರ್. ಇಟ್ಸ್ ಓಕೆ. ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ದಾರೆ? ಇಬ್ಬರೇ ಸರ್. ಓಕೆ. 10:30 ಮೇಲೆ ಯಾರು ಬಂದರೂ ವಾಪಸ್ ಕಳಿಸ್ಬಿಡಿ. ಓಕೆ ಸರ್. ಇವತ್ತಾದರೂ ಯಾರಾದರೂ ಸೆಲೆಕ್ಟ್ ಆಗ್ತಾರಾ? ನೋಡೋಣ. ನನಗೂ ಒಬ್ಳು ಒಳ್ಳೆ ಎಫಿಷಿಯಂಟ್ ಸೆಕ್ರೆಟರಿ ಬೇಕಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಡಾಕ್ಟರ್. ಗುಡ್ ಮಾರ್ನಿಂಗ್. Good ಗುಡ್ morning. ಮಾರ್ನಿಂಗ್ ಸರ್. ನೀವೇ ಫಸ್ಟ್ ಹೋಗಿ. ಓಕೆ. ಥ್ಯಾಂಕ್ ಯು. ಹಲೋ, ಮೇ ಕಮ್ ಇನ್ ಸರ್? ಕಮ್ ಇನ್. ಥ್ಯಾಂಕ್ ಯು. ದಾರಿಲಿ ಯಾರೋ ಹೂ ಬಿಡಿಸ್ಕೊಂಡು ಹೋಗಿದ್ರು, ಅದನ್ನು ಜೋಡಿಸ್ತಾ ಇದ್ದೆ. ಬ್ಯೂಟಿಫುಲ್ ರೋಸ್. ಸಾರಿ, ಐ ಲವ್ ಫ್ಲವರ್ಸ್. ಪ್ಲೀಸ್. ಹಾಯ್ ಚೇತನ. ಹಲೋ ಸರ್. ಐ ಆಮ್ ಶ್ಯಾಮ್, ಚೀಫ್ ಆರ್ಕಿಟೆಕ್ಟ್, ಕಾನ್ಫಿಡೆಂಟ್ ಗ್ರೂಪ್. ಓಕೆ. ಕೂತ್ಕೊಳ್ಳಿ. ಇಲ್ಲಲ್ಲ, ಅಲ್ಲಿ. ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ಕೂತ್ಕೊಳ್ಳಿ, ಅರ್ಥ ಆಗುತ್ತೆ. ಓಕೆ. ಹೇಳಿ. ನೀವು ಕುಳಿತಿರೋ ಜಾಗ ನಂದು. ನಾನು ಹೇಗೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನೋ ಹಾಗೆ ನೀವು ನನ್ನನ್ನು ಪರಿಚಯ ಮಾಡ್ಕೊಂಡ್ರೆ ನೀವು ಮುಂದೆ ಮಾಡ್ಬೇಕಾರೋ ಕೆಲಸಕ್ಕೆ ಸಹಾಯ ಆಗ್ಬೋದು. ಹಾಗಾಗಿ ನನ್ನ ಚೇರ್ನಲ್ಲಿ ನೀವು ಕುಳಿತುಕೊಂಡು ನನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇದರ ಅಗತ್ಯ ಇದೆಯಾ? ನನಗಿದೆ. ಇದು ನಾನು ಇಂಟರ್ವ್ಯೂ ಮಾಡೋ ಸ್ಟೈಲ್. ಸೊ ಮಿಸ್ಟರ್ ಶ್ಯಾಮ್, ನಿಮಗೆ ಮದುವೆ ಆಗಿದೆಯಾ? ಅದರ ಅಗತ್ಯ ಇದೆಯಾ? ಇದೆ. ಇಲ್ಲ. 1 ಅವರ್ ಲೇಟ್ ಆಗಿ ಬಂದ್ರಲ್ಲ ಅದಕ್ಕೆ. ನಿಮ್ಮ ತಂದೆ ತಾಯಿ? ಇಲ್ಲ, ಈಗ ಬದುಕಿಲ್ಲ. ಐ ಆಮ್ ಸಾರಿ. ಒಬ್ಬ ಆರ್ಕಿಟೆಕ್ಟ್ ಈ ಬಿಲ್ಡಿಂಗ್ ಡಿಸೈನ್ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಾನೆ? 18 months. ಒಬ್ಬ ಆರ್ಕಿಟೆಕ್ಟ್ನ ಡ್ರೀಮ್ ಹೌಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಮನೆಯಲ್ಲಿ ಮನಸ್ಸುಗಳು ಸಂತೋಷವಾಗಿ ಬಂದು ನೆಲೆಸಿದಾಗ ಆ ಮನೆ ಕಂಪ್ಲೀಟ್ ಆಗುತ್ತೆ. ಒಬ್ಬ ಆರ್ಕಿಟೆಕ್ಟ್ ಕನಸು ನನಸಾಗುತ್ತೆ. ವೆರಿ ಗುಡ್. ಇನ್ನೆರಡು ಪ್ರಶ್ನೆ. ನಿಮ್ಮ ಟೀಮಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಎಫಿಷಿಯನ್ಸಿ. ಮನುಷ್ಯನಲ್ಲಿ ಎಫಿಷಿಯನ್ಸಿ ಯಾವಾಗ ಜಾಸ್ತಿ ಆಗುತ್ತೆ? ಹಸಿವಿದ್ದಾಗ. ಹಸಿವಿದ್ದಾಗ್ಲಾ? ಶ್ಯಾಮ್, ಈ ರೆಸ್ಪಾನ್ಸಿಬಲ್ ಸೀಟಲ್ಲಿ ಕೂತ್ಕೊಂಡು ಈ ಸೀಟ್ಗೆ ನ್ಯಾಯ ಕೊಡ್ತಿದ್ದೀನಿ. ನಿಮಗೆ ಒಬ್ಳು ಎಫಿಷಿಯಂಟ್ ವ್ಯಕ್ತಿ ಹುಡುಕಿದ್ದೀನಿ. ಅವಳು ಹೊರಗಡೆ ಇದ್ದಾಳೆ. ನಿಜ ಹೇಳಬೇಕು ಅಂದರೆ ನಾನು 10 minutes ಲೇಟಾಗಿ ಬಂದೆ. ಹಸಿದಿರೋ ಕ್ಯಾಂಡಿಡೇಟ್ 1 hour ಮುಂಚೆನೇ ಬಂದು ಕಾಯ್ತಾ ಇದ್ಲು. ನನಗೆ ಈ ಕೆಲಸ ಟೈಮ್ ಪಾಸ್, ಆದರೆ ಅವಳಿಗೆ ಜೀವನ. ಬಹುಶಃ ಈ ಕುರ್ಚಿಗೆ ನ್ಯಾಯ ಒದಗಿಸಿದ್ದೀನಿ ಅಂತ ಅನ್ಸುತ್ತೆ. ಬರ್ತೀನಿ. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್.
ನಿಮಗೆ ಚೇತನ ಅವರು ಎಷ್ಟು ದಿನದಿಂದ ಗೊತ್ತು? ಚೇತನನಾ? ಯಾವ ಚೇತನ ಸರ್? ಓ ಸಾರಿ, ಈಗ ನಿಮಗೆ ಮುಂಚೆ ಬಂದು ಹೋದ್ರಲ್ಲ ಅವರೇ ಚೇತನ. ಈ ಕೆಲಸ ಈಗಾಗಲೇ ಅವರು ಕೊಟ್ಟಾಗಿದೆ. ಐ ಆಮ್ ರಿಯಲಿ ಸಾರಿ. ಏನ್ ಸರ್, ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಆಕೆನೆ ಲೇಟಾಗಿ ಬಂದಿದ್ದು ಸರ್. ನನ್ನ ಹತ್ರ ಮೊಬೈಲ್ ಕೂಡ ಇಲ್ಲ. ನಾನೊಂದು ಅರ್ಜೆಂಟ್ ಕಾಲ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರ ಹತ್ರ ಫೋನ್ ಇಸ್ಕೊಂಡೆ ಸರ್. ಆ ಫೇವರ್ಗೋಸ್ಕರ ಅವ್ರನ್ನೇ ಮುಂಚೆ ಕಳ್ಸಿಕೊಟ್ಟೆ ಸರ್. ನನ್ನ ಇಂಟರ್ವ್ಯೂ ಮಾಡ್ದೇನೆ ಅವ್ರಿಗೆ ಕೆಲಸ ಕೊಟ್ಬಿಟ್ರ ಸರ್. ಒಂದೇ ಒಂದ್ಸಲ ನನ್ನ ಬಯೋಡೇಟಾ ನೋಡಿ ಸರ್. ನಿಮ್ಮ ಬಯೋಡೇಟಾ ಅವ್ರು ನನಗೆ ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಜನ ಒಂದು ಸಹಾಯ ಕೇಳಿದ್ರೆ ಏನೇನೆಲ್ಲ ಅಡ್ವಾಂಟೇಜ್ ತಗೋತಾರೆ ಸರ್. ಹೌದು, ಸಂದರ್ಭನ ತುಂಬ ಚೆನ್ನಾಗಿ ಅಡ್ವಾಂಟೇಜ್ ತಗೊಂಡಿದ್ದಾರೆ. ನಿಮ್ಮ ಬಯೋಡೇಟಾ ನೋಡೋ ಅಗತ್ಯ ಇಲ್ಲ. ನಾಳೆ ಬಂದು ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು. ಸರ್, ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಎಫಿಷಿಯೆಂಟಾಗಿ ಕೆಲಸ ಮಾಡ್ತೀರಂತ ಚೇತನ್ ಅವ್ರು ಹೇಳಿದ್ದಾರೆ. ಈ ಕೆಲಸ ನಿಮಗೆ ಸಿಕ್ಕಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಚೇತನಾಗೆ. ಚೇತನ ನೇಟಿವ್ ಪ್ಲೇಸ್ ತೀರ್ಥಹಳ್ಳಿ, ಬ್ಯಾಂಗ್ಳೂರ್ ಅಡ್ರೆಸ್ ಮಲ್ನಾಡು ಮನೆ PG, ಫೋನ್ ನಂಬರ್ ಇಲ್ಲ. ವಾರ್ಡನ್ ಹೇ ಥೋड़ा बोला जी. ಮೇಡಮ್ ನಮಸ್ತೆ. ನಮಸ್ತೆ. ಯಾರಪ್ಪ ನೀವು? ನನ್ನ ಹೆಸರು ಶ್ಯಾಮ್ ಅಂತ. ಹಾಯ್ ಶ್ಯಾಮ್. ಚೇತನ ಅವರಿದ್ದಾರಾ? ಕೆ ಚೇತನನ ಎಂ ಚೇತನನ? ಕೆ ಚೇತನ, ತೀರ್ಥಹಳ್ಳಿ ಅವರು. ಅವ್ರೀಗ ತಾನೇ ಊರಿಗೆ ಹೊರಟ್ರಲ್ಲ. ಓ, ಅವ್ರ ಮೊಬೈಲ್ ನಂಬರ್ ಏನಾದರೂ ಸಿಗುತ್ತಾ? ಮೊಬೈಲ್ ನಂಬರು ಇದೆ. ಚೇತನ ನಿಮಗೆ ಗೊತ್ತಾ? ಅಷ್ಟು ಪರಿಚಯದವರಲ್ಲ. ಐ ಆಮ್ ಸಾರಿ, ಅಪರಿಚಿತರಿಗೆ ನಂಬರ್ ಕೊಡೋದು ಸರಿಯಲ್ಲ ಅಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ಯು ವೆಲ್ಕಮ್. ಆಗ್ಲಿಂದ ಯಾರೂ ಏನೂ ಮಾತಾಡ್ತಾ ಇಲ್ಲ. ನಾನು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೋತೀನಿ. ಈ ವಿಷಯದಲ್ಲಿ ಏನಿದ್ರು ನಿರ್ಧಾರ ಅವಳದ್ದೇ ಅಪ್ಪ. ಅಪ್ಪ, ನಾನು ಅವ್ರ ಜೊತೆ 5 ನಿಮಿಷ ಪ್ರೈವೇಟ್ ಆಗಿ ಮಾತಾಡ್ಬೋದಾ? ಮಾತಾಡಮ್ಮ. ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದು ಹೀಗೆ ಮೌನವಾಗಿದ್ರೆ ನಾನೇನಂತ ಅರ್ಥ ಮಾಡ್ಕೊಳ್ಳಿ? ಅಲ್ಲ ರೀ, ಬರೀ 5 ನಿಮಿಷದ ಭೇಟಿನಲ್ಲೇ ಇಂಥ ನಿರ್ಧಾರ ತಗೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದನ್ನೇ ಅಲ್ವಾ ಪ್ರೀತಿ ಅನ್ನೋದು. ಮೊದಲನೇ ಭೇಟಿನಲ್ಲೇ ತಗೊಂಡಿರೋ ಡಿಸಿಷನ್ ಇನ್ಫ್ಯಾಚುಯೇಷನ್ ಅಂದ್ರೆ ಬರೀ ಆಕರ್ಷಣೆ ಇರಬಹುದಲ್ಲ? ಆಕರ್ಷಣೆ ಕಣ್ಣಿಗೆ, ಪ್ರೀತಿಸೋ ಹೃದಯಕ್ಕಲ್ಲ. ನಾನು ಇದ್ರ ಮಾತು ಕೇಳೇ ಇಷ್ಟು ದೂರ ಬಂದಿರೋದು. ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ನಿಮ್ ಹೃದಯ ನಿಮ್ಗೆ ಇಂಥ ದೊಡ್ಡ ನಿರ್ಧಾರ ಕೊಟ್ಬಿಡ್ತಾ? ನನ್ನ ಹೃದಯಕ್ಕೆ ನಿಮ್ ಇತಿಹಾಸ ಬೇಡ ರೀ. ಅದು ಬಯಸೋದೊಂದೇ, ಭವಿಷ್ಯದ ಜೊತೆಯಲ್ಲಿ ನಿಮ್ಮ ಪ್ರೀತಿ ಇರಲಿ ಅಂತ. ನೀವು ನನ್ನ ಬಗ್ಗೆ ಏನ್ ನಿರ್ಧಾರ ಮಾಡೋದಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಹೃದಯಕ್ಕೆ ನಿಮ್ಮ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ 5 ನಿಮಿಷ ಸಾಕಾಯ್ತು. ನಿಮಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದೇನೋ, ಪರವಾಗಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಅಂತ ತಿಳಿಸಿ. ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿಸ್ತಾರೆ, ಅದನ್ನ ವ್ಯಕ್ತಪಡಿಸಿದ್ರೆ ಎಲ್ಲಿ ಕಳ್ಕೊತೀವಿ ಅನ್ನೋ ಭಯದಲ್ಲಿ ತಮ್ಮ ಮೊದಲನೇ ಪ್ರೇಮನ ಮುಚ್ಚಿಡ್ತಾರೆ. ಆದ್ರೆ ನನ್ನ ಪ್ರೀತಿ ಹಾಗಾಗಬಾರ್ದು ಅಂತಾನೆ ನನ್ನ ಹೃದಯ ಮೊದಲನೇ ಸಲ ಪ್ರೀತಿ ಅಂತ ಸದ್ ಮಾಡಿದಾಗ್ಲೇ ನಿಮ್ಮ ಮನೆ ಬಾಗಿಲು ತಟ್ಟೆ. ನೀವು ನನ್ನ ಬಗ್ಗೆ ನಿರ್ಧಾರ ತಗೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ನಿಮ್ಮ ಮೆದುಳನ್ನ ಸ್ವಿಚ್ ಆಫ್ ಮಾಡಿ ನಿಮ್ಮ ಹೃದಯ ಕೆಲಸ ಕೊಡಿ. ನಿರ್ಧಾರ ತಗೊಳ್ಳೋದಕ್ಕೆ 5 ನಿಮಿಷ ಅಲ್ಲ, 5 ಸೆಕೆಂಡ್ ಸಾಕು. ವೆಲ್ಕಮ್ ಟು ಮೈ ಲೈಫ್ ಚೇತು. ಬಲ್ಗಾಲಿಟ್ಟು ಮುಂದೆ ಬನ್ನಿ.
ಬರೀ ಕಲ್ಲು ಮಣ್ಣುಗಳ ಮಧ್ಯ ಕೆಲಸ ಮಾಡೋ ನಿಮ್ಮ ಹೃದಯ ಇಷ್ಟೊಂದು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಲ್ಲು ಮಣ್ಣಲ್ಲೂ ಅಂದ ಕಂಡ್ರೆ ಒಳ್ಳೆ ಆರ್ಕಿಟೆಕ್ಟ್ ಆಗೋದಕ್ಕೆ ಸಾಧ್ಯ. ಕನಸಿನ ಥರ ಇದೆ ಇದು. ನನ್ನ ಮೊದಲನೇ ರಾತ್ರಿ ಇಷ್ಟೊಂದು ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಟ್ಸ್ ರಿಯಲಿ ಲೈಕ್ ಹೆವೆನ್. ಸ್ವರ್ಗ. ಹೌದು, ಇಷ್ಟು ದಿನ ಬರೀ ಮನೆ ಆಗಿದ್ದೆ ಕಟ್ಟಡ, ನೀವು ನಗ್ನಗ್ತಾ ಬಂದಿದ್ದೀರಲ್ಲ, ಇನ್ನು ಮುಂದೆ ನನ್ನ ಡ್ರೀಮ್ ಹೌಸ್ ಆಗುತ್ತೆ. ಮದುವೆ ಆಗಿದ್ದ ವರ್ಷದೊಳಗೆ ಗಂಡ ಹೆಂಡತಿಗೆ ಸಂಸಾರ ಬೇಸರ ತರುತ್ತೆ. ಜವಾಬ್ದಾರಿ ಅನ್ನೋ ಹೆಸರಿನಲ್ಲಿ ಆಮೇಲೆ ಬಲವಂತವಾಗಿ ಜೀವನ ಮಾಡ್ತಾರೆ. ಶ್ಯಾಮ್, ನಮ್ಮ ಸಂಸಾರ ಹಾಗಾಗಬಾರ್ದು. ನಾವು ಯಾವಾಗಲೂ ಇಷ್ಟೇ ರೊಮ್ಯಾಂಟಿಕ್ ಆಗಿರಬೇಕು. ಬರೀ ರೊಮ್ಯಾಂಟಿಕ್ ಆಗಿರೋದಷ್ಟೇ ಅಲ್ಲ, ಪ್ರತಿದಿನ ನೀವು ನಗ್ನಗ್ತಾ ಇರಬೇಕು. ಆಗಲೇ ನನ್ನ ಪ್ರೀತಿಗೊಂದರ್ಥ. ನನಗೂ ಅಷ್ಟೇ ಶ್ಯಾಮ್. ಅಳು ಅಂದರೆ ಭಯ, ನಗುನ ಪ್ರೀತಿಸ್ತಾ ಬೆಳೆದವಳು ನಾನು. ಈಗ ನನ್ನ ನಗು ಬಯಸೋ ಗಂಡ. ಐ ಆಮ್ ಅ ವೆರಿ ಲಕ್ಕಿ ಗರ್ಲ್. ನಾನು ನಗುವನ್ನು ಬರೀ ಬಯಸಲ್ಲ, ಪ್ರೀತಿಸ್ತೀನಿ. ನಮ್ಮ ಅಮ್ಮಂದು ಲವ್ ಮ್ಯಾರೇಜು. ಅವಳು ಮದುವೆ ಆಗೋವರೆಗೂ ನಗನಗ್ತಾ ಇದ್ಲು. ಆದರೆ ಅವಳು ಮದುವೆ ಆದಮೇಲೆ ಅವಳ ಮುಖದಲ್ಲಿ ಆ ನಗು ಅನ್ನೋದೇ ಕಾಣಲಿಲ್ಲ. ನಮ್ಮಪ್ಪ ಆದವನು ಒಂದು ದಿನಕ್ಕೂ ಅವಳು ಕಣ್ಣೀರೋಸೋ ಪ್ರಯತ್ನನೇ ಮಾಡಲಿಲ್ಲ. ಅವನು ಕೆಲಸದಲ್ಲಿ ಅವನು ಬ್ಯುಸಿಯಾಗಿದ್ದ. ಕೊನೆಗೆ ಅವಳು ಸತ್ತ ಮೇಲೆ ಗೊತ್ತಾಯ್ತು ಆ ಪ್ರೀತಿ ಬೆಲೆ ಏನು ಅಂತ. ಅವನು ಅವಳ ನೆನಪಲ್ಲೇ ಗೋಳಾಡಿ ಸತ್ತ. ಮುಟ್ಟಾಳ. ನನ್ನನ್ನು ಅನಾಥನನ್ನಾಗಿ ಮಾಡಿ ಆಶ್ರಮದಲ್ಲೇ ಓದಿ ಬೆಳೆಯೋಗಿ ಮಾಡ್ದ. ಆದರೆ ನನ್ನ ಪ್ರೀತಿ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರ್ದು. ಈ ನಿಮ್ಮ ಚೇತು ಕಣ್ಣಲ್ಲಿ ನೀವು ಯಾವುದೇ ಕಾರಣಕ್ಕೂ ಕಣ್ಣೀರು ನೋಡಲ್ಲ. ಅಪ್ಪಿ ತಪ್ಪಿ ನಾನೇನಾದರೂ ತಪ್ಪು ಮಾಡಿದ್ರೆ ಹೆಂಡತಿ ಮುಖದಲ್ಲಿ ನಗುನ ಪ್ರೀತಿಸೋರು ಯಾವತ್ತೂ ತಪ್ಪು ಮಾಡಲ್ಲ. ಸಾರಿ, ಇವತ್ತು ಮೊದಲನೇ ರಾತ್ರಿ, ತಪ್ಪು ಮಾಡದೇ ಇರೋಕ್ಕಾಗಲ್ಲ. ಏಯ್, ಪಕ್ಕಾ ಬ್ಯಾಚುಲರ್ ಮನೆ. ನಾಸ್ತಿಕ, ಒಂದು ದೇವ್ರ ಫೋಟೋನೂ ಇಟ್ಟಿಲ್ಲ. ಓಕೆ, ಗುಡ್ ಮಾರ್ನಿಂಗ್ ಶ್ಯಾಮ್. ಗುಡ್ ಮಾರ್ನಿಂಗ್. ಆಗ್ಲೇ 8 ಗಂಟೆ ಆಯ್ತು. ಬೇಗ ರೆಡಿ ಆಗಿ. ರೀ, ನಮಗೆ ನಿನ್ನೆ ತಾನೇ ಮದುವೆ ಆಗಿದೆ ರೀ. ಆಫೀಸಿಗೆ 3 ವಾರ ರಜಾ ಹಾಕಿದ್ದೀನಿ. ರೆಡಿ ಆಗು ಅಂದ್ರೆ ಎಲ್ಲಿಗೆ ಹೋಗೋದಕ್ಕೆ ರೆಡಿ ಆಗಲಿ? ಒಳ್ಳೆ ಗಂಡನ ಥರ ಈಗ ಆಫೀಸ್ಗೆ ಹೋಗಿ ಬೇಗ ಬನ್ನಿ, ಅದ್ರ ಮಜಾ ನೋಡಿ. ರೀ, ಇವತ್ತು ಆಫೀಸ್ಗೆ ಹೋಗೋದಕ್ಕೆ ಮೂಡಿಲ್ಲ, ಬನ್ರಿ ನೀವು ಮಲ್ಕೊಳ್ಳೋಣ. ಶ್ಯಾಮ್, ಶ್ಯಾಮ್, ಲೀವ್ ಮೀ ಶ್ಯಾಮ್. ಎದಳಿ ಎದಳಿ. ಹಾ ಶ್ಯಾಮ್, ಯು ನಾಟಿ. ಓಕೆ 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 ಬಾಬಾ, ಓಕೆ ಗೋ ಫಾಸ್ಟ್. ಪ್ಲೀಸ್. ಶ್ಯಾಮ್, ಸ್ನಾನ ಮಾಡಿದ್ದೀನಿ. ಏನ್ ಮೇಡಮ್, ಒಂದೇ ದಿನದಲ್ಲಿ ಮನೆಯೆಲ್ಲ ಮ್ಯಾಜಿಕ್ ಮಾಡ್ಬಿಟ್ಟಿದ್ದೀರಾ? ಇನ್ ಮುಂದೆ ಇದು ಬ್ಯಾಚುಲರ್ಸ್ ರೂಮ್ ಅಲ್ಲ, ಸಂಸಾರಸ್ರ ಮನೆ. ಆದ್ರೂ ಇಷ್ಟೆಲ್ಲ ಒಬ್ರೇ ಯಾಕೆ ಮಾಡಕ್ ಹೋದ್ರಿ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಆಯಾ ಬಂದ್ಬಿಡ್ತಾ ಇದ್ರಲ್ಲ. ಬೆಳಿಗ್ಗೆನೆ ಬಂದಿದ್ಲು, ಅವಳಿಗೆ ಸಂಬಳ ಕೊಟ್ಟು ಇನ್ನಿಮ್ ಅಗತ್ಯ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ. ಏನು, ಆಯನ್ ಕಳಿಸ್ಬಿಟ್ರ? ಯಾಕೆ ಮೇಡಮ್? ಶ್ಯಾಮ್, ಮೈ ಡಿಯರ್ ವೈಫ್, ಹೆಂಡತಿ ಪೋಸ್ಟ್ ಅಂದ್ರೆ ಮನೆ ಕೆಲಸ ಮಾಡೋದು, ಅಡಿಗೆ ಕೆಲಸ ಮಾಡೋದು ಅಷ್ಟೇ ಅಲ್ಲ. ಇದನ್ನೆಲ್ಲ ನಾನು ಪ್ರೀತಿ ಅನ್ಕೊಂಡಿದ್ದೀನಿ, ಕೆಲ್ಸ ಅಂತಲ್ಲ. ಈಗ ನನಗೆ ಒಂದು ಸಣ್ಣ ಫೇವರ್ ಮಾಡ್ತೀರಾ? ಜಿ ಹುಜೂರ್. ಹಾಗೆ ದಾರಿಲಿ ನನ್ನ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತೀರಾ? ದೇವಸ್ಥಾನಕ್ಕ? ನಮ್ಮ ಹೊಸ ಜೀವನನ ದೇವಸ್ಥಾನಕ್ಕೆ ಹೋಗಿ ಬಂದು ಶುರು ಮಾಡೋಣ ಅಂತ. ಆದ್ರೆ ನಿನ್ ದೇವ್ರನ್ನ ನಾನ್ ನಂಬಲ್ವೇ? ದೇವಸ್ಥಾನಕ್ಕೆ ಡ್ರಾಪ್ ಮಾಡಿ ಅಂತ ಕೇಳಿದ್ದು, ಒಳಗ್ ಬನ್ನಿ ಅಂತಲ್ಲ. ಓ, ಡ್ರೈವರ್ ಕೆಲಸ. ಮೇಡಮ್, ನಿಮ್ ಕೆಲಸ ಸಿನ್ಸಿಯರ್ ಆಗಿ ಮಾಡ್ತೀನಿ. ಒಳ್ಳೆ ಟಿಪ್ಸ್ ಕೊಡ್ತೀರಾ? ಓ, ಟಿಪ್ಸಾ? ಅಡ್ವಾನ್ಸ್ ಆಗಿ ಒಳ್ಳೆ ತಿಂಡಿ ಮಾಡಿದ್ದೀನಿ. ಕಮ್, ಬನ್ನಿ ಬನ್ನಿ. ಥ್ಯಾಂಕ್ ಯು ಹಬಿ, ನಾ ಬರ್ತೀನಿ.
ಚೇತು ಎಷ್ಟೊತ್ತಾಗುತ್ತೆ? ಒಂದು 15 ನಿಮಿಷ. ಓಕೆ. ನೀವು ಹೊರಡಿ. ಇಲ್ಲ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ. ಥ್ಯಾಂಕ್ ಯು. ಕಥೆಯಲ್ಲಿ 2 ಪಾತ್ರಗಳ ಅಥವಾ ಬೇರೆ ಯಾರಾದರೂ ಬರ್ತಾರಾ? ಅಕಸ್ಮಾತ್ ಬಂದರೂ ಕತೆಗೆ ಸಂಬಂಧಪಡದೇ ಇರೋ ಬೇರೆ ಯಾವ ಪಾತ್ರಗಳ ಬಗ್ಗೆನೂ ಹೇಳಬೇಡಿ. ಈ ಕಥೆಯಲ್ಲಿ ನಂದು ಒಂದು ಪಾತ್ರ ಇದೆ. ಸರ್ ಏನು ಸರ್, ಮೇಡಮ್ನವ್ರು ಒಬ್ಬರೇ ಒಳಗಡೆ ಹೋದ್ರು, ನೀವು ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ನನ್ನ ಹೆಂಡತಿ ಒಳಗೋದ್ಲು ಅಂತ ನಿಮ್ಗೆ ಹೇಗೆ ಗೊತ್ತು? ಅದಿರಲಿ, ಮೊನ್ನೆ ಹೊಸದಾ ಮದುವೆ ಆದಂಗಿದ್ದೀರಿ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಆಶೀರ್ವಾದ ಕೇಳೋತ್ತಾನೆ ರೀ. ನಿಮಗೆ ಕಣ್ ಕಾಣುತ್ತಾ? ಕಣ್ ಕಾಣಂಗಿದ್ರೆ ಇಲ್ಲಾಕೆ ಸರ್ ಭಿಕ್ಷೆ ಬಿಡ್ತಿದ್ದೆ, ತಮಿಳ್ನಾಡಿಗೆ ಹೋಗ್ಬಿಟ್ಟು ಸೂಪರ್ ಸ್ಟಾರ್ ಆಗ್ಬಿಡ್ತಿದ್ದೆ. ಇದೇನಿದು? ಹ್ಯಾಟು, ಬೂಟು, ಸೂಟು ಚೆನ್ನಾಗಿದೆ ಸರ್ ಡ್ರೆಸ್ಸು. ಈ ಡ್ರೆಸ್ ಏನೋ ಚೆನ್ನಾಗಿದೆ. ನೀವು ಈ ರೀತಿ ಕೋಟು, ಸೂಟು, ಹ್ಯಾಟ್ ಎಲ್ಲ ಹಾಕೊಂಡ್ರೆ ಭಿಕ್ಷೆ ಯಾರು ಹಾಕ್ತಾರೆ ಸರ್? ಭಿಕ್ಷೆ ಮಾಡೋರು ಇದೇ ಥರ ಡ್ರೆಸ್ ಹಾಕಬೇಕು ಅಂತ ಕಾನೂನು ಇದೆಯಾ ಸರ್? ಅದು ಈ ಡ್ರೆಸ್ ನಂದಲ್ಲ ಸರ್. ನಿಮ್ಮಂಗೆ ಯಾರೋ ದೇವಸ್ಥಾನಕ್ಕೆ ಬರೋರು ಚೆನ್ನಾಗಿ ಹಾಡ್ತೀನಿ ಅಂತೇಳಿ ಮದುವೆ ಮನೆಗೆ ಕರ್ಕೊಂಡೋಗಿ ಈ ಡ್ರೆಸ್ ಹಾಕ್ಸಿ ಆಡಿಸಿದ್ರು ಸರ್. ಒಳ್ಳೆ ಟಿಪ್ಸು ಸರ್ ಅವತ್ತಿಂದ ಈ ಡ್ರೆಸ್ಸೇ ಬಿಚ್ಚಿಲ್ಲ ಸರ್. ಈ ಡ್ರೆಸ್ ಹಾಕೊಂಡ್ಮೇಲೆ 4 ಆಣಿ 8 ಆಣಿ ಕೊಡ್ತಿದ್ದವರು ₹1 2 ರೂಪಾಯಿ ಬಂದ್ಬಿಟ್ಟವ್ರು ಸರ್. ನೋಡೋದಕ್ಕೆ ಬುದ್ಧಿವಂತರ ಥರ ಕಾಣ್ತೀರಾ. ಏನು ಓದ್ಕೊಂಡಿದ್ದೀರಾ? ಅಯ್ಯೋ, ನಾವೇನು ಓದಿ ಏನು ಪ್ರಯೋಜನ ಸರ್? ನಮ್ಮಲ್ಲಿ ಕೆಲವರು PhD MBA ಮಾಡಿದ್ದಾರೆ. ಮಲ್ಟಿನ್ಯಾಷನಲ್ ಕಂಪ್ನಿ ಅವರು ಅವ್ರನ್ನ ಕರೆದು CEO ಮಾಡಿದಾರಾ? ಹೋಗ್ಲಿ, ನಿಮ್ಮಂಥವ್ರು ನಮ್ಗೆ ಓಟ್ ಹಾಕಿ CM ಮಾಡಿದ್ದೀರಾ. ಅಪ್ಪ ಅಮ್ಮ ಅಣ್ಣ ತಮ್ಮ? ಅಪ್ಪ ಅಮ್ಮ ಇದ್ದಾರೆ, ಆದರೆ ಇಬ್ಬರು ಮಾತಾಡಲ್ಲ ಸರ್. ಯಾಕೆ? ಇಬ್ರು ಮೂಗ್ರಾ? ಅಲ್ಲ ಸರ್, ಫೋಟೋದಲ್ಲಿದ್ದಾರೆ, ಅದಕ್ಕೆ ಹಂಗಂದೆ. ಅಣ್ಣ ತಮ್ಮ? ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಕುರುಡ. ಏನು ಮಾಡ್ತಾರೆ? ಅದು ಅವನು ಫಿಲಿಂ ಡೈರೆಕ್ಟರ್ ಆಗ್ತೀನಿ ಅಂದ್ಬಿಟ್ಟು ಪ್ರಜ್ವಲ್ ಲಾಡ್ಜಲ್ಲಿ ರೂಮ್ ಹಾಕೊಂಡು ಜಗ್ಗೇಶ್ ಅಣ್ಣವ್ರಿಗೆ ಕತೆ ಹೇಳ್ತಾವ್ನು. ಓಹ್, ವೆರಿ ಗುಡ್. ಇದುವರೆಗೂ ಕೂಡ ಯಾರು ಸಿನಿಮಾ ಮಾಡಿಲ್ಲ. ಮಾಡಿದ್ರೆ ಡೆಫಿನೆಟ್ ಆಗಿ ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಬಿಡಿ. ಅಯ್ಯೋ, ಏನು ಗಿನ್ನಿಸ್ ಏನೋ ತಗೊಳ್ಳಿ ಸರ್. ಯಾಕೆ ಅಷ್ಟೊಂದು ಬೇಜಾರಾಗ್ತೀರಾ? ಅವ್ನು ತೆಗೆದಿದ್ದು ಪಿಕ್ಚರ್ ಅವನೇ ನೋಡೋಕ್ಕಾಗಲ್ವಲ್ಲ. ಅದಿರ್ಲಿ, ನೀವ್ಯಾಕೆ ಸರ್ ದೇವಸ್ಥಾನಕ್ಕೆ ಹೋಗಿಲ್ಲ? ನಾನು ದೇವ್ರು ನಂಬಲ್ಲ. ದೇವರು ಯಾರನ್ನೂ ನಂಬಲ್ಲ ಸರ್, ಆದರೆ ಇಡೀ ಜಗತ್ತೇ ಅವ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದೆ ನೋಡಿ. ದೇವ್ರು ನಂಬೋ ಮೇಡಮ್ ಗರ್ಭುಡಿಲಿದ್ದಾರೆ. ದೇವ್ರು ನಮ್ಮದೇ ಇರೋರು ನೀವು ನನ್ನ ಹತ್ರ ಇದ್ದಿದ್ದೆ ನೋಡಿ. ಶಂಭೋ ಹರ 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 ಶಂಭೋ ಶಂಭೋ. ಮೇಡಮ್ನವ್ರು ಬಂದರು ಅನ್ಸುತ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ? ಏನು ಕೇಳಬೇಕಿತ್ತು ಮೇಡಮ್? ಇನ್ನೊಂದ್ಸರಿ ಹೋದ್ರೆ ಅವ್ರ ಹತ್ರ 3 ಕಣ್ಣಿದೆ, ನನಗೊಂದು ಕೂಡ ಕೇಳಿ ಮೇಡಮ್. ಓಕೆ. ನಿಮ್ಮ ಹೊಸ ಜೀವನ ತುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೋತೀನಿ ಮೇಡಮ್. ನೋಡಿ, ನಿಜ ಅಂತೆ. ಅಂದ್ಹಾಗೆ ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ನಾವಿಬ್ರು ಹೊಸದಾಗಿ ಮದುವೆ ಆಗಿದ್ದೀವಿ ಅಂತ ನಿಮ್ಗೆ ಗೊತ್ತಾಯ್ತು? ಅದೇನು ದೊಡ್ಡ ವಿಚಾರ ಸರ್. ಮೇಡಮ್ನವ್ರು ದೇವಸ್ಥಾನಕ್ಕೆ ಹೋಗೋವಾಗ ಅಷ್ಟು ದೋಸನೆ ಬಂತು, ನೀವು ನನ್ನ ಹತ್ರ ಬಂದಾಗಲೂ ಅಷ್ಟು ದೋಸನೆ ಬಂತು. ಅದಕ್ಕೆ ಹೇಳಿದೆ, ಅದಕ್ಕೇನು ದೊಡ್ಡ ಎಜುಕೇಶನ್ ಬೇಕಾ? ಬರ್ತೀವಿ. ನಮಸ್ಕಾರ ಸರ್, ಒಳ್ಳೇದಾಗಲಿ. ಶ್ಯಾಮ್, ಒಂದು ಸ್ವಲ್ಪ ನಿಲ್ಲಿಸ್ತೀರಾ? ಯಾಕೆ? ಇಲ್ಲಿಂದ ಮನೆಗೆ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 15 ನಿಮಿಷ. ಮನೆಯಿಂದ ಆಫೀಸ್ಗೆ ಹೋಗೋದಕ್ಕೆ ಎಷ್ಟು ಟೈಮ್ ಆಗುತ್ತೆ? 25 ನಿಮಿಷ. ಇಲ್ಲಿಂದ ಆಫೀಸ್ಗೆ 15 ನಿಮಿಷ. 25, 15. ಮದುವೆ ಆದ ಮೊದಲನೇ ದಿನಾನೇ ಆಫೀಸಿಗೆ ಲೇಟಾಗಿ ಹೋಗೋದು ನನಗಿಷ್ಟ ಇಲ್ಲ. ನಾನು ಇಲ್ಲಿಂದ ಆಟೋನಲ್ಲಿ ಹೋಗ್ತೀನಿ, ನೀವು ಹೊರಡಿ. ರೀ, 10 ನಿಮಿಷದಲ್ಲಿ ಏನ್ರಿ ಡಿಫ್ರೆನ್ಸ್ ಆಗುತ್ತೆ? ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ, ನೀವು ಹೊರಡಿ, ನಾನು ಆಟೋಲ್ಲಿ ಹೋಗ್ತೀನಿ. ಆಟೋ. ಚೇತು, ನೋಡಿದ್ರಾ, ಮದ್ವೆ ಆದ ಮೊದಲನೇ ದಿನಾನೇ ಹೆಂಡತಿನ ಅರ್ಧ ದಾರಿಲಿ ಬಿಟ್ಟು ಹೋಗಕ್ ರೆಡಿ ಆಗ್ಬಿಟ್ರಿ. ವಾ, ಏನಮ್ಮ ನೀವು ಹೆಂಗಸರು ಹಾಗೆ ಮಾತಾಡಿದ್ರೆ ಹೀಗಂತೀರಾ, ಹೀಗೆ ಮಾತಾಡಿದ್ರೆ ಹಾಗಂತೀರಾ? ನಾವು ಗಂಡಸರು ನಿಮ್ಮನ್ನ ಹೇಗಮ್ಮ ಅರ್ಥ ಮಾಡ್ಕೊಳ್ಳೋದು? ರೀ, ಸುಮ್ಮನೆ ತಮಾಷೆಗಂದೆ, ನೀವು ಹೊರಡಿ. ಬಾಯ್. ಚೇತು, ಹುಷಾರು. ಹಲೋ. ಮನೆ ತಲುಪಿದ್ರಾ? ಈಗ ತಾನೇ ಬಂದೆ. ತಲುಪಿದ್ಮೇಲೆ ಫೋನ್ ಮಾಡಿ ಹೇಳ್ಬೇಕು ತಾನೆ? ಶ್ಯಾಮ್, ನಾನೇನ್ ಮಗುನಾ? ನೀವ್ ಕರೆಕ್ಟ್ ಟೈಮ್ಗೆ ಹೋದ್ರ ಆಫೀಸ್ಗೆ? ಇವತ್ತು 5 ನಿಮಿಷ ಮುಂಚೆ ಬಂದೆ. ನನ್ನ ಲೈಫಲ್ಲಿ ಇಷ್ಟೊಂದು ಓವರ್ ಪಂಚಲಾಗಿ ಬಂದಿದ್ದೆ ಇಲ್ಲ, ಅದು ವಿತ್ ಲಂಚ್ ಬಾಕ್ಸ್. ನೌ ಐ ಆಮ್ ಎ ಪರ್ಫೆಕ್ಟ್ ಮ್ಯಾರಿಡ್ ಮ್ಯಾನ್ ವಿತ್ ಲವ್ಲಿ ಪಂಕ್ಚುಯಲ್ ವೈಫ್. ಥ್ಯಾಂಕ್ ಯು. ಸರಿ ಸರಿ, ಇವಾಗ ನೀವು ಫೋನ್ ಇಡಿ. ಆಫೀಸ್ ಟೈಮ್, ಲಂಚ್ ಟೈಮಲ್ಲಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಹೇಳಿ. ಚೇತು, ಇವತ್ತು ನೀವು ಉಟ್ಕೊಂಡಿದ್ದ ಸೀರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ. ಸಂಜೆ ನನ್ನ ಮನೆಗೆ ಬರೋವಾಗ ಅದನ್ನ ಉಟ್ಕೊಂಡಿರ್ತೀರಾ ಪ್ಲೀಸ್? ಹೌದಾ? ಓಕೆ, ಸರಿ. ಆ್ಯಕ್ಚುಲಿ ಇದನ್ನು ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಓಕೆ, ಲಂಚ್ ಅವರಲ್ಲಿ ಫೋನ್ ಮಾಡ್ತೀನಿ. ಲವ್ ಯು. ಪ್ರೀತಿನೇ ಹೊಟ್ಟೆ ಕಿಚ್ಚುಪಡುವಷ್ಟು ತಮ್ಮದೇ ಆದ ಪ್ರಪಂಚದಲ್ಲಿದ್ದ ಆ ಪ್ರೇಮಿಗಳ ಲೈಫಲ್ಲೂ ಇನ್ನೊಂದು ಪಾತ್ರ ಎಂಟ್ರಿ ಆಯಿತು.
ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಯಾವ ಫ್ಲೋರು? ಗ್ರೌಂಡ್. ಓ, ನೀವು ಗ್ರೌಂಡ್ ಫ್ಲೋರಾ? ಹೌದು. ನಿಮ್ದಿರ್ಬೇಕು ನೋಡಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾರೋ ಫೋನ್ ಬೀಳ್ಸ್ಕೊಂಡು ಹೋಗಿದ್ದಾರೆ. ಕಾಸ್ಟ್ಲಿ ಮೊಬೈಲ್ ಬೇರೆ. ಅವ್ರಿಗೆ ಮತ್ತೆ ಫೋನ್ ಬರ್ಬೋದು. ನೀವೇನಾದರೂ ಇದನ್ನ ಅವ್ರಿಗೆ ತಲುಪಿಸ್ತೀರಾ? ಸರ್, ನನಗೆ ಈ ಥರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟು ಟೈಮ್ ಇಲ್ಲ. ಕೊಚ್ಚಿನಲ್ಲಿ ಶೂಟಿಂಗು, 7:30 ಫ್ಲೈಟು, 5:30 ಐ ಆಮ್ ಆಲ್ರೆಡಿ ಲೇಟ್. ಇಲ್ಲಾಂದ್ರೆ ನಾನೇ ತಲುಪಿಸ್ತಾ ಇದ್ದೆ. ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಮೋಹನ ತಲುಪುತ್ತೋ ಇಲ್ವೋ? ಅವ್ರು ಏನು ಎಮರ್ಜೆನ್ಸಿ ಇದ್ರೆ ಏನೋ. ಪ್ಲೀಸ್. ಇಟ್ಸ್ ಓಕೆ, ಕೊಡಿ, ನೋ ಪ್ರಾಬ್ಲಮ್. ನೈಸ್ ಆಫ್ ಯು. ಹಲೋ. ಎಷ್ಟೊತ್ತು ಕಾಯೋದು? ಈ ಮೊಬೈಲ್ ನಂಗೆ ಲಿಫ್ಟಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ರು. ಫನ್ನಿ. ಹಲೋ ಮೇಡಮ್, ಯಾವ ರೂಮ್ ನಂಬರ್? ಈ ಮೊಬೈಲ್ ನಂದಲ್ಲ, ಲಿಫ್ಟಲ್ಲಿ ಸಿಕ್ಕಿದ್ದು. ಹಲೋ 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 ಹಲೋ. ನಮಸ್ತೆ, ನನ್ನ ಹೆಸರು ಸಿಂಚನಾ ಅಂತ. ಹಲೋ ಮೇಡಮ್, ದಯವಿಟ್ಟು ನೀವು ಮಾತಾಡದೆ ನಾನು ಮಾತಾಡೋದನ್ನ ಸ್ವಲ್ಪ ಕೇಳಿ. ಈ ಮೊಬೈಲ್ ನಂದಲ್ಲ, ಬೆಳಿಗ್ಗೆ ಲಿಫ್ಟ್ನಲ್ಲಿ ಸಿಕ್ಕಿದ್ದು. ಬೆಳಿಗ್ಗೆಯಿಂದ ಯಾರ್ಯಾರೋ ಫೋನ್ ಮಾಡ್ತಾ ಇದ್ದಾರೆ. ನಾನು ಆನ್ಸರ್ ಮಾಡಿದ ತಕ್ಷಣ ಕಟ್ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಅದೇ ನಂಬರ್ಗೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿರ್ತಾರೆ. ಕ್ಷಮಿಸಿ, ಆ ಫೋನ್ ನಂದೆ. ಹಲೋ ಮೇಡಮ್, ದಯವಿಟ್ಟು ಬಂದು ತಗೊಂಡೋಗಿ. ಈ ಮೊಬೈಲ್ ನಂಗೆ ತುಂಬಾ ಇರಿಟೇಟ್ ಮಾಡ್ತಾ ಇದೆ. ಈಗ ನೀವು ಎಲ್ಲಿದ್ದೀರಾ? ಕೋರಮಂಗಲ ಫೋರಮ್ ಮಾಲ್ ಎದುರುಗಡೆ ಕಾನ್ಫಿಡೆಂಟ್ ಗ್ರೂಪ್ ಅಂತ ನಮ್ಮ ಆಫೀಸ್ ಇದೆ, ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಕನ್ಫ್ಯೂಷನ್ ಆದರೆ ಫೋರಮ್ ಮಾಲ್ ಹತ್ರ ಬಂದು ನಾನು ಕಾಲ್ ಮಾಡಿ. ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ವಿಷಯ. ಏನು ಹೇಳಿ? ನಾನು ಸ್ವಲ್ಪ ದೂರ ಇದ್ದೀನಿ, ಅಲ್ಲಿಗೆ ಬರೋದು ಲೇಟ್ ಆಗ್ಬೋದು. ಹಾಗಾದ್ರೆ ನಮ್ಮ ಆಫೀಸ್ನಲ್ಲಿ ಇಟ್ಟಿರ್ತೀನಿ, ಬೆಳಿಗ್ಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಎಲ್ಲಿ ಬರುತ್ತೆ? ರಾಜರಾಜೇಶ್ವರಿ ನಗರ. ಓ, ನಮ್ಮನೆ ಇರೋದು ಉತ್ರಳ್ಳಿಯಲ್ಲಿ. ನೀವು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನನಗೆ ಫೋನ್ ಕೊಟ್ಟು ಹೋಗೋಕ್ಕಾಗತ್ತಾ? ಐ ವಿಲ್ ಡೂ ದಟ್. ನಿಮ್ಮ ಮನೆ ಅಡ್ರೆಸ್ನ ನನ್ನ ಮೊಬೈಲ್ಗೆ SMS ಮಾಡಿ. ನಿಮ್ಮ ನಂಬರ್ ಹೇಳ್ತೀರಾ? ನನ್ನ ನಂಬರಾ? 9845203333. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಹಾಯ್ ಹಬಿ. ಹಾಯ್ ಚಿತು. ಎಷ್ಟೊತ್ತಾಗುತ್ತೆ ನೀವು ಮನೆಗೆ ಬರೋದು? ಇನ್ನೊಂದು 45 ಮಿನಿಟ್ಸ್. 3/4 ಗಂಟೆ. ಬ್ಯಾಂಗ್ಳೂರ್ ಟ್ರಾಫಿಕ್ಗೆ ಎಕ್ಸ್ಟ್ರಾ 15 ಮಿನಿಟ್ಸ್ ಎಕ್ಸ್ಕ್ಯೂಸ್. 1 ಅವರ್ ಒಳಗೆ ಬಂದ್ರೆ ಬಿಸಿ ಬಿಸಿ ಪಕೋಡ. ಲೇಟ್ ಆಗಿ ಬಂದ್ರೆ ಕಿಚನ್ ಕ್ಲೋಸ್. ಸಾರಿ. ಪ್ಲೀಸ್ 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 ಪ್ಲೀಸ್, ನಾನು ಬರೋದು 10 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು. ಅಲ್ಲಿವರೆಗೂ ಕಿಚನ್ ಕ್ಲೋಸ್ ಮಾಡಬೇಡಿ. ಅದೇ ಬೆಳಿಗ್ಗೆ ಲಿಫ್ಟಲ್ಲಿ ಮೊಬೈಲ್ ಸಿಕ್ತು ಅಂತ ಹೇಳಿದ್ನಲ್ಲ, ಆ ಮೊಬೈಲ್ ಓನರ್ ಮನೆ ಆನ್ ದ ವೇ ಅಂತ, ಅದನ್ನ ಅವ್ರಿಗೆ ತಲುಪಿಸ್ಬಿಟ್ಟು ಬರ್ತೀನಿ. ಓಕೆ ಚೇತು? ಏನು ಶಬ್ದ? ಶ್ಯಾಮ್, ಕೈ ಜಾರಿ ಗ್ಲಾಸ್ ಹೊಡೆದು ಹೋಯ್ತು. ಅಪಶಕುನ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೊತ್ತಲ್ಲಿ ಗ್ಲಾಸ್ ಹೊಡೆದಾಕಿದ್ದಾರೆ. ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಅವ್ರಿಗೆಲ್ಲ ಏನು ಆಗೇ ಇಲ್ವಲ್ಲ? ಇದು ಸ್ವಲ್ಪ ಜಾಸ್ತಿ ಅನ್ಸಲ್ವಾ? ಓ, ಜಾಸ್ತಿ ಏನಲ್ಲ. ನೀವು ಕೈ ಗಾಯ ಮಾಡ್ಕೊಂಡ್ರೆ ಕಿಚನ್ನ ನಾವು ನಿಭಾಯಿಸೋದಕ್ಕಾಗಲ್ಲ. ಚೇತು, ಅವ್ರ ಮನೆ ಹತ್ರ ಬಂದೆ, ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಹೆಸರು ಶ್ಯಾಮ್ ಅಂತ. ಮೊಬೈಲ್ ಕೊಡ್ಬೇಕಾಗಿತ್ತು. Oh, beautiful house. ಹಾಯ್, ಐ ಆಮ್ ಶ್ಯಾಮ್. ಹಾಯ್, ನಾನೇ ಸಿಂಚನಾ. ಬನ್ನಿ ಒಳಗೆ. ಹಾ, ಪರವಾಗಿಲ್ಲ, ನಾ ಹೊಡ್ತೀನಿ. ನಿಮ್ಮ ಮೊಬೈಲ್ ಮನೆ ಒಳಗ್ ಬಂದ್ರೇನೆ ಮೊಬೈಲ್ ತಗೊಳ್ಳೋದು. ಪ್ಲೀಸ್ ಕಮ್ ಇನ್. ಶೂ ಹಾಕಿದ್ದೀನಿ. ಕಾರಲ್ಲಿ ಓಡಾಡೋರ್ ಶೂಸ್ ಏನ್ ಗಲೀಜಾಗಿರಲ್ಲ. ನನ್ ಕೆಲ್ಸಕ್ಕೆ ಬಂದಿದ್ದೀರಾ, ಅಟ್ಲೀಸ್ಟ್ ಒಂದ್ ಜ್ಯೂಸ್ ಆದ್ರೂ ಕುಡಿದು ಹೋಗಿ ಪ್ಲೀಸ್. ಬನ್ನಿ ಒಳಗೆ. ಇಟ್ಸ್ ಓಕೆ. ನಿಮ್ಮನೆ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಮಮ್ಮಿ ನನಗೆ ಗಿಫ್ಟ್ ಮಾಡಿದ್ದು. ನಿಮ್ಮಮ್ಮ ಏನ್ ಮಾಡ್ತಿದ್ದಾರೆ? ಅವ್ರಿಗಿಲ್ಲ. ಓ ಸಾರಿ. ಇಷ್ಟು ದೊಡ್ಡ ಮನೆನ ಹೇಗೆ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಮಾಡಕ್ಕೆ ಮನೆ ತುಂಬಾ ಜನ ಇದ್ದಾರೆ. ಮತ್ತೆ ಯಾರು ಕಾಣ್ತಾನೆ ಇಲ್ಲ? ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದಾರೆ. ಕರೆದ್ರೆ ಬರ್ತಾರೆ. ನಮ್ಮ ಮನೆ ವ್ಯೂ ಮೇಲಿಂದ ತುಂಬಾ ಚೆನ್ನಾಗಿದೆ. ಬರ್ತೀರಾ? ತೋರಿಸ್ತೀನಿ. ಬನ್ನಿ 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 ಶ್ಯಾಮ್, ಇಲ್ಲಿ ಕೂತ್ಕೊಳ್ಳಿ. ಅಟ್ಲೀಸ್ಟ್ ಈಗಲಾದ್ರೂ ಮೊಬೈಲ್ ತಗೊಳ್ಳಿ.
ಥ್ಯಾಂಕ್ ಯು ಸೋ ಮಚ್. ಇವನು ನನ್ನ ಪ್ರೀತಿಯ ಮಗ ಪ್ರೇಮ್ ಅಂತ. ತುಂಬಾ ಕ್ಯೂಟ್ ಆಗಿದ್ದಾನೆ. ಥ್ಯಾಂಕ್ ಯು. ಇವನನ್ನ ಮಲ್ಗಿಸ್ಬಿಡು. ಅಂದ್ಹಾಗೆ 6:30 ಹೊರಡೋದು ಮರಿಬೇಡ. ಓಕೆ ಬಾಯ್ ಪುಟ. ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. ನೀವ್ ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ? ಕಾನ್ಫಿಡೆಂಟ್ ಕನ್ಸ್ಟ್ರಕ್ಷನ್ ಗ್ರೂಪ್. ರಿಸೆಷನ್ ಅಂತಾರೆ, ರಿಯಲ್ ಎಸ್ಟೇಟ್ ಬಿದ್ದೋಗಿದೆ ಅಂತಾರೆ. ಅಂಥದ್ರಲ್ಲಿ ನಿಮ್ ಬಿಸ್ನೆಸ್ ಹೇಗಿದೆ? ಕಾಸುಗ್ ಮನೆ ಕಟ್ಟೋರಿಗೆ ರಿಸೆಷನ್, ಕನಸುಗ್ ಮನೆ ಕಟ್ಟೋರ್ಗೆ ಯಾವ ರಿಸೆಷನ್? ಈ ಮೊಬೈಲ್ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಜ ಹೇಳ್ಬೇಕಂದ್ರೆ ನನ್ ಜೀವನಾನೇ ಈ ಮೊಬೈಲ್ ಅಲ್ಲಿದೆ. ಈ ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳ್ತಿಲ್ಲ ನಾನು. ಇದ್ರಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಸ್ ಕಳ್ದೋಗಿದ್ರೆ ನನ್ ಜೀವನಾನೇ ಆಫ್ ಆಗೋಗ್ತಿತ್ತು. ಸಿಂಚನಾ ಅವ್ರೆ, ನಿಮ್ ಹಸ್ಬೆಂಡ್ ಏನ್ ಮಾಡ್ತಿದಾರೆ? ಅವ್ರ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. 1 ವರ್ಷ ಆಯ್ತು. ಐ ಆಮ್ ಸಾರಿ. ಅಂದ್ಹಾಗೆ ನೀವೇನ್ ಮಾಡ್ತಿದ್ದೀರಾ? ಸೋಷಿಯಲ್ ನೆಟ್ವರ್ಕಿಂಗ್. ಅಂದ್ರೆ ಸತ್ಯ ಹೇಳ ಸುಳ್ಳು ಹೇಳ? ನಾನು ಸುಳ್ಳು ಇಷ್ಟಪಡೋನಾಗಿದ್ದಿದ್ರೆ ಇಷ್ಟೊಳ್ಳೆ ಮೊಬೈಲ್ನ ನಿಮ್ಗೆ ವಾಪಸ್ ತಂದು ಕೊಡ್ತಾನೆ ಇರಲಿಲ್ಲ. ಯಾವುದೇ ಹೆಣ್ಣು ಹೆಮ್ಮೆಯಿಂದ ಹೇಳ್ಕೊಳಕ್ ಆಗದೆ ಇರೋಂಥ ವೃತ್ತಿ. ಸಾರಿ, ನನ್ಗೆ ಅರ್ಥ ಆಗ್ಲಿಲ್ಲ. ಜಗತ್ತಿನ ಅತಿ ಪುರಾತನ ವೃತ್ತಿ. ಕ್ಷಮಿಸಿ. ಹಲೋ, ಪ್ಲೀಸ್ ಜ್ಯೂಸ್ ಕುಡ್ದು ಹೋಗಿ. ಪ್ರೀತಿ ಸಮಾಧಿ ಮೇಲೆ ಕಟ್ಟಿರೋ ಅರಮನೆ ಇದು. ಇಲ್ಲಿ ಜ್ಯೂಸ್ ಅಲ್ಲ, ಗಾಳಿನೂ ಕುಡಿಬಾರ್ದು. ಶ್ಯಾಮ್, ಶ್ಯಾಮ್, ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಈ ರೀತಿ ಅವಮಾನ ಮಾಡಿ ಹೋಗ್ತಿದ್ದೀರಾ? ನನಗೆ ಕಾರಣ ಬೇಕು. ಹಾಯ್ ಹ್ಯಾನ್ಸಮ್, ಯು ಆರ್ ಲೇಟ್. ಬಿಸಿ ಬಿಸಿ ಪಕೋಡ ತಣ್ಣಗಾಗಿದೆ. 5 ನಿಮಿಷ ವೇಟ್ ಮಾಡಿ, ಬಿಸಿ ಮಾಡ್ಕೊಡ್ತೀನಿ. ಯಾಕೆ, ಏನಾಯ್ತು? ಸ್ನಾನ ಮಾಡ್ಕೊಂಬರ್ತೀನಿ. ನನ್ನ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾವ ಜಾಗಕ್ಕೆ ಹೋಗ್ಬಾರ್ದು ಅನ್ಕೊಂಡಿದ್ನೋ ಇವತ್ತು ನಾನು ಆ ಜಾಗಕ್ಕೆ ಹೋಗಿ ಬಂದಿದ್ದೀನಿ. ಐ ಆಮ್ ಸಾರಿ. ಸಾರಿ? ಏನ್ ಹೇಳ್ತಿದ್ದೀರಾ? ಇವತ್ತು ಬೆಳಿಗ್ಗೆ ಲಿಫ್ಟಲ್ಲಿ ಒಂದು ಮೊಬೈಲ್ ಸಿಕ್ತು ಅಂತ ಹೇಳಿದ್ನಲ್ಲ, ಆ ಮೊಬೈಲ್ ತಲುಪ್ಸಕ್ಕೆ ಅವ್ರ ಮನೆಗೆ ಹೋದಾಗ ಗೊತ್ತಾಯ್ತು ಆ ಮೊಬೈಲ್ ಓನರ್ ಎಂತ ಕೆಟ್ಟ ವೃತ್ತಿ ನಡೆಸ್ತಾ ಇದ್ದಾಳೆ ಅಂತ. ಅಷ್ಟೇನಾ? ವಿಷಯ ಗೊತ್ತಿಲ್ಲದೆ ಆ ಜಾಗಕ್ಕೆ ಹೋಗಿದ್ದೀರಾ. ಮರ್ತ್ಬಿಡಿ, ಸ್ನಾನ ಮಾಡಿ, ಮನಸ್ಸು ಸರಿ ಹೋಗುತ್ತೆ. ಶ್ಯಾಮ್, ಗೊತ್ತಿದ್ದು ನಿಮ್ಮ ಮತ್ತೆ ಅದೇ ಜಾಗಕ್ಕೆ ಹೋದ್ರೆ ಅದು ನನ್ನ ಪ್ರೀತಿಗೆ ಮಾಡೋ ಅವಮಾನ. ಹೇಳಿ. ಗುಡ್ ಮಾರ್ನಿಂಗ್ ಸರ್. ನಿಮ್ನ ನೋಡಕ್ಕೆ ಸಿಂಚನಾ ಅಂತ ಒಬ್ರು ಬಂದಿದ್ದಾರೆ. ಸಿಂಚನನಾ? ಯಾವ ಸಿಂಚನಾ? ಅದೇ ನಿನ್ನೆ ನೀವ್ ಯಾವ್ದೋ ಮೊಬೈಲ್ನ ತಲುಪಿಸಿದ್ರಂತಲ್ಲ. ಓ, ನಾನು ಅವ್ರ ಜೊತೆ ಮಾತಾಡೋ ಯಾವ ಅವಶ್ಯಕತೆ ಇಲ್ಲ. ಅವ್ರನ್ನ ಕಳಿಸ್ಬಿಡಿ, ಒಳಗೆ ಬಿಡಬೇಡಿ. ಓಕೆ ಓಕೆ ಸರ್. ಶ್ಯಾಮ್, ನನಗೆ ಬೇಕಾಗಿರೋದು ಜಸ್ಟ್ 5 ಮಿನಿಟ್ಸ್. ಜಾಸ್ತಿ ತೊಂದರೆ ಕೊಡಲ್ಲ. ನಾನು ಒಳಗೆ ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ವಾವ್, ನೈಸ್ ಆಫೀಸ್. ನಿಜವಾಗ್ಲೂ ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ. ಫಸ್ಟ್ ಟೈಮ್ ಆಫೀಸ್ ಬಂದವ್ರಿಗೆ ಅಟ್ಲೀಸ್ಟ್ ಒಂದು ಕಾಫಿ ಆದ್ರೂ ಆಫರ್ ಮಾಡ್ತೀರಾ ಅನ್ಕೊಂಡಿದ್ದೆ. ನಾನ್ ಕರೀದೆ ಬಂದಿರೋಳು. ಇಟ್ಸ್ ಓಕೆ. ನನಗೆ ಕೆಲಸಗಳಿವೆ. ಒಳ್ಳೆ ಕೆಲ್ಸಗಾರರಿಗೆ 5 ನಿಮಿಷ ಫ್ರೀ ಮಾಡ್ಕೊಳಕ್ಕೂ ಗೊತ್ತಿರುತ್ತೆ. 5 ನಿಮಿಷ. ಏನ್ರಿ ಇದೇನ್ರಿ ನಿಮ್ ಕೆಲಸ? ಗಂಡಸ್ರ ಮುಂದೆ ಮೊಬೈಲ್ ಬೀಳ್ಸೋದು, ಮನೆಗೆ ತಂದು ಕೊಡಿ ಅನ್ನೋದು, ಕೂರ್ಸಿ ಮಾತಾಡ್ಸಿ ಜ್ಯೂಸ್ ಕೊಟ್ಟು ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಸಂಬಳ ಅಂತ ತಿಳ್ಕೊಂಡು ಹೊಸ ಹೊಸ ಕ್ಲೈಂಟ್ಸ್ ಹಿಡಿಯೋದು, ಅವ್ರ ನೆಮ್ಮದಿ ಕೆಡಿಸಿ ಅವ್ರ ಮನೆ ಹೊಡಿಯೋದು. ಛೆ, ನೋಡಿ, ಹೀಗೂ ಬಿಸ್ನೆಸ್ ಮಾಡ್ಬೋದಂತ ನಿಮ್ಮಂಥ ಗಂಡಸರಿಗೆ ಹೊಳೆಯೋದು. ನನಗ್ ಹೊಳ್ದಿರ್ಲಿಲ್ಲ ಇದು. ಉಪವಾಸ ಇದ್ರು ಈ ತರ ಬಿಸ್ನೆಸ್ ಮಾಡಲ್ಲ ರೀ. ನನ್ನ ಮಗು ಮೇಲೆ ಆಣೆ. ನನಗ್ ನೋವಾಗಿರೋ ವಿಚಾರ ಬೇರೆನೇ ಇದೆ. ಅದನ್ನ ಮಾತಾಡಕ್ ಬಂದಿದ್ದೀನಿ. ದಯವಿಟ್ಟು 5 ನಿಮಿಷದಲ್ಲಿ ಮುಗಿಸಿ. ನಿಮ್ ಮಗು ಮೇಲೆ ಆಣೆ ಇಟ್ರಿ ಅಂತ. ನೆನ್ನೆ ನೀವ್ ನಂಗೆ ಒಂದ್ ಸಹಾಯ ಮಾಡಿದ್ರಿ. ಏನ್ರಿ, ಒಂದ್ ಥ್ಯಾಂಕ್ಸ್ ಹೇಳೋ ರೈಟ್ಸು ಇಲ್ವಾ ನನಗೆ? ಕೃತಜ್ಞತೆಗೆ ಒಂದು ಚಿಕ್ಕ ಆತಿಥ್ಯ ಕೊಟ್ರೆ ಅದನ್ನ ಧಿಕ್ಕರಿಸಿ ನನಗೆ ಅವಮಾನ ಮಾಡಿದ್ರಿ. ಏನ್ರಿ, ನಾನ್ ನಿಮ್ಗೆ ಬಿಸ್ನೆಸ್ ಕೇಳ್ದೆ? ಆದ್ರೆ ಒಂದ್ ಹೇಳ್ತೀನಿ, ಈ ವೃತ್ತಿಯಲ್ಲಿ ಇರೋ ಪ್ರತಿ ಒಂದು ಹುಡುಗಿನೂ ಬೆಳಿಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ಳೋದು ಒಂದೇ, ಆ ದಿನ ಈ ವೃತ್ತಿಯ ಕೊನೆ ದಿನ ಆಗಿರ್ಲಿ ಅಂತ. ಅದು ನನಗೆ ಸಂಬಂಧ ಪಡದೇ ಇರೋ ವಿಚಾರ. ನನ್ನ ಪ್ರಕಾರ ಪ್ರೀತಿನೇ ಹುಟ್ಟದಿರೋ ಜಾಗ ಅದು. ನಿಮಗ್ ಗೊತ್ತಿಲ್ಲ. ಹಾಗ್ ನೋಡಿದ್ರೆ ಪ್ರೀತಿ, ಪ್ರೇಮ, ತ್ಯಾಗ ಹುಟ್ಟೋದಿಲ್ಲಿಂದ್ಲೆ. ಇಲ್ ಸಿಗೋ ಪ್ರೇಮ ಯಾವ ಹೆಂಡತಿನೋ ಅವಳ ಗಂಡಂಗ್ ಕೊಡಲ್ಲ ರೀ. ಇದ್ ನಾನ್ ಹೇಳೋ ಮಾತಲ್ಲ, ಅನ್ಭವಿಸ್ದವ್ರ ಮಾತು. ರಬ್ಬಿಶ್. ಹಾಗಾದ್ರೆ ಬಂದಿನ ನನ್ನ ವ್ಯವಸ್ಥೆಯಲ್ಲಿ ಇದ್ದು ನಾ ಹೇಳಿದ್ ರಬ್ಬಿಶ್ ಅಂತ ಪ್ರೂವ್ ಮಾಡ್ರಿ. ಹಾಗೆ ನಾನು ಪ್ರೂವ್ ಮಾಡಿದ್ರೆ ನೀವು ನಿಮ್ಮ ಈ ಹೈ ಇನ್ಕಮ್ ಪ್ರೊಫೆಷನ್ ಬಿಟ್ಬಿಡ್ತೀರಾ? ನಿಮ್ಮ ಸಾಮ್ರಾಜ್ಯನ ಭಿಕಾರಿಗಳಿಗೆ ದಾನ ಮಾಡ್ಬಿಡ್ತೀರಾ? ಹೇಳಿ. ಮಂಗಳವಾರ ಈ ಸಿಂಚನ ಹತ್ರ ಚಾಲೆಂಜ್ ತಗೊಂತಾ ಇದ್ದೀರಾ. ಯೋಚನೆ ಮಾಡಿ. ನಿಮ್ಮ ವೃತ್ತಿಲಿರೋ ಯಾವ ಹುಡುಗಿ ಪ್ರೀತಿ ಪ್ರೇಮ ಅಂತ ಪ್ರಾಮಾಣಿಕವಾಗಿ ಆಚರಣೆ ಮಾಡ್ತಾಳೆ ಅಂತ ನಿಮಗನ್ಸುತ್ತೋ ಅಂತ ಹುಡುಗಿ ನನಗೆ ಪರಿಚಯ ಮಾಡಿಸಿ. ಅವಳು ಪ್ರೀತಿ ಪ್ರೇಮ ಎಲ್ಲ ನಾಟಕ ಅಂತ ನಾನ್ ಪ್ರೂವ್ ಮಾಡ್ತೀನಿ. ನಿಮ್ ನಂಬಿಕೆನ ಸುಳ್ಳು ಮಾಡೋಂತ ಹುಡುಗಿ ಕೊಡ್ತೀನಿ. ಈಗ ತಾನೇ ಮದುವೆ ಆಗಿದ್ದಾಳೆ. ತನ್ನ ಗಂಡನ ಅದ್ಭುತವಾಗಿ ಪ್ರೀತಿಸ್ತಾಳೆ. ಅವಳದೇ ಕಾರಣದಿಂದ ನನ್ನ ವ್ಯವಸ್ಥೆಯಲ್ಲಿದ್ದಾಳೆ.
ಸುಂದರವಾಗಿ ಹಾಡ್ತಾಳೆ, ವಂಡರ್ಫುಲ್ ಆಗಿ ಮಾತಾಡ್ತಾಳೆ. ಅವಳು ಗಂಡನ ಬಗ್ಗೆ ಇಟ್ಟಿರೋ ಪ್ರೇಮ ಸುಳ್ಳು ಅಂತ ನೀವ್ ಪ್ರೂವ್ ಮಾಡಿದ್ರೆ ಆ ದಿನಾನೇ ನಾನು ನನ್ನ ಪ್ರೊಫೆಷನ್ ಬಿಟ್ಬಿಡ್ತೀನಿ. ನನ್ನ ಆಸ್ತಿನ ನೀವ್ ಹೇಳ್ದಂಗ್ ದಾನ ಮಾಡ್ತೀನಿ. ಯಾವಾಗ ಭೇಟಿ ಮಾಡಿಸ್ತೀರಾ? ಅವಳನ್ನ ನೀವ್ ಭೇಟಿ ಮಾಡ್ಬೇಕಂದ್ರೆ ಅವಳ ಕಂಡೀಷನ್ಸ್ಗೂ ನೀವ್ ಒಪ್ಕೋಬೇಕಾಗತ್ತೆ. ಅವಳು ಭೇಟಿ ಮಾಡೋ ದಿನ, ಸಮಯ, ಸ್ಥಳ ಅವಳೇ ಡಿಸೈಡ್ ಮಾಡ್ತಾಳೆ. ಅವಳ ಅನುಮತಿ ಇಲ್ಲದೆ ನೀವ್ ಅವಳನ್ನ ಭೇಟಿ ಮಾಡಕ್ಕೂ ಆಗಲ್ಲ. ಮೀಟ್ ಮಾಡಿದ್ರು ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವ್ ಅವಳನ್ನ ಬಲವಂತಾನೂ ಮಾಡೋ ಹಾಗಿಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಪರ್ಮನೆಂಟ್ ಮೊಬೈಲ್ ನಂಬರೂ ಇಲ್ಲ. ಆಗಾಗ ಬೇರೆ ಬೇರೆ ನಂಬರ್ ಇಂದ ನನಗ್ ಫೋನ್ ಮಾಡ್ತಿರ್ತಾಳೆ. ಆಗ ಮಾತ್ರ ನಾನು ಅವಳನ್ನ ನಿಮ್ಗೆ ಪರಿಚಯ ಮಾಡ್ಸಕ್ ಸಾಧ್ಯ. ನೀವು ಕಳ್ಸೋ ಹುಡುಗಿ ನಿಮ್ ನಾಟಕದ ಮೆಂಬರ್ ಆಗಿದ್ರೆ ನೀವು ಅವಳಿಗೆ ನನ್ನ ಬಗ್ಗೆ ಮುಂಚೆನೆ ಹೇಳಿದ್ರೆ? ಶ್ಯಾಮ್, ನೀವ್ ದೇವ್ರನ್ನ ನಂಬ್ತೀರಾ? ಇಲ್ಲ. ಹಾಗಾದ್ರೆ ನನ್ನ ಆಣೆ ಇಟ್ಟು ಪ್ರಯೋಜನ ಇಲ್ಲ. ನಂಬ್ಲೇಬೇಕಾಗತ್ತೆ. ಫೋನ್ ಮಾಡ್ತೀನಿ. ಬಾಯ್. ಹಾಯ್ ಹಬಿ. ಹಾಯ್ ಚೇತು. ಇವತ್ ಸಂಜೆ ನಾನು ದೇವಸ್ಥಾನದಲ್ಲಿ ಇರ್ತೀನಿ. ಆಫೀಸಿಂದ ಬರುವಾಗ ನನ್ನ ಪಿಕ್ ಮಾಡ್ತೀರಾ? ಬರೋದಕ್ಕಾಗಲ್ಲ ಅಂದ್ರೆ? ಏನ್ ಮಾಡಕ್ಕಾಗುತ್ತೆ, ನಾನು ಆಟೋನಲ್ಲಿ ಹೋಗ್ತೀನಿ. ಬೇಡ ಬೇಡ, ಆಟೋ ಕೊಡೋ ದುಡ್ಡು ನನಗೆ ಕೊಡಿ, ನಾನೇ ಬಂದು ಪಿಕ್ ಮಾಡ್ತೀನಿ. ಏನ್ ಸರ್, ಚೆನ್ನಾಗಿದ್ದೀರಾ? ಓಹೋ ಸರ್, ನನ್ನ ಸರ್ ಅಂದ್ರ ಬಂದವರೆಲ್ಲ ಹೋಗೋವಾಗ ಕಾಸು ಹಾಕ್ತಾರೆ ಸರ್, ಬಂದ ತಕ್ಷಣ ಕಾಸು ಹಾಕೋರು ನೀವು ಒಬ್ಬರೇ ಸರ್. ಏನು ಸರ್ ಇವತ್ತು ಡ್ರೈವರ್ ಡ್ಯೂಟಿನಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಮೇಡಮ್ನವ್ರು ಹೋಗಿ ತುಂಬ ಗೊತ್ತಾಯ್ತು ಸರ್. ನೀವು ಈಗ ಬರ್ತಾ ಇದ್ದೀರಿ, ಏನು ಸಮಾಚಾರ? ಈಗ ಹಾಡ್ತಾ ಇದ್ರಲ್ಲ ಹಾಡು, ಅದ್ರ ಅರ್ಥ ಏನು ಅಂತ ಹೇಳ್ತೀರಾ? ಆ ಹಾಡಿನ ಅರ್ಥ ಹಾಡಿನಲ್ಲೇ ಇದೆ ಸರ್. ಕೆಲವರು ಯಾವುದೇ ಕೆಲಸ ಮಾಡಬೇಕಾದ್ರೂ ಹೇಳ್ಬಿಟ್ಟು ಮಾಡ್ತಾರೆ, ಕೆಲವರು ಹೇಳ್ದನೇ ಮಾಡ್ತಾರೆ, ಕೆಲವರು ಏನೂ ಮಾಡಿರಲ್ಲ, ಊರು ತುಂಬ ತಪಟೆ ಹೊಡ್ಕೊಂಡು ತಿರುಗ್ತಾರೆ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ, ರಾಜಕೀಯ ವ್ಯಕ್ತಿಗಳ ಥರ. ನಾನು ಒಂದು ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಅದು ನನ್ನ ಹೆಂಡತಿ ಹೇಳಿದ್ರು ತಪ್ಪಾಗುತ್ತೆ, ಹೇಳದೇ ಇದ್ರು ತಪ್ಪಾಗುತ್ತೆ. ನಿರ್ಧಾರ ಒಳ್ಳೆ ತಾನೆ? ಒಳ್ಳೇದೇ ಅನ್ಕೊಂಡಿದ್ದೀನಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ ಸರ್, ನಿಮಗೂ ಗೊತ್ತಿರ್ಬೋದು, ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳಿ. ಯಾವಾಗಲೂ ಸತ್ಯವನ್ನೇ ಹೇಳು, ಆದರೆ ಬೇರೆಯವರ ಮನಸ್ಸಿಗೆ ನೋವಾಗುವಂಥ ಸತ್ಯವನ್ನು ನಿಮ್ಮ ಪ್ರಿಯವಾದವ್ರಿಗೂ ಹೇಳಬಾರ್ದಂತೆ. ಇದು ರಾಜಕೀಯ ವ್ಯಕ್ತಿಗಳಿಗೆ ಅನ್ವಯಿಸಲ್ಲ ಬಿಡಿ, ಇದು ಅವ್ರಿಗೆ ಸಂಬಂಧಿಸಲ್ಲ ಬಿಡಿ, ಅವ್ರು ಹೇಳೋದೊಂದು ಮಾಡೋದೊಂದು. ಸರ್ ಅದಕ್ಕೆ ಸರ್ ಬಸವಣ್ಣವ್ರು ಹೇಳಿರೋದು, ನಡೆದಂತೆ ನುಡಿ ನುಡಿದಂತೆ ನಡೆ ಇದೆ ಜನ್ಮ ಕಡೆ ಅಂತ ಹೇಳಿ. ಇವ್ರು ಯಾವುದನ್ನು ಮಾಡೋದಿಲ್ಲ, ಮತ್ತೆ ಮತ್ತೆ ಹುಟ್ಟು ಬರ್ತಾನೆ ಇರ್ತಾರೆ. ಮುಂದಿನ ಜನ್ಮ ಅಂತಿದ್ರೆ ಹುಚ್ಚನಾಗಳಾಗಿ ಹುಡ್ತಾರೆ ಸರ್. ಅವ್ರಿಗೆ ಯಾಕೆ ಸರ್ ಅಷ್ಟೊಂದು ಶಾಪ ಹಾಕ್ತೀರಾ? ನಾನಲ್ಲ ಸರ್, ನಾಡಿನ ಜನತೆ ಬೇಸತ್ತು ಶಾಪ ಹಾಕ್ತಾ ಇರೋದು. ಹೌದು, ಅಂಥವ್ರಿಗೆಲ್ಲ ನಿಮ್ಮ ದೇವ್ರೇನು ಮಾಡಲ್ವಾ? ಅಯ್ಯೋ ಪಾಪ, ನಮ್ಮ ದೇವ್ರು ಏನು ಸಾರ್ ಮಾಡ್ತಾನೆ, ನಮ್ಮ ಜನ ಸರಿ ಇಲ್ಲ ಸರ್. ಒಳಗಡೆ ನಿಂತ್ಕೊಂಡು ಹಾಡಿದ್ರೆ ಅರ್ಚಕ ಅಂತಾರೆ, ಇಲ್ಲಿ ನಿಂತ್ಕೊಂಡು ಹಾಡಿದ್ರೆ ಭಿಕ್ಷುಕ ಅಂತಾರೆ. ಮಂಗಳಾರತಿ ತಟ್ಟೆ ಕಾಸು ಹಾಕಿದ್ರೆ ದಕ್ಷಿಣೆ ಅಂತೆ, ನನ್ನ ತಟ್ಟೆ ಕಾಸು ಹಾಕಿದ್ರೆ ಭಿಕ್ಷೆ ಅಂತೆ. ಅವ್ರು ಪೂಜಾರಿ, ನಾನು ಭಿಕಾರಿ. ನಾನು ನಿಮ್ಮನ್ನು ಹಾಗನ್ನಲ್ಲ ಬಿಡಿ. ನೀವು ಭಾರಿ ಬ್ರಿಲಿಯಂಟ್ ಬಿಡಿ ಸರ್. ಕೆಲವರು ಕೆಟ್ಟೋಗ್ಬಿಟ್ಟಿದ್ದಾರೆ ಸರ್, ನಮ್ಮ ಜನ ಸರಿ ಇಲ್ಲ, ದುರಾಸೆ ಎಲ್ಲ ನಮಗೆ ಬೇಕು ಅಂತ. ಕೆಲವು ನಮ್ಮ ಹೀರೋಯಿನ್ಗಳು ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ ಇದ್ದರೆ ಎರಡು ನಾನೇ ಮಾಡ್ತೀನಿ ಅಂತಾರೆ, ಕ್ಲಬ್ ಡ್ಯಾನ್ಸ್ ಇದೆ ಅಂದರೆ ಅದು ನಾನೇ ಮಾಡ್ತೀನಿ ಅಂತಾರೆ. ನಮ್ಮ ಜನ ಈ ವಿಷಯದಲ್ಲಿ ಭಾರಿ ಬುದ್ಧಿವಂತರು ಸರ್. 35 ರೂಪಾಯಿ ಕೊಟ್ಟು ಒಂದೇ ಮುಖ ನೋಡ್ಬೇಕಲ್ಲ ಅಂತ ಥಿಯೇಟ್ರಿಗೆ ಹೋಗೋದೇ ಬಿಟ್ಬಿಟ್ರು. ಪಾಪ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ರು ಸರ್. ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ನಿಮ್ಮ ಹೆಸರೇ ಹೇಳಲಿಲ್ಲ? ನೀವು ಕೇಳಲೇ ಇಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಯಜಮಾನರು ತುಂಬ ಒಳ್ಳೆಯವರು. ನಂಗೆ ಗೊತ್ತು. ದೇವ್ರು ನಂಬಲ್ಲ, ಮನುಷ್ಯರು ನಂಬ್ತಾರೆ. ಚಪ್ಲಿಕಾಯಿನ ಹೆಸರು ಕೇಳ್ತಾರೆ ನೋಡಿ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಏನೇ ಆದರೂ ಸೂಪರ್ ಸೆಲೆಕ್ಷನ್ ಮೇಡಮ್. ಸ್ವಾಮಿ, ಅದು ನನ್ನ ಸೆಲೆಕ್ಷನ್. ಓಹೋ, ಸೂಪರ್ ಜೋಡಿ ಸರ್. ಸರಿ, ಬರ್ತೀವಿ. ಹಾಂ ಸರ್, ಹೆಸರು ಕೇಳ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀರಾ? ಓ ಸಾರಿ, ಹೇಳಿ. ಕುರುಡ. ನನಗೆ ಸ್ವಲ್ಪ ಬೇಜಾರು ಮಾಡ್ಲಾ? ವಾಟ್? ಬೇಜಾರ? ಅಮ್ಮನಿಗೆ ಹುಷಾರಿಲ್ಲ, 3 ದಿನ ಊರಿಗೆ ಹೋಗ್ಬೇಕಾಗತ್ತೆ. ಬೆಳಗ್ಗೆ ಅಪ್ಪ ಫೋನ್ ಮಾಡಿದ್ರು. ನಾನು ಕಳ್ಸ್ಕೊಡಲ್ಲ ಅಂದ್ರೆ? ಹೋಗಲ್ಲ, ಪಾಪ ಅಮ್ಮ. ನಾನು ಹೋಗೇ ಹೋಗ್ತೀನಿ ಅಂದ್ರೆ ಕಳ್ಸ್ಕೊಡ್ಬೇಕಾಗುತ್ತೆ. ಪಾಪ ಅಮ್ಮ. ಓ, ಲವ್ ಯು. ಗೀತಾ, ನಿನ್ ತರದ್ ಎಷ್ಟೋ ಹುಡುಗಿರು ನನ್ನ ಹತ್ರ ಇದ್ದಾರೆ. ನೀನು ನಿನ್ ಗಂಡನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತು. ಹಾಗೇನೆ ಯಾಕೆ ಈ ವೃತ್ತಿಯಲ್ಲಿ ಇದೆಯಾ ಅಂತಾನೂ ಗೊತ್ತು. ನಿನ್ ಪ್ರೀತಿ ಮೇಲೆ, ನಿನ್ ವ್ಯಕ್ತಿತ್ವದ ಮೇಲೆ ನನಗೆ ತುಂಬಾ ಗೌರವ ಇದೆ. ಅದಕ್ಕೆ ನಿನ್ನನ್ನ ಶ್ಯಾಮ್ ಹತ್ರ ಕಳಿಸ್ತಾ ಇದ್ದೀನಿ. ಕಾಮವಿಲ್ಲದ ಕಣ್ಣು, ಪ್ರೀತಿನ ಪ್ರೀತಿಸೋ ಹೃದಯ, ತತ್ವಗಳನ್ನೇ ನಂಬಿರೋ ವ್ಯಕ್ತಿತ್ವ ಇರೋ ಈ ಶ್ಯಾಮ್ ಕೂಡ ನನ್ನನ್ನ ತುಂಬಾ ಅವಮಾನಿಸ್ಬಿಟ್ಟ.
ನನ್ನ ನಿನ್ನ ತರದ ಎಷ್ಟೋ ಹೆಣ್ಮಕ್ಳು ಈ ವ್ಯವಸ್ಥೆಯಲ್ಲಿದ್ದಾರೆ. ಈ ವ್ಯವಸ್ಥೆಯಲ್ಲಿ ಇದ್ ಮಾತ್ರಕ್ಕೆ ನಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಅನ್ನೋ ಈ ಶ್ಯಾಮ್ ನಂಬಿಕೆನ ನೀನ್ ಸುಳ್ಳು ಮಾಡ್ತೀಯ ಅನ್ನೋ ನಂಬಿಕೆಯಿಂದ ನಿನ್ನ ಶ್ಯಾಮ್ ಹತ್ರ ಕಳಿಸ್ತಾ ಇದ್ದೀನಿ. ಇಲ್ಲಿ ನಾನ್ ಸೋಲ್ತೀನೋ ಗೆಲ್ತೀನೋ ಅನ್ನೋದು ಖಂಡಿತ ನನಗ್ ಮುಖ್ಯ ಅಲ್ಲ. ಯಾಕೆಂದ್ರೆ ನಮ್ಮಮ್ಮ ಕೊಟ್ಟ ಆಸ್ತಿ ಮೇಲೆ ನನಗೆ ಯಾವತ್ತೂ ಮೋಹ ಬರಲೇ ಇಲ್ಲ. ನಾನ್ ನನ್ನ ಕರ್ತವ್ಯನ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ. ಆದ್ರೆ ನನಗಿವತ್ತಾಗಿರೋ ಅವಮಾನ ನನ್ನ ಮನಸ್ಸನ್ನ ತುಂಬಾ ಕಾಡ್ತಿದೆ. ಗೀತಾ, ನಿನ್ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇದ್ದೀನಿ. ಓಹ್ ಮೈ ಡಿಯರ್ ಹಬಿ, ನಾಳೆಗೆ ಈ ಸೂಟ್, ಇದು ನಾಳಿದ್ದಕ್ಕೆ, ಇದು ಫ್ರೈಡೇಗೆ, ಸ್ಯಾಟರ್ಡೇ ಇಸ್ ಹಾಲಿಡೇ, ನಾನು ವಾಪಸ್. ಇದನ್ನೆಲ್ಲ ಕಬೋರ್ಡಲ್ಲಿ ಇಟ್ಟಿರ್ತೀನಿ, ಎಲ್ಲೆಲ್ಲೋ ಹುಡುಕ್ಬೇಡಿ. ಯೂಸ್ ಮಾಡಿದ್ಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡಿ, ನಾನೇ ಬಂದು ಹೋಗಿತೀನಿ. ಆ್ಯಂಡ್ ಶ್ಯಾಮ್, ಮನೇನ ಕ್ಲೀನ್ ಆಗಿಡಿ, ಗಲೀಜ್ ಮಾಡಬೇಡಿ. ಅಂದಿರ್ಲಿ, ನೀವೆಷ್ಟು ಜೊತೆ ಬಟ್ಟೆ ಇಟ್ಕೊಂಡಿದ್ದೀರಾ? 5 ಜೊತೆ. 5 ಜೊತೆನಾ? 3 ದಿನ ಊರಿಗೆ ಹೋಗೋದಕ್ಕೆ 5 ಜೊತೆ ಬಟ್ಟೆ ಯಾಕೆ? ತೆಗಿರಿ 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 ತೆಗಿರಿ, 2 ಜೊತೆ ತೆಗಿರಿ. ಶ್ಯಾಮ್, 1-2 ಪೇರ್ ಎಕ್ಸ್ಟ್ರಾ ಇರ್ಲಿ ಬಿಡಿ. ರೀ, ನಿಮ್ಮನ್ ಬಿಟ್ಬೇಕಾದ್ರೆ 3 ವಾರ ಇದ್ಬಿಡ್ತೀನಿ ರೀ. ಆದ್ರೆ ಪಾಪ ನಿಮ್ಮಮ್ಮ 3 ದಿನಕ್ಕೆ ಹುಷಾರಾಗ್ಲಿ ಅಂತ. ಆಹಾ, ಈ ನಿಮ್ಮ ಅತ್ತೆ ಮೇಲಿನ ಕಳ್ಳ ಪ್ರೀತಿ ನೋಡೆ ಅಮ್ಮ ಬೇಗ ಹುಷಾರಾಗ್ಬಿಡ್ತಾಳೆ. ಕಮ್ ಕಮ್, ಟ್ಯಾಕ್ಸಿ ಇಸ್ ವೇಟಿಂಗ್. ಪರವಾಗಿಲ್ಲ ಬಿಡಿ, ನಾನ್ ತಗೊಂಡ್ಬರ್ತೀನಿ. ಓಕೆ, ಫಾಲೋ ಮೀ. ಫೋನ್ ಮಾಡ್ತಿರ್ತೀನಿ. ಮಾಡ್ಲಿಲ್ಲ ಅಂದ್ರೆ ತಲೆ ಉಳಿದ್ರೋಗುತ್ತೆ. ಒಂದೆರಡು ಕಿಸ್ ಕೊಡಿ ಪ್ಲೀಸ್. ಶ್ಯಾಮ್, ಡ್ರೈವರ್ ಇದ್ದಾರೆ. ಗೊತ್ತಾಗಿಲ್ಲ. ಶ್ಯಾಮ್ ಇಲ್ಲ, ಪ್ಲೀಸ್ ಗೋ. ಜಾಗ ಬಿಡಿ ಪ್ಲೀಸ್. ಪ್ಲೀಸ್ ಬಾಯ್ ಶ್ಯಾಮ್. ದಯವಿಟ್ಟು ಮೇಡಮ್, ಪ್ಲೀಸ್ ಪ್ಲೀಸ್ ಟೇಕ್ ಕೇರ್. ಪ್ಲೀಸ್. ಹಲೋ, ಪ್ಲೀಸ್. ಬಾಯ್. ಚೇತು, ನಾನು ಅಷ್ಟೊಂದು ಕೇಳಿದ್ರು ಕಿಸ್ ಕೊಡದೆ ಹೊಟ್ಟದ್ರಲ್ಲ, ಈಗೇನ್ ಮಾಡ್ತೀರಾ? ನೀವು ಹೋಗಿ ಆಗ್ಲೇ 24 ಗಂಟೆ ಆಗೋಯ್ತ್ರಿ. ನಿಮ್ಮ ಅಡಿಗೆ ತಿಂದು ಬಾಯಿಗೆ ಬೇರೆಯವ್ರ ಊಟ ರುಚಿಸಲ್ಲ. ಇನ್ನು 2 ದಿನ ಹೋದ್ರೆ ನೀವು ಕೊಟ್ಟು ಅಡಿಗೆ ಸ್ಟಾಕು ಮುಗ್ದೋಗುತ್ತೆ. ಆಮೇಲೆ ಪಾಪ ನಿಮ್ಮ ಗಂಡ ಉಪವಾಸ. ಗಂಡನ್ನ ಉಪವಾಸ ಮಲಗಿಸೋದು ಒಳ್ಳೆ ಹೆಂಡತಿ ಧರ್ಮ ಅಲ್ಲ. ಆದರೆ ನನ್ನ ಹೆಂಡತಿ ಆಗ ಮಾಡಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಬಾಳ್ತಾ ಇದ್ದೀನಿ. ಅಬ್ಬಬ್ಬಬ್ಬಾ, ಒಂದೇ ದಿನಕ್ಕೆ ನನ್ನ ಗಂಡ ಎಷ್ಟೊಂದು ನಾಟಕ ಆಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಗಂಡಸರು ನಾಟಕ ಆಡಿದ್ರೇನೆ ಹೊಟ್ಟೆ ತುಂಬೋದು. ನೀವೀಗ ಹೆಂಗಸರು 3 ದಿನಕ್ಕೂ ತವ್ರ ಮನೆಗೆ ಹೋಗ್ತಾ ಇದ್ರ, ಗಂಡಂದಿರು ಪೋಲಿ ಆಗಿದ್ರೆ ಇನ್ನೇನಾಗ್ತಾರೆ? 6 ತಿಂಗಳಲ್ಲಿ ಫಸ್ಟ್ ಟೈಮ್ ರೀ ಬಂದಿರೋದು. 3 ದಿನಕ್ಕೂ ಎಲ್ರಿ ಬಂದೆ? ನನಗದೆಲ್ಲ ಗೊತ್ತಿಲ್ಲ. ನಾಳೆ ಅಷ್ಟರಲ್ಲಿ ನಿಮ್ಮಮ್ಮನ್ನ ಹುಷಾರ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಈ ಡಾಕ್ಟರ್ ಅಲ್ಲಿಗೆ ಬರ್ಬೇಕಾಗುತ್ತೆ ನಿಮ್ಮನ್ನ ಹುಷಾರ್ ಮಾಡಕ್ಕೆ. ಸದ್ಯಕ್ಕೆ ನಿಮ್ ಚೇತುಗೆ ಈ ಡಾಕ್ಟರ್ ಅಗತ್ಯ ಇಲ್ಲ. ಆ ಚೇತು, ನನಗೊಂದು ಸ್ಮಾಲ್ ಪ್ರೆಸೆಂಟೇಷನ್ ಕೊಡೋದಿದೆ. ಐ ವಿಲ್ ಕಾಲ್ ಯು ಲೇಟರ್. ಓಕೆ? ಓಕೆ ಓಕೆ. ಐ ಮಿಸ್ ಯು ಡಾ. ಮಿಸ್ ಯು ಟು. ನಮಸ್ತೆ ಶ್ಯಾಮ್. ಯಾರು? ನನ್ ನಂಬರು ಸೇವ್ ಮಾಡ್ಕೊಂಡಿಲ್ವಾ? ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ದವ್ರು. ನನ್ ವೃತ್ತಿನೇ ಬಿಡಿಸ್ತೀನಿ ಅಂತ ಹೇಳಿದ್ರಿ. ನಿಮ್ಮಿಂದ ನನ್ ವೃತ್ತಿ ಬಿಡೋ ಆಸೆ ಇಟ್ಕೋಬೋದಾ? ನೀವು ವ್ಯಂಗ್ಯ ಬಿಟ್ಟು ವಿಚಾರ ಮಾತಾಡಿದ್ರೆ ನಿಮ್ಮ ವೃತ್ತಿ ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸತ್ಯ ಹೇಳ್ತೀನಿ ಶ್ಯಾಮ್, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆದ್ರೆ ಅದಕ್ಕೆ ನಿಮ್ಮಂತ ಗಂಡಸರು ಬಿಡ್ಬೇಕಲ್ಲ. ವಿಷಯಕ್ಕೆ ಬರ್ತೀರಾ? ಸರಿ, ಇಬ್ರು ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಅವಳನ್ನ ಗೀತಾ ಅಂತ ಕರಿತೀನಿ. ಅವಳ ಗಿರಾಕಿಗಳು ಅವಳನ್ನ ಯಾವ ಹೆಸರಿಂದ ಕರೆದ್ರು ಹೂ ಅಂತಾಳೆ. ನಿಮಗ್ ಯಾವ ಹೆಸರು ಬೇಕೋ ಆ ಹೆಸರಲ್ಲಿ ನೀವು ಕರ್ಕೊಳ್ಳಿ. ಕ್ಷಮಿಸಿ, ನಾನು ಅವ್ರ ಗಿರಾಕಿ ಅಲ್ಲ. ಆ ಗೀತಾ ಮತ್ತೆ ಬಂದಿದ್ದಾಳೆ. ನಿನ್ನೆ ಕ್ಲೈಂಟ್ ಜೊತೆ ಹೋದ್ಲು, ನಾಳೆ ವಾಪಸ್ ಬರ್ತೀನಿ ಅಂದಿದ್ದಾಳೆ. ನಾಳೆ ಅವಳನ್ನ ನಿಮ್ಗೆ ಭೇಟಿ ಮಾಡ್ಸೋಣ ಅನ್ಕೊಂಡಿದೀನಿ. ನಾನು ಯಾಕೆ ಅವ್ರನ್ನ ಭೇಟಿ ಮಾಡ್ಬೇಕು? ಯಾಕೆಂದ್ರೆ ಅವಳು ತನ್ನ ಗಂಡನ್ನ ಅದ್ಭುತವಾಗಿ ಪ್ರೀತಿಸ್ತಾಳೆ. ಕೆಲವು ಕಾರಣಗಳಿಂದ ಅವಳಿ ವೃತ್ತಿನೂ ಮಾಡ್ತಾಳೆ. ನಾನು ಅವಳ ಪ್ರೀತಿನ ಸತ್ಯ ಅಂತ ನಂಬಿದ್ದೀನಿ. ನೀವ್ ಅವಳ ಪ್ರೀತಿನ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ನಾನು ಈ ವೃತ್ತಿ ಬಿಡ್ತೀನಿ. ಅಮ್ಮ ಕೊಟ್ಟಿರೋ ಈ ಆಸ್ತಿನ ನೀವ್ ಹೇಳ್ದವ್ರಿಗೆ ದಾನ ಮಾಡ್ತೀನಿ. ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳಿ. ನಮ್ಮನೇಲೇ ಸೇರ್ಸೋಣ ಅನ್ಕೊಂಡೆ. ನಮ್ ಮನೆಯಲ್ಲಿ ಜ್ಯೂಸ್ ಅಲ್ಲ, ಗಾಳಿನೂ ಕುಡಿಯಲ್ಲ ನೀವು. ಹೊರಗಡೆ ಎಲ್ಲಾದ್ರೂ ಜಾಗ ನೀವೇ ಹೇಳಿ. ಈ ವಿಚಾರದಲ್ಲಿ ನನ್ನ ಚಾಯ್ಸ್ ಬೇಡ, ನೀವೇ ಹೇಳಿ. ಸದಾಶಿವನಗರ್ ಕಾಫಿ ಡೇ? ಓಕೆ,
ಎಷ್ಟೊತ್ತಿಗೆ? ಅವಳು ಬರೋದೇ 12 ಗಂಟೆ ಮೇಲೆ. 1:15 ಇಟ್ಕೊಳ್ಳಿ, ಆಗ ನನ್ನ ಲಂಚ್ ಟೈಮ್. ಹಾಗಾದ್ರೆ ನನ್ನ ಮತ್ತೆ ಗೀತಾ ಊಟ ನಿಮ್ ದುಡ್ಡಲ್ಲಿ. ಹಾಯ್ ಶ್ಯಾಮ್, ಸ್ನಾನ ಮುಗ್ಸಕ್ ಇಷ್ಟೊತ್ತಾಯ್ತಾ? ನೀವ್ ಫೋನ್ ಮಾಡ್ತೀರಾ ಅಂತ 45 ಮಿನಿಟ್ಸ್ ಇಂದ ಪಕ್ಕದಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಈಗ ತಾನೇ ಸ್ನಾನ ಮುಗಿಸ್ದೆ, ಸೂಪ್ ಬಿಸಿ ಮಾಡ್ಕೊತಾ ಇದ್ದೀನಿ. ಇಷ್ಟೊತ್ತಲ್ಲಿ ನೀವೇ ಸೂಪ್ ಮಾಡ್ಕೊಳ್ತಾ ಇದ್ದೀರಾ? ಐ ಆಮ್ ಸಾರಿ ಶ್ಯಾಮ್. ವಾಟ್ ನಾನ್ಸೆನ್ಸ್. ಅಮ್ಮ ಹೇಗಿದ್ದಾರೆ? ಫೀವರ್ ಇನ್ನೂ ಬಿಟ್ಟೇ ಇಲ್ಲ, ಕೋಲ್ಡ್ ಪ್ಯಾಕ್ ಹಾಕಿದ್ದೀನಿ. ಅದೇನೋ ಮಾತಾಡ್ಬೇಕು ಅಂತಿದ್ರಲ್ಲ, ಮಾತಾಡಿ. ಹೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡ್ತಾ ಇದ್ದೀರಾ? ಶ್ಯಾಮ್, ಹೇಳ್ಬೇಕು ಅನ್ಸಿದ್ರೆ ಹೇಳಿ, ಬೇಡ ಅಂದ್ರೆ ಬೇಡ. ಅಮ್ಮನಿಗೆ ಫೀವರ್ ಎಷ್ಟಿದೆ ಅಂದ್ರೆ? 102. ಪಾಪ. ಓ, ಹಾಗಾದ್ರೆ ಗಾಬರಿ ಆಗಿರ್ಬೇಕಲ್ವಾ? ಹೌದು, ಅಪ್ಪ ತುಂಬಾ ಗಾಬರಿ ಆಗಿದ್ದಾರೆ. ಸರಿ, ನೀವು ಅವ್ರಿಗೆ ಧೈರ್ಯ ಹೇಳಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಮಸ್ತೆ ಶ್ಯಾಮ್. ಹೇಳಿ ಸಿಂಚನ ಅವರೇ. ಪರವಾಗಿಲ್ವೇ, ನನ್ನ ನಂಬರ್ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಕಮಿಟ್ಮೆಂಟ್ ನನಗೆ ಜ್ಞಾಪಕ ಇದೆ. ಕರೆಕ್ಟಾಗಿ 1:15 ನಾನು ಇರ್ತೀನಿ. ಕ್ಷಮಿಸಿ ಶ್ಯಾಮ್, ಇವತ್ತು ಗೀತಾ ಬರ್ತಾ ಇಲ್ಲ. ನೆನ್ನೆ ಗೀತಾನ ಕರ್ಕೊಂಡು ಹೋಗಿದ್ ಕ್ಲೈಂಟು ಮತ್ತೆ ಒಂದಿನ ಅವಳೇ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ಅವಳಗ್ ಬರಕ್ ಆಗ್ತಾ ಇಲ್ಲ. ಹಾಗಾದ್ರೆ ಸದ್ಯಕ್ಕೆ ನೀವು ನನ್ನ ಡಿಸ್ಟರ್ಬ್ ಮಾಡಲ್ಲ ಅನ್ಸುತ್ತೆ. ಖಂಡಿತ ಮಾಡ್ತೀನಿ, ಅವಳು ನನ್ನ ಹತ್ರ ಬಂದಾಗ ಅಥವಾ ನನಗೆ ಫೋನ್ ಮಾಡಿದ ತಕ್ಷಣನೇ. ಬಾಯ್. ಫೋನ್ ತೆಗಿಲಿಲ್ಲ ಅಂದ್ರೆ ಏನರ್ಥ? ಬಿಸಿ ಇದ್ದಾರೆ ಅಂತ ಅರ್ಥ. ಕೆಲಸ ಮುಗಿದ್ಮೇಲೆ ನಾನೇ ಫೋನ್ ಮಾಡ್ತಾ ಇದ್ನಲ್ಲ. ನೀವ್ ಯಾವ ರೀತಿ ಬಿಸಿ ಇದೀರೋ ನನಗ್ ಗೊತ್ತಿಲ್ಲ. ಕ್ಷಮಿಸಿ ಶ್ಯಾಮ್, ಅದ್ ನನಗ್ ಬೇಕಾಗೂ ಇಲ್ಲ. ರಾತ್ರಿ ತೀರಾ ಲೇಟ್ ಆಗಿ ನಿಮ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಸೌಜನ್ಯಕ್ಕೆ ನಾನು ಮತ್ತೆ ಮತ್ತೆ ಫೋನ್ ಮಾಡ್ದೆ. ಸರಿ ಹೇಳಿ. ನಾಳೆ ಖಂಡಿತ ಗೀತಾ ಬರ್ತಾಳೆ. ಈಗ ತಾನೇ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ಲು. ನಾಳೆ ನಿಮ್ಮನ್ನ ಭೇಟಿ ಮಾಡ್ತಾಳಂತೆ. ಸ್ಟಾರ್ ರೆಸಾರ್ಟ್, ಬನ್ನರ್ಘಟ್ಟ ರೋಡ್, ಪೂಲ್ ಸೈಡ್ ರೆಸ್ಟೋರೆಂಟ್. ಹಾ, ಆರೆಂಜ್ ಸಾರಿ ಹಾಕೊಂಡ್ ಬರ್ತಾಳೆ. ನಿಮ್ ಅನುಕೂಲ ಎಷ್ಟೊತ್ತಿಗೆ? ಸೈಟ್ ವಿಸಿಟ್ ಬೇರೆ ಇದೆ. ಬೆಳಿಗ್ಗೆ 9:10. 9:15 10ಕ್ಕ ಒಂದ್ ಟೈಮ್ ಹೇಳಿದ್ರೆ ಒಳ್ಳೇದು. 10 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ಏನ್ ವ್ಯತ್ಯಾಸ ಆಗುತ್ತೆ? ಅವಳು ಪ್ರತಿ ಸಲ ಹೊರಗ್ ಬಂದಾಗ್ಲೂ ಗಂಡಂಗ್ ಸುಳ್ಳು ಹೇಳಿ ಬಂದಿರ್ತಾಳೆ. ಅವಳು ಹೊರಗಡೆ ಇರೋ ಒಂದು ಕ್ಷಣನೂ ಕೌಂಟ್ ಆಗುತ್ತೆ. ಶಾರ್ಪ್ 10 o'clock. ಹಾಗಾದ್ರೆ 10 ಗಂಟೆಗೆ. ಓಕೆ, ನನ್ನ ಉದ್ದೇಶನೂ ಕ್ಲಿಯರ್ ಆಗಿ ಇದೆ. ಬಟ್ ಯಾವುದಕ್ಕೂ ಈ ವಿಷಯನ ಚೇತುಗೆ ಇನ್ಫಾರ್ಮ್ ಮಾಡೋದೇ ಒಳ್ಳೇದು. ಹಲೋ. ಏನ್ ಶ್ಯಾಮ್, ನನಗೆ ಮಿಸ್ಡ್ ಕಾಲ್ ಕೊಡ್ತೀರಾ? ಅಷ್ಟೊಂದು ಕನ್ಫ್ಯೂಸ್ ಆಗ್ಬಿಟ್ರಾ? ಇಲ್ಲ, ಏನೋ ಮಾತಾಡ್ಬೇಕಾಗಿತ್ತು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈಗಲೇ ಮಾತಾಡಕ್ಕೇನು? ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀರಾ? ಅದು ಸ್ನಾನ ಮಾಡ್ತಿದ್ದೀನಿ. ಒಂದು 10 ನಿಮಿಷ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಹೆಲೋ ಶ್ಯಾಮ್. ಹಾಯ್ ಚೇತು, ನಿದ್ದೆ ಮಾಡ್ಬಿಟ್ರಾ? ಬೆಳಿಗ್ಗೆ ಬೇಗ ಹೇಳ್ಬೇಕಿತ್ತು. ಗುಡ್ ನೈಟ್ ಹೇಳಿಲ್ಲ? ನೀವೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ ಫೋನ್ ಕಾಯ್ತಾ ಎಚ್ಚರವಾಗಿದ್ದೆ. ಅಮ್ಮ ಹೇಗಿದ್ದಾರೆ? ಅದೇನೋ ಜ್ವರ ಇನ್ನೂ ಕಮ್ಮಿನೇ ಆಗಿಲ್ಲ. ಗಾಬರಿ ಆಗುವಂಥದ್ದೇನಿಲ್ಲ ತಾನೆ? ಗಾಬರಿ ಪಡುವಂಥದ್ದು ಏನಿಲ್ಲ, ವೈರಲ್ ಫೀವರ್. ಆದ್ರೆ ಜ್ವರ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಅಮ್ಮನ ನಾನು ನೋಡ್ಕೊಳ್ತೀನಿ. ನೀವ್ ಆರಾಮಾಗಿದ್ದೀರಾ ತಾನೆ? ನನ್ಗೇನಾಗಿದೆ, ಚೆನ್ನಾಗಿದ್ದೀನಿ. ಚೇತು, ಐ ಮಿಸ್ ಯು. ಶ್ಯಾಮ್. ಬಾಯ್ ಚೇತು, ನಾಳೆ ಫೋನ್ ಮಾಡ್ತೀನಿ. ಗುಡ್ ನೈಟ್. ಓಕೆ. ಆರೆಂಜ್ ಕಲರ್ ಸ್ಯಾರಿ. ಓ, ಬಂದಿದ್ದಾರೆ, ನಾನೇ ಲೇಟ್. ಹಾಯ್ ಗೀತಾ, ಸಾರಿ 5 ನಿಮಿಷ ಲೇಟ್ ಆಯ್ತು. ನನ್ನ ಲೈಫ್ನಲ್ಲಿ ಈ ಥರ ವ್ಯಕ್ತಿಗಳನ್ನ ಭೇಟಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಅದನ್ನ ನನ್ನ ಹೆಂಡತಿಗೆ ಹೇಳೋದೋ ಬೇಡೋ ಅನ್ನೋ ಕನ್ಫ್ಯೂಷನಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಎನಿಹೌ, ನಾನು ನಿಮ್ಮನ್ನ ಭೇಟಿ ಮಾಡೋ ಉದ್ದೇಶ ಒಳ್ಳೇದಿತ್ತು, ಮನಸ್ಸು ಕ್ಲಿಯರ್ ಆಗಿತ್ತು, ಹೊರಟು ಬಂದೆ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ಶ್ಯಾಮ್. ಆದ್ರೆ ನಿಮ್ಮನ್ನ ಭೇಟಿ ಮಾಡ್ತಾರೋ ಉದ್ದೇಶ ಬೇರೆಯವ್ರ ಥರ ಅಲ್ಲ. ಬಟ್ ನಿಮ್ ಫೀಸ್ ನಿಮಗೆ ಸಿಕ್ಕೇ ಸಿಗುತ್ತೆ.
ಬರೀ ಮಾತಾಡೋದಕ್ಕಷ್ಟೇ. ಗೀತಾ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನಿಮ್ಗಿನ್ನೂ ಚಿಕ್ಕ ವಯಸ್ಸು, ನೋಡೋದಕ್ಕೆ ನಾನು ಅನ್ಕೊಂಡೋದಕ್ಕಿಂತ ಚೆನ್ನಾಗೇ ಇದ್ದೀರಾ. ಅದು ಯಾವುದೋ ಹೆಣ್ಣಿನ ಮಾತು ಕೇಳ್ಕೊಂಡು ನೀವು ಯಾಕೆ ಹಾದಿ ತಪ್ತಾ ಇದ್ದೀರಾ? ಒಂದು ನಿಮಿಷ. ಓ ಸಿಂಚನಾ, ಸ್ಪೀಕ್ ಆಫ್ ದಿ ಡೆವಿಲ್. ಹಲೋ. ನಮಸ್ತೆ ಶ್ಯಾಮ್. ಹಾ, ಅವ್ರ ಜೊತೆನೆ ಮಾತಾಡ್ತಾ ಇದ್ದೀನಿ. ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಅದೇ ನೀವು ಹೇಳಿದ್ರಲ್ಲ, ಆರೆಂಜ್ ಕಲರ್ ಸ್ಯಾರಿ ಗೀತಾ. ಶ್ಯಾಮ್, ಬಹುಶಃ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಮ್ ಹುಡುಗಿ ಅಲ್ಲಿ ಬಂದೇ ಇಲ್ವೇ? ವಾಟ್? ಗಂಡಂಗೇನೋ ಹುಷಾರಿಲ್ಲ ಅಂತ ಅವಳು ರೆಸಾರ್ಟ್ ಇಂದ ಮನೆಗೆ ಸೀದಾ ವಾಪಸ್ ಹೊರಟೋಗಿದ್ದಾಳೆ. ಮತ್ತೆ ಫೋನ್ ಮಾಡ್ತೀನಿ. ಸಾರಿ, ಐ ಆಮ್ ರಿಯಲಿ ಸಾರಿ. ಒಂದು ದೊಡ್ಡ ಕನ್ಫ್ಯೂಷನ್ ಆಗೋಯ್ತು. ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ಯು ಆರ್ ಡಿಸ್ಟರ್ಬ್ಡ್. ಏನ್ರಿ, ಆ ಹುಡುಗಿ ನನ್ನ ಹುಚ್ಚ ಅನ್ಕೊಂಡ್ಲೋ ಏನೋ? ಪದೇ ಪದೇ ಕರಿತೀರಾ, ಲೇಟಾಗಿ ಬರಬೇಡಿ ಅಂತೀರಾ, ಬಂದಾಗೆಲ್ಲ ಕೈ ಕೊಡ್ತೀರಾ. ಇವತ್ತು ಆ ಹುಡುಗಿನ ಗೀತಾ ಅನ್ಕೊಂಡು ಎಂತ ಪ್ರಾಬ್ಲಮ್ ಅಲ್ಲಿ ಸಿಗಾಕೋತಾ ಇದೆ ಗೊತ್ತಾ? ಇದೆಲ್ಲ ನನಗೆ ಬೇಕೇನ್ರಿ? ನಿಮಗ್ ಈ ರೀತಿ ತೊಂದ್ರೆ ಮುಂದೆ ಯಾವತ್ತೂ ಆಗೋದಿಲ್ಲ. ಇನ್ ಮುಂದೆ ಈ ರೀತಿ ಎಲ್ಲ ಅಲ್ದಾಡಿಸ್ಬೇಡಿ. ನೀವು ಕರೀಲು ಬೇಡಿ, ನಾನು ಬರೋದು ಇಲ್ಲ. ಚಾಲೆಂಜ್ ಮಾಡಿರೋರು ನೀವು. ಆ ಹುಡುಗಿ ಕಂಡೀಷನ್ಸ್ ನ ನಾನ್ ನಿಮಗ್ ಮುಂಚೆನೆ ಹೇಳಿದೀನಿ. ಇನ್ ಬರೋದು ಬಿಡೋದು ನಿಮ್ ಇಷ್ಟ. ನಾನಂತೂ ಸೋತ್ರೆ ನನ್ ಹೆಸರಿಗೆ ಬಂದಿರೋ ಈ ಆಸ್ತಿನ ದಾನ ಮಾಡೋದಂತೂ ನಿಜ. ನೀವ್ ಅನ್ಕೊಂಡಿರೋದು ನಿಜ ಆಗೋದು ನೀವು ಆ ಹುಡುಗಿನ ನನಗೆ ಭೇಟಿ ಮಾಡಿಸಿದಾಗ ಮಾತ್ರ. ನನ್ನ ಈ ರೀತಿ ಅಲ್ದಾಡ್ಸೋದ್ರಿಂದ ಅಲ್ಲ. ಸಾಮಾನ್ಯವಾಗಿ ನನಗೆ ಕೊಟ್ಟ ಟೈಮ್ನ ಅವಳು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ವೆರಿ ಪಂಕ್ಚುಯಲ್. ಖಂಡಿತ ಅವಳ ಮನೇಲಿ ಏನೋ ಪ್ರಾಬ್ಲಮ್ ಇರಲೇಬೇಕು. ಇದೊಂದ್ಸಲ ನಂಬ್ತೀನಿ. ಓಕೆ, ಬಾಯ್. ಹಲೋ ಸರ್. ಹಾಯ್ ಲಕ್ಷ್ಮಿ. ಸರ್, ನಿಮ್ಗೋಸ್ಕರ ಒಬ್ರು ಚೇಂಬರ್ ಅಲ್ಲಿ ಕಾಯ್ತಾ ಇದಾರೆ ಸರ್. ಅವ್ರನ್ನ ಚೇಂಬರ್ ಅಲ್ಲಿ ಕೂರಿಸಿದ್ಯಾ? ಅವರೇ ಒಳಗೆ ಹೋದ್ರು. ನೀವಾ? ನೀವ್ ಯಾವಾಗ ಇಲ್ಲಿಗೆ ಬಂದ್ರಿ? ಶ್ಯಾಮ್, ನೀವ್ ಹೇಗಿದ್ದೀರಾ? ನನಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಚೆನ್ನಾಗಿರ್ಲಿಲ್ಲ. ನಿನ್ನೆ ರಾತ್ರಿ ನೀವು ಚೆನ್ನಾಗಿರ್ಲಿಲ್ಲ. ಆರೋಗ್ಯವಾಗಿದ್ದೀರಾ ತಾನೇ? ಮೈ ಡಿಯರ್ ವೈಫ್, ಒಂದ್ ನಿಮಿಷ ಎದ್ದೇಳ್ತೀರಾ? ಯಾಕೆ ಶ್ಯಾಮ್? ಶ್ಯಾಮ್, ವಾಟ್ ಆರ್ ಯು ಡೂಯಿಂಗ್? ಒಂದ್ ನಿಮಿಷ ಕೂತ್ಕೊಳ್ಳಿ ಮೇಡಮ್. ಯಾಕೆ ಇಲ್ಲಿ ಕೂರಿಸ್ತಾ ಇದ್ದೀರಾ? ಈಗ ನಿಮ್ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಗೊಂದಲದಲ್ಲಿರೋ ತರ ಕಾಣಿಸ್ತಾ ಇದ್ದೀನ? ಆರೋಗ್ಯ ಕೆಟ್ಟಿರೋ ತರ ಕಾಣಿಸ್ತಾ ಇದ್ದೀನ? ನಿನ್ನೆ ರಾತ್ರಿ ನಿಮ್ ಮಾತು ಕೇಳಿ ನನಗೆ ನಿದ್ದೆನೆ ಬರ್ಲಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಊರಿಂದ ಹೊರಟು ಬಂದೆ. ನೀವು ಮನೆ ಬೇಗ ಬಿಟ್ಟಿದ್ರಿ. ಫೋನ್ ಟ್ರೈ ಮಾಡಿದ್ರೆ ಕಂಟಿನ್ಯೂಸ್ ಎಂಗೇಜ್ ಬರ್ತಿತ್ತು. ಅದಕ್ಕೆ ಸೀದಾ ಇಲ್ಲಿಗೆ. ಓ, ಐ ಆಮ್ ಸಾರಿ. ಅದು ರಾತ್ರಿ ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು, ಅದನ್ನ ಹೇಳೋಣ ಅನ್ಕೊಂಡೆ. ಬಟ್ ನಾವು ಈಗೆಲ್ಲ ಕ್ಲಿಯರ್ ಆಗಿದೆ. ಆರ್ ಯು ಶೋರ್? 100%. ನನ್ನ ಪ್ರೀತಿಯ ಹೆಂಡತಿ ನನ್ನ ಜೊತೆಲಿರುವಾಗ ನನಗೇನು ತೊಂದರೆ? ರಾತ್ರಿ ಊಟಕ್ಕೆ ಮನೆಗೆ ಬನ್ನಿ, ಕಾಯ್ತಾ ಇರ್ತೀನಿ. ಮನೆಗೆ ಬಾ ಅಂತ ಕರೆದು ಮತ್ತೆ ಊರಿಗೆ ಹರೋದ್ರೆ? ಮೈ ಡಿಯರ್ ಹಬಿ, ನೀವ್ ಮನೆಗೆ ಬನ್ನಿ, ನಾನು ಎಲ್ಲೂ ಹೋಗಲ್ಲ. ಹಾಗಿದ್ರೆ ಅಮ್ಮ? ಅಮ್ಮನ್ನ ನೋಡ್ಕೊಳಕ್ಕೆ ಅವ್ರ ಗಂಡ ಇದ್ದಾರೆ. ನನ್ನ ಗಂಡನ ನಾನೇ ನೋಡ್ಕೊಳ್ಬೇಕು. ಬಾಯ್. ಹಾ ಶ್ಯಾಮ್, ಸಂಜೆ ಎಷ್ಟು ಹೊತ್ತಿಗೆ ಮನೆಗೆ ಬರ್ತೀರಿ? 7 ಗಂಟೆಗೆ ಬರ್ತೀನಿ. ಬೇಗ ಬಾ ಅಂದ್ರೆ ಬೇಗ ಬರ್ತೀನಿ. ಎಲ್ಲಾ ಕೆಲಸ ಮುಗಿಸ್ಕೊಂಡೇ ಮನೆಗೆ ಬನ್ನಿ. ಟೇಕ್ ಕೇರ್. ಲವ್ ಯು. ಹಲೋ. ಹಲೋ, ಶ್ಯಾಮ್ ಅವರು ಕನೆಕ್ಟ್ ಮಾಡ್ತೀರಾ? ನೀವು? ಯಸ್ ಸರ್, ನಿಮ್ಮನ್ನ ಕೇಳ್ಕೊಂಡು ಯಾರೋ ಫೋನ್ ಮಾಡಿದ್ದಾರೆ. ಹೆಸರು ಹೇಳ್ತಾ ಇಲ್ಲ. ಕನೆಕ್ಟ್ ಮಾಡ್ಲಾ? ಮಾಡಿ. ಹಾಯ್ ಶ್ಯಾಮ್, ನಿಮ್ ಮೊಬೈಲ್ ಆಫ್ ಮಾಡಿಟ್ಟಿದ್ದೀರಾ? ಅದಕ್ಕೆ ಆಫೀಸ್ ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿ ಹಿಡಿಯೋದಾ? ನನಗ್ ಬೇಕಾದವ್ರನ್ನ ನನಗ್ ಬೇಕಾದಾಗ ಎಲ್ಲಿದ್ರು ಹೇಗಿದ್ರು ನಾನ್ ಹಿಡಿತೀನಿ. ಹಿಡ್ದಾಯ್ತಲ್ಲ, ವಿಷಯ ಹೇಳಿ. ಗೀತಾ ಈಗ ಫೋನ್ ಮಾಡಿದ್ಲು. ಅವಳ ಮನೇಲಿ ಏನೋ ಕನ್ಫ್ಯೂಷನ್ ಇತ್ತು ಅಂತ ಅವಳ ಗಂಡನ್ ನೋಡಕ್ಕೆ ಮನೆಗ್ ವಾಪಸ್ ಹೋಗಿದ್ಲಂತೆ. ಆದ್ರೆ ಅವಳು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಇವತ್ ಸಂಜೆ 5 ಗಂಟೆಗೆ ನನ್ಗೆ ಭೇಟಿ ಆಗ್ತಾಳೆ. ನೀವ್ ಬಂದ್ರೆ ಪರಿಚಯ ಮಾಡಿಸ್ತೀನಿ. ರೀ, ನೀವು ಕರೆದಾಗೆಲ್ಲ ಬರೋದಕ್ಕೆ ನನ್ನ ಏನ್ ಅನ್ಕೊಂಡಿದ್ದೀರಾ? ನಾನು ಒಪ್ಕೊಂಡಿದ್ದು ನನ್ನ ಫ್ರೀ ಟೈಮಲ್ಲಿ, ಅವರು ಫ್ರೀ ಟೈಮಲ್ಲಿ ಅಲ್ಲ. ಶ್ಯಾಮ್, ಕೆಲ್ಸಕ್ ಜನ ಕೈ ಕೊಡ್ಬೋದು, ಆದ್ರೆ ಅವಳು 2 ರಾತ್ರಿ ಕಷ್ಟ ಪಟ್ಟು ದುಡ್ದಿರೋ ಹಣ ಅದನ್ನ ತಗೊಳಕ್ ಅವಳು ಬಂದೇ ಬರ್ತಾಳೆ. ಅವ್ರು ಮತ್ತೆ ಬರ್ದಿದ್ರ? ನಿಮ್ ವೃತ್ತಿ ನಿಮ್ದು, ನನ್ ವೃತ್ತಿ ನಂದು. ಏನ್ ಮಾಡಕ್ಕಾಗತ್ತೆ, ಹಣೆ ಬರಹ. ಸರಿ, ಎಲ್ಲಿಗೆ ಬರ್ಬೇಕು? ಹೋಟೆಲ್ ಏರ್ಲೈನ್ಸ್ ಡ್ರೈವ್ ಇನ್ ರೆಸ್ಟೋರೆಂಟ್. ಹಾಯ್ ಶ್ಯಾಮ್. ಹಾಯ್. ನಾನಿವತ್ತು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಆಶ್ಚರ್ಯ, ನೀವೇ ಮುಂಚೆ ಬಂದ್ ಕಾಯ್ತಾ ಇದ್ದೀರಾ? ನನಗ್ ಬೇಕಾಗಿರೋದು ಅದಲ್ಲ. ಎಲ್ಲಿ ನಿಮ್ಮ ಸೋ ಕಾಲ್ಡ್ ಪಂಚುಲ್ ಹುಡುಗಿ ಇನ್ನೂ ಬಂದಿಲ್ಲ? ಈಗ ತಾನೇ ಬರ್ತಾ ಫೋನ್ ಮಾಡಿದ್ದೆ.
ಬರ್ತಿದ್ದಾಳೆ. ಹಾ, ಮೀನ್ವಾಯ್ ಏನಾದ್ರೂ ಸ್ನಾಕ್ಸ್ ತಗೊಳ್ತೀರಾ? ನನಗೇನು ಬೇಡ. ಇಲ್ಲಿ ಮೊಸರು ವಡೆ ತುಂಬಾ ಪಾಪ್ಯುಲರ್. ನೀವು ತಗೊಳ್ಳಿ. ಓಕೆ, ನಂಗೊಂದು ಮೊಸರು ವಡೆ. ಓಕೆ ಸರ್, ನಿಮಗೆ? ನನಗೇನು ಬೇಡ. ಮೊಬೈಲ್ ರಿಂಗ್ ಆಗ್ತಾ ಇದೆ ನೋಡಿ, ಮೋಸ್ಟ್ಲಿ ಅವರೇ ಇರಬೇಕು. ಹೆಲೋ, ನಾವ್ ಕಾಯ್ತಾ ಇದ್ದೀವಿ. ಸಾರಿ, ಇವತ್ತು ಬರಕ್ಕಾಗಲ್ಲ. ಬರಕ್ಕಾಗಲ್ವಾ? ಇಲ್ಲ. ಯಾಕೆ, ಏನಾಯ್ತು? ಏನಿಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ನಿನಗೇನಾಗಿಲ್ಲ ತಾನೇ? ಅಷ್ಟು ಗಾಬರಿ ಪಡೋ ಅಂತದ್ ಏನೂ ಆಗಿಲ್ಲ. ಕಾಲಿಗೆ ಒಂದ್ ಸಣ್ಣ ಗಾಯ ಅಷ್ಟೇ. ಐ ಆಮ್ ರಿಯಲಿ ಸಾರಿ. ಓ, ನಂಗೆ ಯಾಕೆ ಸಾರಿ ಹೇಳ್ತೀಯಾ? ನಾನ್ ಅರ್ಥ ಮಾಡ್ಕೊಂತೀನಿ. ಆದ್ರೆ 3 ಸಲದಿಂದ ಸಾಧ್ಯವಾಗದೇ ಇರೋ ಭೇಟಿ ಇವತ್ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಪಾಪ ಅವರು ನನ್ ಜೊತೆನೆ ಕಾಯ್ತಿದ್ದಾರೆ. ಅವ್ರ ಜೊತೆನೆ ಮಾತಾಡ್ತೀಯಾ? ಸರಿ, ಕೊಡಿ. ಅವಳು ನಿಮ್ ಹತ್ರ ಮಾತಾಡ್ತಾಳಂತೆ. ಅವ್ರಿಗೆ ನಿನ್ ಹತ್ರ ಮಾತಾಡಕ್ ಇಷ್ಟ ಇಲ್ವಂತೆ. ನಾನ್ ಫೋನ್ ಸ್ಪೀಕರ್ ಆನ್ ಮಾಡ್ತೀನಿ, ನೀನೇ ಡೈರೆಕ್ಟ್ ಆಗಿ ಸಾರಿ ಕೇಳು. ಕ್ಷಮಿಸಿ, ಹಲವಾರು ಕಾರಣಗಳಿಂದ ನನ್ನ ನಿಮ್ಮ ಭೇಟಿ ಸಾಧ್ಯನೇ ಆಗ್ತಿಲ್ಲ. ಇವತ್ತು ಬರ್ಬೇಕು ಅಂತಾನೆ ಹೊರಟಿದ್ದೆ, ಆದ್ರೆ ದಾರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್. ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಮತ್ತೊಂದ್ಸಲಿ ನಿಮ್ಮನ್ನ ಕೇಳ್ಕೊಳ್ತೀನಿ. ಐ ಆಮ್ ರಿಯಲಿ ಸಾರಿ. ನಿಮ್ ಭೇಟಿ ಅಂತೂ ಆಗ್ತಿಲ್ಲ. ಅಟ್ಲೀಸ್ಟ್ ಇವತ್ತು ನಿಮ್ ವಾಯ್ಸ್ ಆದ್ರೂ ಕೇಳದ್ನಲ್ಲ. ಮತ್ತೆ ಕ್ಷಮಿಸಿ, ನೀವಿವಾಗ ಕೇಳ್ತಿರೋದು ನನ್ನ ನಿಜವಾದ ಧ್ವನಿನೇ ಅಲ್ಲ. ನನ್ನನ್ನು ಭೇಟಿ ಆದಾಗ ನೀವ್ ಕೇಳೋ ಧ್ವನಿನೇ ಬೇರೆ. ಬಾಯ್. ಅಲ್ರಿ, ಅವಳೇನೋ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ಲಿಕ್ಕೆ ಕಾರಣ ಇದೆ. ನೀವೇನಕ್ಕೆ ವಾಯ್ಸ್ ಚೇಂಜ್ ಮಾಡಿದ್ರಿ? ಸಾರಿ, ನಾನು ಇಂಥವ್ರ ಜೊತೆಲಿ ಮಾತಾಡ್ತಾ ಇರೋದಿದೆ ಫಸ್ಟ್ ಟೈಮ್. ಎಷ್ಟಾಯ್ತಪ್ಪ? ನೀರು ಸರ್ 240. ಚೇಂಜ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ವೃತ್ತಿನ ಬಿಡಿಸೋದಕ್ಕೆ ನನ್ನ ವ್ಯಕ್ತಿತ್ವನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಾನು ವಾಯ್ಸ್ ಚೇಂಜ್ ಮಾಡ್ಕೊಳ್ಳೋದೇನು ಮಹಾ? ನಿಮ್ಮ ಹುಡುಗಿಗಳಿ, ಅವಳ ಕಾಲು ಹುಷಾರಾಗಿ ನೋಡ್ಕೊಳ್ಳೋಕ್ಕೆ. ಬಾಯ್. ಓಕೆ, ಬಾಯ್. ಇದು ರವಿ. ಇದು ರಾಹುಲ್. ಅಲ್ಲ, ಸಾರಿ, ಇದು ಸಚಿನ್. ಮತ್ ಯಾರಿದು? ವೆಂಕಟ್. ಅದು ನಿಮ್ ತಾತ. ಮೈ ಡಿಯರ್ ಹಬಿ, ನಿಮ್ ಸ್ಪರ್ಶನ ನನಗೆ ಗುರ್ಸಕ್ಕಾಗಲ್ವಾ? ಈ ಮಿಮಿಕ್ರಿ ಎಲ್ಲ ಯಾಕೆ ಶ್ಯಾಮ್? ಅದೇನಿದ್ರು ನನ್ ಟ್ಯಾಲೆಂಟ್. ಛೆ ಪಾಪ, ನನ್ ಗಂಡ ಬ್ಯಾಡ್ ಮಿಮಿಕ್ರಿ ಆರ್ಟಿಸ್ಟ್. ನಾನ್ ಚಿಕ್ಕವನಿದ್ದಾಗ ನನ್ನ ಮಿಮಿಕ್ರಿಗಳಿಗೆ ಎಷ್ಟೊಂದು ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಾ? ಚಿಕ್ಕದಾಗಿದ್ದಾಗ ಎಲ್ಲಾ ಕೋತಿಗಳು ಆಡೋ ಆಟಗಳು ಮುದ್ದಾಗಿ ಕಾಣಿಸುತ್ತೆ. ನನ್ನೇ ಕೋತಿ ಅಂತೀಯಾ? ಕೋತಿ ತನ್ನ ಹೆಂಡತಿ ಕೋತಿನ ಹ್ಯಾಕ್ ಪ್ರೀತಿಸುತ್ತೆ ಅಂತ ತೋರಿಸ್ಲಾ? ನನ್ನ ಹಿಡಿಯೋದ್ ಸ್ವಲ್ಪ ಕಷ್ಟ ಶ್ಯಾಮ್. ಸಾರಿ ಚೇತು, ಏನಾಯ್ತು? ಆರ್ ಯು ಆಲ್ ರೈಟ್? ಏನಿಲ್ಲ ಶ್ಯಾಮ್. ನೋ, ಏನೋ ಆಗಿದೆ. ತೋರಿಸಿ. ಏನಾಗಿಲ್ಲ, ಐ ಆಮ್ ಫೈನ್. ಪ್ಲೀಸ್, ಏನೋ ಆಗಿದೆ. ಕೂತ್ಕೊಳ್ಳಿ, ತೋರಿಸಿ. ಶ್ಯಾಮ್, ನಥಿಂಗ್. ತೋರಿಸಿ. ಬಿಡಿ ಶ್ಯಾಮ್, ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಈಗ ತಾನೇ ಮದುವೆ ಆಗಿದ್ದಾಳೆ. ತನ್ನ ಗಂಡನ್ನ ಅದ್ಭುತವಾಗಿ ಪ್ರೀತಿಸ್ತಾಳೆ. ಅವಳದೇ ಕಾರಣದಿಂದ ನನ್ನ ವ್ಯವಸ್ಥೆಯಲ್ಲಿದ್ದಾಳೆ. ಹಾ, ಆರೆಂಜ್ ಸಾರಿ ಹಾಕೊಂಡ್ ಬರ್ತಾಳೆ. ಎಲ್ಲಾ ಕೆಲಸ ಮುಗಿಸ್ಕೊಂಡೇ ಮನೆಗೆ ಬನ್ನಿ. ಗೀತಾ ಈಗ ಫೋನ್ ಮಾಡಿದ್ಲು. ಅವಳ ಮನೇಲಿ ಏನೋ ಕನ್ಫ್ಯೂಷನ್ ಇತ್ತು ಅಂತ ಅವಳ ಗಂಡನ್ ನೋಡಕ್ಕೆ ಮನೆಗೆ ವಾಪಸ್ ಹೋಗಿದ್ಲಂತೆ. ಆದ್ರೆ ಅವಳು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಇವತ್ತು ಸಂಜೆ 5 ಗಂಟೆಗೆ ನನ್ಗೆ ಭೇಟಿ ಆಗ್ತಾಳೆ. ಇವತ್ತು
ಬರಬೇಕು ಅಂತಾನೆ ಹೊರಟಿದ್ದೆ, ಆದ್ರೆ ದಾರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್. ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. I'm so excited and nervous. ಇನ್ನೂ 2 ದಿವಸ. ಯಾಕ್ರಿ ಏನು ರಿಯಾಕ್ಷನ್ನೇ ಇಲ್ಲ? ನಾಡಿದ್ದು ನೀ ಪರ್ಫಾರ್ಮ್ ಮಾಡೋದು ನಂಗೆ ಇಷ್ಟ ಇಲ್ಲ. ವಾಟ್? ಯಾಕೆ ಏನು ಅಂತ ಕಾರಣ ಕೇಳಬೇಡ, ನನಗಿಷ್ಟ ಇಲ್ಲ ಅಷ್ಟೇ. ಆಲ್ ಆಫ್ ಅ ಸಡನ್ ಹುಚ್ಚಿಡ್ತಿದ್ಯಾ ನಿಮ್ಗೆ? ಹುಚ್ಚಿಡಿಯೋದು ಬೇಡ ಅಂತಾನೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಕಾರಣನೇ ಹೇಳ್ದೆ, ಪರ್ಫಾರ್ಮ್ ಮಾಡಬೇಡ ಅಂದ್ರೆ? ಕಾರಣ ಬೇಕೇ ಬೇಕಾ? ನಿನ್ನ ಕೋರಿಯೋಗ್ರಾಫರ್ ಸಚಿನ್ ಜೊತೆ ನಿನಗಿರೋ ಕ್ಲೋಸ್ನೆಸ್ಸು ನನಗೆ ಹಿಂಸೆ ಕೊಡ್ತಾ ಇದೆ. ವಿವೇಕ್, ಆರ್ ಯು ಡೌಟಿಂಗ್ ಮೀ? ನಾನಲ್ಲ, ಇಡೀ ರಾಜ್ಯನೇ ನಿಮ್ಮ ಬಗ್ಗೆ ಮಾತಾಡ್ತಾ ಇದೆ. ಐ ಕೇರ್ ಹೂಟ್ಸ್ ಅಬೌಟ್ ಅದರ್ಸ್. ಆದ್ರೆ ನೀವು ಕೂಡ? ಶೋಭಾ, ನಮ್ಮಿಬ್ರು ಮ್ಯಾರಿಡ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನೀ ಈ ಶೋ ಮಾಡಬಾರ್ದು. ಬೇರೆ ಯಾವುದೇ ಕಾರಣ ಕೊಟ್ಟಿದ್ರು ಮೋಸ್ಟ್ಲಿ ನಾನು ಈ ಶೋ ಮಾಡ್ತಾ ಇರ್ಲಿಲ್ವೇನು. ಆದ್ರೆ ನೀವು ನನ್ನ ಪ್ರೀತಿನ ಅನುಮಾನಿಸ್ಬಿಟ್ರಿ. ಪ್ಲೀಸ್ ಶೋಭಾ, ನನ್ನ ಮೇಲೆ ನಿಜವಾಗ್ಲೂ ನಿಂಗೆ ಪ್ರೀತಿ ಇದ್ರೆ ಈ ಶೋ ಮಾಡಬೇಡ. ಖಂಡಿತ ಇದೆ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ, ಪ್ರೀತಿಸ್ತಾನೇ ಇರ್ತೀನಿ, ಶೋನು ಮಾಡ್ತೀನಿ. ನನ್ನ ಪ್ರೀತಿ ಅನುಮಾನಿಸಿ ಅವಮಾನ ಮಾಡಿಬಿಟ್ರಿ. ನನ್ನ ಪ್ರೀತಿ ಎಂಥದ್ದು ಅಂತ ಇಡೀ ರಾಜ್ಯನೇ ನಿಮ್ಗೆ ಹೇಳುತ್ತೆ. ಆದರೆ ನಿಮ್ಮ ಹತ್ರ ನಾನಿರಲ್ಲ. ಎಸ್, ಐಲ್ ಬಿ ಮೂವಿಂಗ್ ಔಟ್ ಆಫ್ ಯೋರ್ ಲೈಫ್. ನೋ ನೋ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಅವನೇನಾದರೂ ದುಡುಕಿದ್ರೆ ನಂತರ ಆಗ್ಬಿಡ್ತಾನೆ. ಶ್ಯಾಮ್ ದುಡುಕ್ಬಾರ್ದು, ಅವನ ಚೇತನ ಮೇಲೆ ಅನುಮಾನ ಪಡಬಾರ್ದು. ಗುರು, ನಿನ್ನ ಫ್ಲ್ಯಾಶ್ ಬ್ಯಾಕ್ ಸಾಕು. ಸರ್, ಕಥೆಯಲ್ಲಿ ಮುಂದೇನಾಯ್ತು ಅದನ್ನು ಹೇಳಿ. ಶ್ಯಾಮ್ ಏನು ಮಾಡ್ದ? ಅವನು ನಡ್ಕೊಂಡ ರೀತಿನೂ ನೀವು ಹೇಳ್ದಾಗೆ ಇತ್ತು. ಬನ್ನಿ ಶ್ಯಾಮ್, ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ನಿಮ್ಗೆ? ಹಾ ಶ್ಯಾಮ್, ಯಾಕಿಂಗ್ ಆಡ್ತಿದ್ದೀರಾ? ನೀವು ನಾನು ಹೆದರ್ಸ್ತಿದ್ದೀರಾ? ಒಂದು ಸಣ್ಣ ಗಾಯಕ್ಕೆ ಇಷ್ಟೊಂದು ಹೆದರ್ಬಿಟ್ರೆ ನಾನೇನ್ ಮಾಡ್ಲಿ? ನನ್ನ ನಂಬಿ, ನಾನು ಬಿದ್ದಾಗ ನನ್ನ ಕಣ್ಣಿಂದ ಹನಿ ನೀರು ಬರಲಿಲ್ಲ. ನಿಮ್ ಪ್ರೀತಿ ನನಗೆ ಎಂಥ ನೋವನ್ನು ನುಂಗೋ ಶಕ್ತಿ ಕೊಟ್ಟಿದೆ. ಯಾವುದೇ ಸಂದರ್ಭದಲ್ಲೂ ನೀವ್ ನನ್ನ ಕಣ್ಣಲ್ಲಿ ನೀರು ನೋಡಲ್ಲ. ನಾನು ಕೊನೆ ಉಸಿರಿರೋವರೆಗೂ ನಿಮ್ ಪ್ರೀತಿನ, ನಿಮ್ ಕನಸನ್ನ ಪ್ರೀತಿಸ್ತಾ ಬಾಳ್ತೀನಿ. ಒಂದ್ ಸಣ್ಣ ಆಕ್ಸಿಡೆಂಟ್ಗೆ ಇಷ್ಟೊಂದು ಗಾಬರಿ ಆಗ್ಬಿಟ್ರೆ ಹೇಗೆ ಶ್ಯಾಮ್? ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬನ್ನಿ, ಕಾಫಿ ತರ್ತೀನಿ. ಶ್ಯಾಮ್, ನನ್ನ ಕಣ್ಣಲ್ಲಿ ನೀರು ಬಂದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ, ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ಅದಕ್ಕೆ 100 ಪಟ್ಟು ನೋವು ಈ ಮನ್ಸ್ಗಾಗುತ್ತೆ. ಕಾಫಿ ತರ್ತೀನಿ, ಬಟ್ಟೆ ಚೇಂಜ್ ಮಾಡಿ. ಇಲ್ಲ ಚೇತು, ಸತ್ಯ ಏನು ಅಂತ ನಿನಗೆ ನನ್ನಿಂದ ಹೇಳೋಕ್ಕಾಗ್ತಾ ಇಲ್ಲ. ನಾಳೆ ಕಳಿಸ್ಕೊಡ್ತೀನಿ, ಲೇಟ್ ಆಗುತ್ತೆ. ನನ್ನ ಕಮಿಟ್ಮೆಂಟ್ ಅಂದ್ರೆ ನಿಮಗೆ ಗೊತ್ತಲ್ಲ. ಓ ಶ್ಯಾಮ್, ನಿಮಗೆ ನಾನು ಮತ್ತೆ ಮಾಡ್ತೀನಿ. ನಮಸ್ತೆ ಶ್ಯಾಮ್, ನನ್ನ ಫೋನ್ ಟ್ರೈ ಮಾಡಿದ್ರಿ? ಸಾರಿ, ನನ್ನ ಫೋನ್ ಬ್ಯುಸಿ ಇತ್ತು. ನಾನು ನಿಮ್ಮ ಹುಡುಗಿ ಗೀತನ್ನ ಇಮಿಡಿಯೇಟ್ ಆಗಿ ಮೀಟ್ ಮಾಡಬೇಕು. ಏನಷ್ಟೊಂದು ಅರ್ಜೆನ್ಸಿ? ನೀವಾಗ ನೀವು ಯಾವತ್ತೂ ನನಗೆ ಫೋನ್ ಮಾಡಲ್ಲ, ಅದು ಏನ್ ಇಷ್ಟೊತ್ತಲ್ಲಿ? ಕಾರಣ ನಿಮಗೆ ಬೇಡ, ಅವ್ರನ್ನ ನಾಳೆನೇ ಮೀಟ್ ಮಾಡ್ಸಕ್ಕಾಗತ್ತಾ? ಓಕೆ, ಅದೇ ನಿಮಗೆ ಹೇಳಿದ್ನಲ್ಲ, ಅವಳಾಗೆ ನನಗೆ ಫೋನ್ ಮಾಡ್ಬೇಕಂತ. ಅಕಸ್ಮಾತ್ ಫೋನ್ ಮಾಡಿದ್ರೆ ಮೀಟ್ ಮಾಡಿಸ್ಬಿಡ್ತೀನಿ. ಹೇಗಾದ್ರೂ ಮಾಡಿ ಅವ್ರನ್ನ ನಾಳೆನೇ ಮೀಟ್ ಮಾಡ್ಸಕ್ ಟ್ರೈ ಮಾಡಿ ಪ್ಲೀಸ್. ಒಂದ್ ಕೆಲ್ಸ ಮಾಡೋಣ, ಇವಳು ಯಾಕೋ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ, ನಾನ್ ಬೇರೆ ಹುಡುಗಿನೇ ಕೊಡ್ತೀನಿ. ಅವಳನ್ನೇ ಮೀಟ್ ಮಾಡಿ ನಿಮ್ ಪಾಯಿಂಟ್ ನೀವು ಪ್ರೂವ್ ಮಾಡಿ. ಇಲ್ಲ ಇಲ್ಲ, ನನ್ಗೆ ಆ ಹುಡುಗಿನೇ ಬೇಕು. ನನ್ನ ಹತ್ರ ಇರೋ ಬೇರೆ ಯಾವುದೇ ಹುಡುಗಿ ಹತ್ರ ನೀವು ಚಾಲೆಂಜ್ ಗೆದ್ರು, ನಾನ್ ನನ್ನ ವೃತ್ತಿ ಬಿಡ್ತೀನಿ ಅಂತಿದ್ರು, ನೀವ್ ಮಾತ್ರ ಅವಳೇ ಬೇಕು ಅಂತ ಯಾಕೆಷ್ಟು ಹಠ ಮಾಡ್ತಿದ್ದೀರಾ? ಈಗಾಗಲೇ ಆ ಹುಡುಗಿಯಿಂದ ಸಾಕಷ್ಟು ದೂರ ಜರ್ನಿ ಮಾಡಿದ್ದೀನಿ, ಅವ್ರನ್ನ ಒಂದ್ಸರಿನಾದ್ರೂ ನೋಡ್ಲೇಬೇಕು. ಓಕೆ, ನಿಮಗೋಸ್ಕರ ಆದಷ್ಟು ಬೇಗನೆ ಭೇಟಿ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು. ಶ್ಯಾಮ್,
ಆಯೋ ಓಕೆ? ಯಾ ಐ ಆಮ್ ಓಕೆ. ನೀವೇನು ಮರ್ತಿಲ್ಲ ತಾನೆ? ಇಲ್ಲ, ಏನು ಮರ್ತಿಲ್ವಲ್ಲ. ಆಯುಷ್ ಶೋರ್. ಓ ಸಾರಿ, ಒಂದು ಥ್ಯಾಂಕ್ಸ್ ಫಾರ್ ದಟ್. ಬಾಯ್. ಬಾಯ್. ಕಮ್ ಸೂನ್. ಯಾ ಐಲ್ ಟ್ರೈ. ಹೇಳಿ ಸಿಂಚನ ಅವ್ರೆ. ಏನ್ ಶ್ಯಾಮ್, ಏನಿದು ವಿಚಿತ್ರ? ಎರಡೆರಡು ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಿದ್ದವಳು ಈಗ ಎರಡೆರಡು ದಿನಕ್ಕೂ ಫೋನ್ ಮಾಡ್ತಿದ್ದಾಳೆ. ವಿಷಯಕ್ಕೆ ಬರ್ತೀರಾ? ಸರಿ, ವಿಷಯಕ್ಕೆ ಬರ್ತೀನಿ. ಅವಳು ಈಗ ತಾನೇ ಫೋನ್ ಮಾಡಿದ್ಲು. 11:30ಗೆ ಪೇಮೆಂಟ್ ಇಸ್ಕೊಳಕ್ಕೆ ಅವಳು ನನ್ನ ಮನೆಗೆ ಬರ್ತಿದ್ದಾಳೆ. ನೀವು ಆಫೀಸ್ಗೆ ಹೋಗದೆ ಇಲ್ಲಿಗೆ ಬಂದ್ರೆ ಅವಳನ್ನ ಭೇಟಿ ಮಾಡ್ಬೋದು. ಯೋಚನೆ ಮಾಡಿ, ಮನೆ ಹತ್ರ ಬರ್ತೀರಾ? 11:30ಗೆ. ಹೌದಾ? 11:30ಗೆ ನಿಮ್ಮ ಮನೆ ಹತ್ರನಾ? ಶ್ಯಾಮ್. ಹಾಯ್. ಹಾಯ್. ಯಾಕ್ರಿ ಆಫೀಸ್ಗೆ ಹೋಗ್ಲಿಲ್ವಾ? ಏನಾದ್ರೂ ಮರ್ತ್ರಾ? ಸ್ವಲ್ಪ ಕಾಫಿ ತರ್ತೀರಾ? ಯಾಕೆ? ಅಯ್ಯೋ ಆಲ್ ರೈಟ್. ಸ್ವಲ್ಪ ತಲೆನೋಯ್ತಾ ಇದೆ. ತಲೆನೋವಾ? ಯಾಕೆ? ಯೂಶಲ್ ಆಗಿ ನಂಗೆ ತಲೆನೋವು ಬರಲ್ಲ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ನೀವು ಹೊರಗಡೆ ಎಲ್ಲರೂ ಹೋಗ್ತಾ ಇದ್ದೀರಾ? ಹೊರಗಡೆನಾ? ಇಲ್ಲವೇ. ಮತ್ತೆ ರೆಡಿ ಆಗಿದ್ದೀರಾ? ಯಾವತ್ತಾದ್ರೂ ಈ ಹೊತ್ತಲ್ಲಿ ಮನೆಗೆ ಬಂದು ನೋಡಿದಿದ್ರೆ ನಿಮಗ್ ಗೊತ್ತಾಗ್ತಿತ್ತು ಇಷ್ಟೊತ್ತಲ್ಲಿ ನಿಮ್ ಹೆಂಡತಿ ಯಾವ ಡ್ರೆಸ್ ಅಲ್ಲಿ ಇರ್ತಾಳೆ ಅಂತ. ನಿಮ್ಮ ಮೊಬೈಲ್ ಕೊಡ್ತೀರಾ? ನನ್ ಮೊಬೈಲಾ? ಯಾಕೆ? ಏನಿಲ್ಲ, ಆಫೀಸ್ಗೊಂದು ಫೋನ್ ಮಾಡಬೇಕಾಗಿತ್ತು. ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಸಿಗ್ತಾ ಅದಕ್ಕೆ. ಒಂದ್ ನಿಮಿಷ. ನಿಮ್ ಮೊಬೈಲ್ದಂತೂ ಯಾವಾಗ್ಲೂ ಇದೆ ಕತೆ. ತಗೊಳ್ಳಿ, ನನ್ ಫುಲ್ ನೆಟ್ವರ್ಕ್ ಇದೆ. ಥ್ಯಾಂಕ್ ಯು. ನಿಮ್ಮ ಮೊಬೈಲ್ ಯಾವಾಗಲೂ ಪರ್ಸಲ್ಲೇ ಇಟ್ಟಿರ್ತೀರಾ? ನಂಗೆ ಯಾವ್ದ್ರಿ ಕಾಲ್ ಬರುತ್ತೆ? ಬಂದ್ರೆ ನಿಮ್ದು, ಇಲ್ಲ ಅಮ್ಮಂದು. ನಿಮ್ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮಿಸ್ಡ್ ಕಾಲ್ ನೋಡಿ ನಾನೇ ಮಾಡ್ತೀನಿ. ಸ್ವಲ್ಪ ಕಾಫಿ ತರ್ತೀರಾ? ನೀವು ಫೋನ್ ಮಾಡ್ತಾ ಇರಿ, ನಾನು ಕಾಫಿ ತರ್ತೀನಿ. ಓಕೆ. ಡೈಲಿ ಲಿಸ್ಟ್ ಎಲ್ಲ ಎಂಟಿ ಇದೆ. ಹಲೋ, ಹೇಳಿ. ಸಾರಿ ಶ್ಯಾಮ್, ಒಂದ್ ಸಮಸ್ಯೆ ಆಗಿದೆ. ಅವಳ ಗಂಡ ಇವತ್ತು ಮನೇಲೇ ಉಳ್ಕೊಂಡ್ಬಿಟ್ಟಿದ್ದಾನಂತೆ. ಅವಳಿಗೆ ಹೊರಗೆ ಬರಕ್ ಆಗ್ತಾನೆ ಇಲ್ವಂತೆ. ಈಗ ತಾನೇ ಫೋನ್ ಮಾಡಿ ಹೇಳಿದ್ಲು. ಶ್ಯಾಮ್, ನನಗೆ ಸೆಕೆಂಡ್ ಲೈನಲ್ಲಿ ಫೋನ್ ಬರ್ತಿದೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ಲಾ? ಚೇತು ಫೋನ್ ನನ್ನ ಹತ್ರನೇ ಇದೆ. ಹಾಗಾದ್ರೆ ಈ ಗೀತಾ ಯಾರು? ಅವಳ ಗಂಡನು ಯಾಕೆ ಮನೆಯಲ್ಲಿ? ಶ್ಯಾಮ್, ಕಾಫಿ? ಇಲ್ಲ, ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು. ತಲೆನೋವು ಅಂದ್ರಿ? ಇದು ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ. ಓಕೆ, ಹುಷಾರು. ಶ್ಯಾಮ್, ನನ್ನ ಮೊಬೈಲ್. ಕಳ್ಳ. ನಮಸ್ತೆ ಶ್ಯಾಮ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ಸ್. ಮೊದಲನೇ ದಿನ ನೀವು ನಮ್ಮ ಮನೆಗೆ ಬಂದ್ರಲ್ಲ, ನನಗೆ ಆ ದಿನ ಜ್ಞಾಪಕಕ್ಕೆ ಬರ್ತಾ ಇದೆ. ಆದ್ರೆ ಒಂದ್ ವ್ಯತ್ಯಾಸ, ನಾನಿವತ್ತು ಯಾವ ಜ್ಯೂಸು ಆಫರ್ ಮಾಡಲ್ಲ. ನೀವು ಇವತ್ತು ನನಗೆ ಉಪಚಾರ ಮಾಡಲೇಬೇಕು ಅಂತಿದ್ರೆ ಈ ಫೋಟೋಸಲ್ಲಿರೋ ಹುಡುಗಿರಲ್ಲಿ ನಿಮ್ಮ ಕ್ಲೈಂಟ್ ಯಾರಾದ್ರೂ ಇದಾರಾ ಹೇಳಿ. ನೀವು ಆರ್ಕಿಟೆಕ್ಟ್ ಆಗಿ ಯಾವ್ದಾದ್ರು ಟ್ರೆಜರಿ ಡಿಸೈನ್ ಮಾಡಿದೀರಾ? ಸಾಕಷ್ಟು. ಅದ್ರ ಸ್ಕೆಚ್ಚು ಡೀಟೇಲ್ಸು ಯಾರಿಗಾದ್ರೂ ಕೊಡ್ತೀರಾ? ಇಲ್ಲ, ಕೊಡಕ್ಕಾಗಲ್ಲ. ಅದು ನಮ್ಮ ವೃತ್ತಿ ಧರ್ಮ. ನಾನು ಹಾಗೆ, ನೀವ್ ಕೇಳಿದ ಯಾವ ಡೀಟೇಲ್ಸು ಕೊಡಕ್ಕಾಗಲ್ಲ. ಅದೇ ಬೇರೆ, ಇದೇ ಬೇರೆ. ನಮ್ ಪ್ರೊಫೆಷನ್ ಬೇರೆ ಬೇರೆ ಆಗಿರ್ಬೋದು, ನಮ್ ಪ್ರೊಫೆಷನ್ ಅಲ್ಲಿ ಎಥಿಕ್ಸ್ ಒಂದೇ. ಅದನ್ನ ನೀವು ಗೌರವಿಸ್ಲೇಬೇಕು. ನೀವ್ ಯಾವ ಹುಡುಗಿ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ? ನಿಮ್ಗೆ ಗೊತ್ತಿರೋರ್ ಬಗ್ಗೆ ಏನಾದ್ರೂ ಅನುಮಾನನಾ? ಅದೆಲ್ಲ ನಿಮಗ್ ಬೇಡ. ಈಗ ಹೇಳಿ, ಡೀಟೇಲ್ ಸಿಗುತ್ತಾ? ನನ್ ವೃತ್ತಿನೇ ಬಿಡಿಸ್ತೀನಿ ಅಂತಿದ್ದವ್ರು ಇವತ್ ನನ್ ವೃತ್ತಿಗೆ ಬೆಲೆ ಕಟ್ತಾ ಇದ್ದೀರಾ? ಸೊ ನೀವ್ ಹೇಳಲ್ಲ? ಇಲ್ಲ, ಅವತ್ತು ಪ್ರೀತಿನೇ ಇಲ್ದೇ ಇರೋ ಜಾಗ ಇದು ಅಂತ ಹೇಳಿದ್ರಲ್ಲ,
ಇವತ್ ಪ್ರೀತಿಯಿಂದ ಈ ಜಾಗಕ್ಕೆ ಬಂದು ಏನೇ ಡೀಟೇಲ್ಸ್ ಕೇಳಿದ್ರು ನಾ ಹೇಳ್ಬಿಡ್ತಿದ್ನೇನೋ. ಆದ್ರೆ ದುಡ್ಡು ತೋರ್ಸ್ ಕೇಳಿದ್ರಲ್ಲ, ನಾನ್ ಹೇಳಲ್ಲ. ಆಯ್ತು, ಪ್ರೀತಿಯಿಂದಾನೇ ಕೇಳ್ತೀನಿ, ದಯವಿಟ್ಟು ಹೇಳಿ. ಹೀಗ್ ಮೊದ್ಲೇ ಕೇಳಿದ್ರೆ ಹೇಳ್ತಿದ್ದೆ. ಹಣ ತೋರಿಸ್ಬಿಟ್ರಿ, ಸಾರಿ, ಹೇಳಲ್ಲ. ಸರಿ, ಹಾಗಾದ್ರೆ ಅಟ್ಲೀಸ್ಟ್ ಗೀತನಾದ್ರೂ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅವ್ರನ್ನ ಆದಷ್ಟು ಬೇಗ ಭೇಟಿ ಮಾಡಿಸಿ. ನಿಮ್ಮ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಶ್ಯಾಮ್, ಹಾ, ನಿಮ್ ಫೋಟೋಸ್, ಈ ಫೋಟೋಸ್ ಎಲ್ಲಿ ಕಲೆಕ್ಟ್ ಮಾಡಿದ್ರಿ? ಒಳ್ಳೆ ಕಲೆಕ್ಷನ್. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ನಿಮಗೋಸ್ಕರ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನೀವು ತಂದಿರೋ ಫೋಟೋಸ್ ಅಲ್ಲಿ ಒಬ್ಳು ನನ್ನ ಕ್ಲೈಂಟ್. ಯಾರಂತ ನಾನು ಹೇಳಲ್ಲ, ಪ್ರೊಫೆಷನಲ್ ಎಥಿಕ್ಸ್. ನಾನು ಎಷ್ಟೋ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ. ಎಷ್ಟೋ ಜನರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಿರೋ ಇನ್ಫಾರ್ಮೇಶನ್ ಕೊಟ್ಟು ಅವರಿಗೆ ಶಾಕ್ ಕೊಟ್ಟಿದ್ದೀನಿ. ಆದ್ರೆ ಪರ್ಸನಲಿ ನನಗೆ ಶಾಕ್ ಕೊಟ್ಟಂತ ಕೇಸ್ ನಿಮ್ದು. ಹಾಗೆ ನೋಡಿದ್ರೆ ತುಂಬಾ ಬೇರೆ ತರ ಏನಲ್ಲ ನಿಮ್ ಕೇಸ್ ಕೂಡ. ಎಷ್ಟೋ ಜನ ಗಂಡಂದ್ರು ತಮ್ಮ ಹೆಂಡತಿರ ಬಗ್ಗೆ ಅನುಮಾನ ಪಟ್ಟು ನನ್ನ ಹತ್ರ ಬಂದಿದೆ. ಎಷ್ಟೋ ಜನ ಹೆಂಡತಿರು ಕೂಡ ತಮ್ಮ ಗಂಡನ ಬಗ್ಗೆ ಅನುಮಾನ ಪಟ್ಟು ಬಂದಿದೆ. ಆದ್ರೆ ನೀವು ಒಂದ್ ಫೋಟೋ ನನಗೆ ಕೊಟ್ಟು ಅದು ನಿಮ್ ಹೆಂಡತಿದು ಅಂತ ಹೇಳ್ದೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ನನ್ಗೆ ಹೇಳಿದ್ರಲ್ಲ, ಅಂಥದ್ದೇನಾಗಿದೆ ಶ್ಯಾಮ್ ನಿಮ್ ಫ್ಯಾಮಿಲಿಲಿ ಪ್ರಾಬ್ಲಮ್? ಮಿಸ್ಟರ್ ಶಂಕರ್, ನಾನು ಯಾವ ಮನಸ್ಥಿತಿಯಲ್ಲಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ದಯವಿಟ್ಟು ನಿಮ್ಗೆ ಅವ್ರ ಬಗ್ಗೆ ಸಿಕ್ಕಿರೋ ಮಾಹಿತಿ ಬಗ್ಗೆ ಹೇಳಿ. ಖಂಡಿತ ಹೇಳ್ತೇನೆ, ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಅದು ನಿಮ್ ಕೈಲಷ್ಟೇ ಸಾಧ್ಯ, ಅದಕ್ಕೆ ಕೇಳ್ತಾ ಇರೋದು. ನನ್ನ ಮನಸ್ಸಿಗೆ ಬೇಕಾಗಿರೋ ಸತ್ಯಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಂಗೊಬ್ಬ ತುಂಬಾ ಒಳ್ಳೆ ಸ್ನೇಹಿತ ಇದ್ದಾನೆ. ಅವನೊಬ್ಬ ಆರ್ಕಿಟೆಕ್ಟ್. ಅವನು ತಾನು ಇಷ್ಟಪಟ್ಟ ಹುಡುಗಿನ ತೀರ್ಥಹಳ್ಳಿವರೆಗೂ ಹುಡುಕೊಂಡು ಹೋಗಿ ಅವಳನ್ನ ಪ್ರಪೋಸ್ ಮಾಡಿ ಅವಳ ತಂದೆ ತಾಯಿನ ಕನ್ವಿನ್ಸ್ ಮಾಡಿ ವಿದಿನ್ ನೋ ಟೈಮ್ ಮದುವೆ ಆಗ್ತಾನೆ. ಏನ್ ಮಿಸ್ಟರ್ ಶಂಕರ್, ನನ್ನ ಕತೆ ನನಗೆ ಹೇಳ್ತಾರಾಗಿದೆ. ಅದಿರ್ಲಿ ಮಿಸ್ಟರ್ ಶ್ಯಾಮ್, ಇಂಥ ಸಿಚುವೇಶನ್ಗಳಲ್ಲಿ ನಮಗ್ ನಾವೇ ಹೆಲ್ಪ್ ಮಾಡ್ಕೋಬೇಕು. ಇನ್ನು ಮುಂದೆ ಕೇಳಿ, ಆ ಹುಡುಗಿ ಅಂತೂ ಅದ್ಭುತ. ಇವನು ಕೂಡ ಅವಳನ್ನ ಎಷ್ಟೇ ಇಷ್ಟಪಡ್ತಾ ಇದ್ರು ಕೂಡ ಯಾವುದೋ ಒಂದು ಚಿಕ್ಕ ಇನ್ಸಿಡೆಂಟ್ ಇಂದಾಗಿ ಅವಳ ಮೇಲೆ ಅನುಮಾನ ಪಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಸತ್ಯ ಏನು ಅಂದ್ರೆ, ಇಡೀ ಜಗತ್ಗೆ ಮಾದರಿಯಾಗುವಂತ ಪ್ರೇಮ ಅವರಿಬ್ಬರದು. ಯಾವುದೇ ಅಸಹ್ಯ ಇಲ್ಲದ ಸ್ವಚ್ಛ ಪ್ರೇಮ ಅವ್ರದು. ಇದನ್ ಬೇಕಾದ್ರೆ ನಾನು ಬರೆದು ಕೊಡ್ತೀನಿ. ನನ್ನ ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಶ್ಯಾಮ್, ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ಬಿಳಿ ಹಾಳೆ ಅಂತ ವ್ಯಕ್ತಿತ್ವ ಆ ಹುಡುಗಿದು. ಎಂಥ ಒಳ್ಳೆ ಸುದ್ದಿ ಹೇಳಿದ್ರಿ ಮಿಸ್ಟರ್ ಶಂಕರ್, ಥ್ಯಾಂಕ್ ಯು. ಕಥೆ ಇದೇ ರೀತಿ ಮುಂದುವರೆದ್ರೆ ಅವ್ರ ಪ್ರೇಮದ ಗತಿ ಏನಾಗಬಹುದು ಯೋಚನೆ ಮಾಡಿದ್ದೀರಾ? ಏನೂ ಆಗಲ್ಲ. ಆ ನಿಮ್ಮ ಸ್ನೇಹಿತನ ಹತ್ರ ನಾನ್ ಮಾತಾಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಶ್ಯಾಮ್. ತನ್ನ ಕಣ್ಣಲ್ಲಿ ನೀರು ಬಂದ್ರೆ ತನ್ನ ಗಂಡ ಎಲ್ಲಿ ನೊಂದ್ಕೋತಾನೋ ಅಂತ ತನ್ನೆಲ್ಲಾ ತೊಂದರೆಗಳನ್ನ ಸಹಿಸಿಕೊಂಡು ನಗ್ನಗ್ತಾ ಸಂಸಾರ ಮಾಡ್ತಿರೋ ಆ ಹುಡುಗಿಗೆ ತನ್ನ ಗಂಡ ಹೀಗೆ ತನ್ನ ಮೇಲೆ ಅನುಮಾನ ಪಡ್ತಿದ್ದಾನಂತೆ ಗೊತ್ತಾದ್ರೆ ಎಂಥ ಶಾಕ್ ಆಗ್ಬೋದು ಯೋಚನೆ ಮಾಡಿದೀರಾ? ಮುಠಾಳ ರೀ ನಿಮ್ ಸ್ನೇಹಿತ, ಮುಠಾಳ. ಅವನ ಜೀವನ ಅವನೇ ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದ. ಅವನ ಪರವಾಗಿ ನಾನು ಪ್ರಾಮಿಸ್ ಮಾಡ್ತೀನಿ, ಇನ್ನವನ್ ಸರಿ ಹೋಗ್ತಾನೆ. ಇನ್ನವನ್ ಪ್ರೇಮಕ್ಕೆ ಯಾವ ಸಮಸ್ಯೆನೂ ಬರಲ್ಲ. ನಾನೇನು ಬರ್ತೀನಿ ಮಿಸ್ಟರ್ ಶಂಕರ್, ಥ್ಯಾಂಕ್ ಯು. ಓಕೆ ಶ್ಯಾಮ್, ಒಳ್ಳೇದಾಗ್ಲಿ. ಶ್ಯಾಮ್, ಒಂದ್ ನಿಮಿಷ. ನಿಮ್ ಸ್ನೇಹಿತನಿಗೆ ತಂದೇನೇ ತೊಂದರೆಗಳಿದ್ರು ಅದನ್ನೆಲ್ಲ ಮರೆತು ಅವನ ಹೆಂಡತಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಕ್ ಹೇಳಿ. ಯಾಕೆಂದ್ರೆ ನಿಜವಾದ ಪ್ರೀತಿ ಎಲ್ರಿಗೂ ಯಾವಾಗ್ಲೂ ಸಿಗಲ್ಲ. ಸಿದ್ದು, ಶಾಲ್ ವಿ ಗೋ? ಎಲ್ಲಿಗೆ? ಹೋಮ್, ಅವರ್ ಹೋಮ್. ಅದಕ್ಕೂ ಮುಂಚೆ ನಾನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಇಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಗೆ ಡ್ರಾಪ್ ಬೇಕಾ? ಬೇಡ, ನಾನು ಚೆನ್ನಾಗಿ ಹೋಗ್ತಾ ಇದ್ದೀನಿ. ಸರ್, ಒಂದು ಡೌಟ್. ಏನು? ಈ ಕತೆ ನಾಯಕ ಏನಾದ ಅಂತ ಗೊತ್ತೇ ಆಗ್ಲಿಲ್ಲ. ಆ ನಾಯಕ ಈಗ ಈ ನನ್ನ ಕಣ್ಣುಗಳಲ್ಲಿದ್ದಾನೆ. ಬಾಯ್, ಸಿ ಯು, ಬರ್ತೀನಿ. ಚೇತನ ಗೀತ ಹೌದು ಅಲ್ವ ಅಂತ ಕೇಳಕ್ ಹೋಗಿದ್ಯಾ? ನಿಮ್ಗೆ ಯಾಕೆ ಡೌಟ್ ಬರಲಿಲ್ಲ? ಇಲ್ಲ ಶೋಭಾ, ಈ ಆಕ್ಸಿಡೆಂಟು ನನ್ನ ಜೀವನ ನನಗೆ ವಾಪಸ್ ಕೊಡ್ತು. ಈ ಆಕ್ಸಿಡೆಂಟ್ ಅಲ್ಲ, ಆ ವ್ಯಕ್ತಿ ಹೇಳಿದ ಕತೆ. ಶೋಭಾ, ಒಂದು ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡು. ಶ್ಯಾಮ್ ತಗೊಂಡ ನಿರ್ಧಾರ ಸರಿ ಅನ್ಸುತ್ತಲ್ವಾ? ಚೇತು, ಚೇತು. ಹಾ, ಇಲ್ಲಿದ್ದೀನಿ. ಓ, ಅಡಿಗೆ ಮನೇಲಿದ್ದೀರಾ?
ಕಮಾನ್ 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 ಕಮಾನ್. ಎಲ್ಲಿಗೆ? ಓ ಗ್ಯಾಸ್ ಬೇರೆ ಆಫ್ ಮಾಡಿಲ್ಲ. ಎಲ್ಲಿಗೆ? ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಓ ನೀವು ಅದನ್ನೆಲ್ಲ ಹಿಡಿ. ಬನ್ನಿ ಅಂದ್ರೆ ಬೇಗ ಬರ್ಬೇಕು. ಶಾನ್ ಡ್ರೆಸ್ ಚೇಂಜ್ ಮಾಡ್ತೀನಿ. ಓ ನಿಮ್ ಡ್ರೆಸ್ ಎಲ್ಲ ಆಗ್ಲೇ ನಾನು ತಗೊಂಡಿದ್ದೀನಿ. ನಿಮ್ಗೆ ಏನಂತೆ ನೀವು ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಇರ್ತೀರಾ. ಆಹಾ ಕಿಚನ್ ಡ್ರೆಸ್ ಅಲ್ಲೂ ನನ್ನ ಹೆಂಡತಿ ಏಂಜಲ್ ತರ ಇದ್ದಾಳೆ. ಕಮಾನ್ 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 ಕಮಾನ್. ಶಾಮ್ ಲಿಸನ್, ಇತ್ತೀಚೆಗೆ ನನ್ನ ತುಂಬಾ ಕನ್ಫ್ಯೂಸ್ ಮಾಡ್ತೀರಾ. ಮೇಡಮ್ ನೀವು ಕಾರಲ್ಲಿ ಕೂತ್ಕೊಳ್ಳಿ. ಹಾಯ್ ಲಕ್ಷ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹಾಲಿಡೇಸ್ ಎಲ್ಲ ಹೇಗಿತ್ತು? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಎನಿ ಮೆಸೇಜ್ ಫಾರ್ ಮೀ? ಹಾ ಸರ್, 4 o'clockಗೆ ಸರ್ಜಾಪುರ್ ಸೈಟ್ಗೆ ಹೋಗ್ಬೇಕಿತ್ತು. ಇಂಜಿನಿಯರ್ಸ್ ಎಲ್ಲ ವೇಟ್ ಮಾಡ್ತಿರ್ತಾರೆ. ಸರ್, ಸಿಂಚನಾ ಅನ್ನೋರು ಬಂದಿದ್ರು, ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾರೆ. ಸಿಂಚನಾ ಅವರು ಕಾಲ್ ಮಾಡ್ಬೇಕಂತೆ. ಅವರೇ ಕಾಲ್ ಮಾಡಿದ್ರು. ಹಲೋ ನಮಸ್ತೆ ಶ್ಯಾಮ್, ಎಲ್ಲಿ ಹೋಗಿದ್ರಿ? 3 ದಿನದಿಂದ ಮೊಬೈಲ್ ಸ್ವಿಚ್ ಆಫ್ ಇತ್ತು. ಆಫೀಸ್ ಫೋನಲ್ಲೂ ಸಿಗ್ತಿರ್ಲಿಲ್ಲ. ಇಲ್ಲ, ನಾನು ಊರಲ್ಲಿರ್ಲಿಲ್ಲ. ಹೇಳಿ ಸಿಂಚನಾ ಅವರೇ, ಏನಿದೆ ಇನ್ವಿಟೇಷನ್? ಇವತ್ ಸಾಯಂಕಾಲ ಕ್ಲಬ್ ಅಲ್ಲಿ ಸಣ್ಣ ಪಾರ್ಟಿ ಇಟ್ಟಿದ್ದೀನಿ. ಸುಮಾರು ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಹೋಗ್ ರೆಡಿ ಆಗಮ್ಮ, ಲೇಟ್ ಆಯ್ತು. ಐ ಆಮ್ ಸಾರಿ, ಇನ್ಫ್ಯಾಕ್ಟ್ ಗೀತಾ ಕೂಡ ಬರ್ತಾಳೆ. ಅವಳು ಬರ್ಲೇಬೇಕು. ನೀವ್ ಬಂದ್ರೆ ಅಲ್ಲೇ ಪರಿಚಯ ಮಾಡಿಸ್ತೀನಿ. ಪ್ಲೀಸ್ ನನ್ನ ಕ್ಷಮಿಸಿ, ನಾನು ಚಾಲೆಂಜಲ್ಲಿ ಸೋತೆ ಅನ್ಕೊಡಿ. ಇನ್ನು ಮುಂದೆ ನಿಮ್ಮ ಜೀವನ ನಿಮ್ದು, ನನ್ನ ಜೀವನ ನಂದು. ದಯವಿಟ್ಟು ಇನ್ನು ಮುಂದೆ ಡಿಸ್ಟರ್ಬ್ ಮಾಡಬೇಡಿ. ಯಾಕೆ ಶ್ಯಾಮ್, ನೀವೇ ತಾನೇ ಅವಳನ್ನ ಮೀಟ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಿದ್ದು. ಇವತ್ ನೋಡಿದ್ರೆ ಹೀಗಂತಿದ್ದೀರಾ. ಯಾಕೆ ನಿಮ್ ಚಾಲೆಂಜ್ ಮರ್ತು ಬಿಟ್ರಾ? ರೀ, ನೀವು ನಿಮ್ಮ ವೃತ್ತಿನ ಬಿಡೋದಕ್ಕೆ ನನ್ನ ಜೊತೆ ಚಾಲೆಂಜಲ್ಲಿ ಸೋತೆ ಹಾಕ್ಬಿಡ್ಬೇಕು. ನಿಮಗೆ ನೀವೇ ನಿರ್ಧಾರ ಮಾಡ್ಕೊಂಡು ಒಂದೇ ಮನಸ್ಸಿಂದ ಬಿಟ್ಬಿಡಿ. ಶ್ಯಾಮ್, ನನಗೊಂದು ಕೆಟ್ಟ ಅಭ್ಯಾಸ ಇದೆ. ಪ್ರತಿ ದಿನ ನಾನು ಡೈರಿ ಬರೀತೀನಿ. ಆ ಡೈರಿಯಲ್ಲಿ ನೀವು ಚಾಲೆಂಜ್ ಕಟ್ಟಿದಾಗ್ಲೇ ನಿಮ್ ಹತ್ರ ಸೋತಿದ್ದ ದಿನಾನೇ ಈ ವೃತ್ತಿಗೆ ವಿದಾಯ ಅಂತ ಬರ್ದು ಬಿಟ್ಟಿದೀನಿ. ದಿನ ನಾನ್ ಡೈರಿ ಬರೆಯೋಕ್ ಮುಂಚೆ ನನ್ ಸೋಲೋ ದಿನ ಯಾವತ್ತು ಅಂತ ನೋಡ್ತಾನೆ ಇರ್ತೀನಿ. ಗೆಲ್ಲೋದು ನಿಮಗೆ ಎಷ್ಟು ಮುಖ್ಯನೋ ಏನೋ ನನಗ್ ಗೊತ್ತಿಲ್ಲ, ಆದ್ರೆ ನನಗ್ ನಾನ್ ಸೋಲೋದೇ ತುಂಬಾ ಮುಖ್ಯ. ನಂಬಿ, ಜೀವನದಲ್ಲಿ ಏನೇ ಮಾಡ್ಬೇಕಾದ್ರೂ ಕಾರಣ ಬೇಕು ಶ್ಯಾಮ್. ನಾನೀ ವೃತ್ತಿಗೆ ಬರಕ್ಕೆ ಏನ್ ಕಾರಣ ಇತ್ತೋ ಅದನ್ನ ಬಿಡೋದಕ್ಕೂ ಒಂದ್ ಕಾರಣ ಬೇಕು. ಆ ಕಾರಣ ನೀವೇ ಆಗ್ಬೇಕು. ಇವತ್ ಸಂಜೆ 7 ಗಂಟೆಗೆ ಕಾಯ್ತಾ ಇರ್ತೀನಿ. ಬಂದ್ಬಿಡಿ ಶ್ಯಾಮ್, ಪ್ಲೀಸ್. ಸರಿ, ಯೋಚನೆ ಮಾಡ್ತೀನಿ. ಚೇತು, 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 ಏನಾಯ್ತು? ಯಾಕೆ ಮಲಗಿದ್ದೀರಾ? ಏನೂ ಇಲ್ಲ, ಸ್ವಲ್ಪ ತಲೆನೋವು ಅಷ್ಟೇ. ತಲೆನೋವಾ? ನಾನು ಸ್ವಲ್ಪ ರಾತ್ರಿ ಊಟ ಬೇಡ ಅಂದಿದ್ರಿ, ಇಷ್ಟು ಬೇಗ ಬಂದಿದ್ದೀರಾ? ಒಂದು ಸಣ್ಣ ಡಿನ್ನರ್ ಮೀಟಿಂಗ್ ಇತ್ತು, ಫ್ರೆಶ್ ಆಗಿ ಹೋಗೋಣ ಅಂತ ಮನೆಗೆ ಬಂದೆ. ಇಟ್ಸ್ ಓಕೆ. ಹಾಗಾದ್ರೆ ನೀವು ಮೀಟಿಂಗ್ ಹೋಗಲ್ವಾ? ನಿಮ್ಮನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಮೀಟಿಂಗ್ ಹೋಗ್ಲಾ? ಬೇಡ, ಕ್ಯಾನ್ಸಲ್ ಮಾಡ್ಕೊತೀನಿ. ಏನು ಕ್ಯಾನ್ಸಲೇಷನ್ ಬೇಡ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ಕಾಫಿ ಕೊಡ್ತೀನಿ. ತಲೆನೋವು ಇಟ್ಕೊಂಡು ನೀವು ಕಾಫಿ ಕೊಡ್ತೀರಾ? ಬೇಡ ಶ್ಯಾಮ್, ಸ್ವಲ್ಪ ತಲೆನೋವು. ನೀವು ನನಗೋಸ್ಕರ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅದೇನಂತ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲ. ತಲೆನೋವೆಲ್ಲ ಹೊಟ್ಟೋಯ್ತು. ನಡೀರಿ ನಡೀರಿ, ಮೀಟಿಂಗ್ ಲೇಟ್ ಆಗ್ತಾ ಇದೆ. ಇಟ್ಸ್ ಓಕೆ ಫಾಸ್ಟ್. ಶ್ಯಾಮ್, ನಿಮ್ ಮೀಟಿಂಗ್ ಡ್ರೆಸ್ ಬೆಡ್ ಮೇಲಿದೆ. ಸೋ ಸ್ವೀಟ್. ಕಾಫಿ. ಥ್ಯಾಂಕ್ ಯು. ಏನ್ರಿ ಕಾಫಿಲ್ ಸಕ್ಕರೆ ಇಷ್ಟೊಂದು ಕಮ್ಮಿ ಇದೆ? ನನಗೆ ಸಕ್ಕರೆ ಜಾಸ್ತಿ ಬೇಕು ಅಂತ ಗೊತ್ತಿಲ್ವಾ? ಹೋಗ್ತಾ ಇರ್ತೀನಿ. ಅಷ್ಟೊಂದು ಟೈಮ್ ಇಲ್ಲ, ಬೇಗ ಕುಡಿದ್ಕೊಡಿ. ನಿಮ್ಮನೆಗೆ ನೀವೇ ಕಳ್ಳರಾಗಿ ಬರ್ತಿದ್ದೀರಾ? ನೀವಿನ್ನೂ ಎಚ್ಚರವಾಗಿ ಇದ್ದೀರಾ? ನೀವು ಮಲಗಿದ್ದೀರಾ, ಡಿಸ್ಟರ್ಬ್ ಮಾಡಬಾರ್ದು ಅನ್ಕೊಂಡೆ. ನೀವು ಚೇಂಜ್ ಆಗಿದ್ದೀರಾ ಅನ್ಸುತ್ತೆ. ಚೇಂಜಾ? ಯಾಕೆ? ಈಗ ನನ್ನ ಪ್ರೀತಿಯಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸ್ತಾ ಇದೆಯಾ? ಮದುವೆ ಆದ ಹೊಸದ್ರಲ್ಲಿ ಗಂಡಂದ್ರು ತಾವೇ ತಾವಾಗಿ ಹೆಂಡ್ತೀರಿಗೆ ದಿನದಲ್ಲಿ ನಡೆದಿದ್ದೆಲ್ಲ ಹೇಳ್ತಾರೆ. ಆಗ ಪ್ರೀತಿ ಜಾಸ್ತಿ ಇರುತ್ತೆ. ಆಮೇಲೆ ಹೆಂಡ್ತೀರು ಕೇಳಿದ್ರೇನೆ ಹೇಳೋದು. ನಿಮ್ಮನ್ನ ಅಂಥ ಗಂಡಂದ್ರ ಸಾಲಕ್ಕೆ ಸೇರ್ಸಕ್ಕೆ ನನ್ನ ಪ್ರೀತಿ ಒಪ್ಪಲ್ಲ. ಹೋ, ನಾನೆಲ್ಲೋಗಿದ್ದೆ ಅನ್ನೋದು ಹೇಳಿಲ್ಲ ಅಂತನಾ? ನೀವೆಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅಂತ ನಾನು ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ. ನಮಸ್ತೆ ಶ್ಯಾಮ್, ನಿನ್ನೆ ಒಂದ್ ಮಾತು ಹೇಳ್ದೆ ಹೊರಟು ಬಿಟ್ಟಿದ್ದೀರಾ? ನಿಮ್ ಸುತ್ತಮುತ್ತ ನಿಮಗ್ ಬೇಕಾಗಿರೋ ತುಂಬಾ ಜನ ಇದ್ರು, ಅವ್ರ ಮಧ್ಯೆ ನಾನು ಒಬ್ಬ ಆಗೋದು ಬೇಡ ಅಂತ ಹೊರಟ್ಬಿಟ್ಟೆ. ನೀವು ಹೇಳ್ದಾಗೆ ನನ್ನ ಕತೆಗೂ ನಿಮ್ಮ ವೃತ್ತಿ ಜೀವನಕ್ಕೂ ಕ್ಲೈಮ್ಯಾಕ್ಸ್ ಸಿಗೋ ಸೂಚನೆಗಳು ಅಲ್ಲಿ ಕಾಣಲಿಲ್ಲ. ಇನ್ನು ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಮುಂದೆ ನಿಮ್ಮ ಜೀವನ, ನಿಮ್ಮ ಇಷ್ಟ. ದಯವಿಟ್ಟು ನನ್ನ ಬಿಟ್ಬಿಡಿ.
ಶ್ಯಾಮ್, ನಿಮಗ್ ಸತ್ಯ ಗೊತ್ತಿಲ್ಲ, ಅದಕ್ಕೆ ಹೀಗೆ ಹೇಳ್ತಿದ್ದೀರಾ. ಆಕ್ಚುಲಿ ಗೀತಾ ನಿನ್ನೆ ಪಾರ್ಟಿಗೆ ಬಂದಿದ್ಲಂತೆ. ಅವಳ ಗಂಡ ಅದೇ ಪಾರ್ಟಿಯಲ್ಲಿ ಇದ್ದಿದ್ ನೋಡಿ ಅವಳು ನನ್ನನ್ನು ಮಾತಾಡಿಸ್ದೆ ಹೊರಟ್ಬಿಟ್ಲಂತೆ. ಬಟ್ ಅವಳ ಗಂಡ ಯಾರು, ನನ್ ಪಾರ್ಟಿಗೆ ಯಾಕೆ ಬಂದಿದ್ದ, ಅವನನ್ನ ಯಾರಲ್ಲಿ ಕರೆದಿದ್ರು ನನಗ್ ಗೊತ್ತಿಲ್ವೇ. ಅಲ್ಲ ರೀ, ನಾನ್ ಮಾಡಿದ್ ಒಂದ್ ಸಣ್ಣ ಜೋಕ್, ಅದು ಪೂರ್ ಜೋಕ್. ಅದಕ್ಕೆ ಇಷ್ಟೊಂದ್ ಜೋರಾಗಿ ನಗ್ತಾ ಇದ್ದೀರಾ? ನಿನ್ ದೇವ್ರ ಬಗ್ಗೆ ನೀನೇನು ಹೇಳಿದ್ರು ಅದು ನನಗೆ ದೊಡ್ಡ ಜೋಕೆ. ದೇವ್ರೇ ಶಂಸಪ್ಪ, ತಪ್ಪಾಯ್ತು. ನನ್ ಗಂಡ ನಿನ್ನೆ ನಾಡ್ಕೊಂಡು ನಗ್ತಾ ಇದ್ದಾನೆ. ನಿನ್ ದೇವ್ರು ಎಷ್ಟು ಆಟ ಆಡ್ತಾನೆ ಗೊತ್ತಾ? ನನ್ನ ಅವನ್ ಪರ ಮಾಡ್ಕೋಬೇಕಂತ ಏನೆಲ್ಲ ಗೇಮ್ ಮಾಡ್ತಾನೆ. ದೇವ್ರು ಗೇಮ್ ನಿಮ್ ಜೊತೆ? ಅವ್ನು ನನ್ನ ಜೊತೆ ಆಡ್ತಾ ಇರೋ ಆಟನ ನಿಮ್ಗೆ ಹೇಳೋದೇ ಬೇಡವೋ ಅನ್ನೋ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಶ್ಯಾಮ್, ನೀವ್ ಹೇಳೋದೋ ಬೇಡವೋ ಅಂತ ಅನ್ಕೊಂಡಿರೋ ವಿಷಯನ ನನ್ ಜೊತೆ ಹೇಳಲೇಬೇಡಿ. ಯಾಕೆಂದ್ರೆ ನನ್ನ ವಿಷಯದಲ್ಲಿ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತ ನನ್ನ ಕೈಲಾದಷ್ಟು ಪ್ರಯತ್ನಿಸ್ತಿದ್ದೀನಿ. ಹಲೋ ಮೇಡಮ್, ನೀವು ಅಷ್ಟೊಂದು ಸೀರಿಯಸ್ ಆಗಬೇಡಿ. ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಪಾಪ ನಿಮ್ಮ ಗಂಡ ಶ್ಯಾಮ್ ಎಷ್ಟೊಂದು ಬೇಜಾರು ಮಾಡ್ಕೋತಾರೆ. ಈಗ ನನ್ನ ಕನ್ಫ್ಯೂಷನ್ ಏನು ಅಂದರೆ ನಮ್ಮ ಮೊದಲನೇ ಮಗುನ ಯಾವಾಗ ಮಾಡ್ಕೊಳ್ಳೋದು ಅಂತ. ನೀವು ಹೇಗೆ ಹೇಳೋದು ಅಂತ ಇಷ್ಟೊಂದು ಯೋಚನೆ ಮಾಡೋದಾದ್ರೆ ನಾನೇ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ನಿಮ್ಮ ಕೈಯಲ್ಲಿರೋ ಕಾಫಿನ ಒಂದೇ ಸಿಪ್ಪಲ್ಲಿ ಕುಡಿದ್ರೆ 1 ವರ್ಷ ಅಂತ ಅರ್ಥ, 2ನೇ ಸಿಪ್ಪಲ್ಲಿ ಕುಡಿದ್ರೆ 2 ವರ್ಷ ಅಂತ, 3ನೇ ಸಿಪ್ಪು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋ ಪ್ರಾಬ್ಲಮ್, ವೆಯ್ಟ್ ಮಾಡ್ತೀನಿ. ಆದರೆ ದಯವಿಟ್ಟು ನನ್ನ ಮಗುನ ಪಂಚವಾರ್ಷಿಕ ಯೋಜನೆ ಮಾತ್ರ ಮಾಡಬೇಡಿ ಪ್ಲೀಸ್. ನನ್ಗೆ ಅರ್ಥ ಆಗ್ಲಿಲ್ಲ. ಶ್ಯಾಮ್, ಇದೊಂದು ವಿಷಯನ ನನ್ನ ನಿರ್ಧಾರಕ್ಕೆ ಬಿಡ್ತೀರಾ ಪ್ಲೀಸ್? ಅಯ್ಯೋ, ಅದಕ್ಕೆ ಯಾಕೆ ಪ್ಲೀಸ್ ಅಂತೀರಾ? ನೀವೆಲ್ಲಿವರೆಗೂ ಹೇಳ್ತಿರೋ ಅಲ್ಲಿವರೆಗೂ ಕಾಯ್ತೀನಿ. ಸದ್ಯಕ್ಕೆ ನಮ್ಮಿಬ್ಬರ ಮಧ್ಯೆ ಇನ್ನೊಬ್ಬ ಕಾಂಪಿಟೇಟರ್ ಬರೋದು ನನಗೂ ಇಷ್ಟ ಇಲ್ಲ. ಥ್ಯಾಂಕ್ಸ್. ನಮಸ್ತೆ ಶ್ಯಾಮ್, ಸಾರಿ, ನಿಮಗ್ ಆಫೀಸ್ ಅವರ್ಸ್ ಅಲ್ಲಿ ಕಾಲ್ ಮಾಡ್ತಾ ಇದೀನಿ. ಇವತ್ ಖಂಡಿತವಾಗ್ಲೂ ಗೀತನ್ ಭೇಟಿ ಮಾಡಿಸ್ತೀನಿ. ಅವಳಿಗೆ ಯಾವ್ದಕ್ಕೋ ಅರ್ಜೆಂಟ್ ಆಗಿ ದುಡ್ಡು ಬೇಕಂತೆ. ಇವತ್ 4 ಗಂಟೆಗೆ ಮನೆಗ್ ಬರ್ತಿದ್ದಾಳೆ. ನೀವು ಬಂದ್ರೆ ನಿಮ್ಗೂ ಭೇಟಿ ಮಾಡಿಸ್ಬಿಡ್ತೀನಿ. ಏನ್ರಿ ನನ್ನ ವಿಷಯದಲ್ಲಿ ಜೂಟಾಟ ಆಡ್ತಿದ್ದೀರಾ? ಅವಳು ಬೇಕಂತ ಕೈ ಕೊಡ್ತಾಳೆ ಅಂತ ನಿಮ್ಗೆ ಅನುಮಾನ ಇದ್ರೆ ಈ ಸಲ ನೀವು ಬರೋದೇ ನಾನು ಅವಳಿಗೆ ಹೇಳಲ್ಲ ಬಿಡಿ. ಬಂದ್ಬಿಡಿ ಶ್ಯಾಮ್. ಸರಿ, 4:30 ಒಳಗೆ ನಾನು ಅಲ್ಲಿರೋಕೆ ಟ್ರೈ ಮಾಡ್ತೀನಿ. ನೀವು ಅಲ್ಲಿವರೆಗೂ ಅವರನ್ನು ಅಲ್ಲೇ ಇರಿಸ್ಕೊಡಿ. ಗೀತಾ, ನಾನು ನಿನ್ನ ಮೀಟ್ ಮಾಡೋದಕ್ಕೆ ಇದು ನನ್ನ ಕೊನೆಯ ಪ್ರಯತ್ನ. ಲಕ್ಷ್ಮಿ ಸರ್, 4 o'clock ನನ್ಗೆ ಯಾವ್ದಾದ್ರು ಅಪಾಯಿಂಟ್ಮೆಂಟ್ ಇದೆಯಾ? ಹಾ ಸರ್, MD ಅವ್ರು ಬರ್ತಾರೆ, ಅವ್ರ ಜೊತೆ ಸರ್ಜಾಪುರ್ಗೆ ಹೋಗ್ಬೇಕಾಗತ್ತೆ. ಒಂದು ಕೆಲಸ ಮಾಡಿ, 5 ಗಂಟೆಗೆ ಡೈರೆಕ್ಟ್ ಆಗಿ ಸೈಟ್ ಹತ್ರ ಬರ್ತೀನಿ ಅಂತ ಹೇಳಿ. ಓಕೆ? ಓಕೆ ಸರ್. Hello, Shyam. Hi, sir. 5 o'clock ನಾನು ಡೈರೆಕ್ಟ್ ಆಗಿ ಸೈಟ್ ಹತ್ರ ಬರ್ತೀನಿ. No, Shyam. I have some important discussions with you. Let me show you the alterations and then you can go in half an hour. Okay, sir. ಎಲ್ಲಿದ್ದೀರಾ ಶ್ಯಾಮ್? ಸ್ವಲ್ಪ ಬೇಗ ಬರ್ತೀರಾ? ಗೀತಾ ಇಲ್ಲೇ ಇದ್ದಾಳೆ, ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾಳೆ. ಇಲ್ಲೇ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀನಿ. ಒಂದು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಪ್ಲೀಸ್ ಹೇಗಾದ್ರೂ ಮಾಡಿ ಅವ್ರನ್ನ ಅಲ್ಲೇ ಇರಿಸ್ಕೊಳ್ಳಿ. ಹಾಯ್ ಶ್ಯಾಮ್, ಇವತ್ ನೀವೇ ಲೇಟು. ಸ್ವಲ್ಪ ಲೇಟ್ ಆಯ್ತು. ಇಷ್ಟೊತ್ತು ಇರಿಸ್ಕೊಂಡಿದ್ದೆ, ಈಗ ತಾನೆ ನೋಡಿ ಆ ಟ್ಯಾಕ್ಸಿ ಪಾಸ್ ಆಯ್ತಲ್ಲ, ಆ ಟ್ಯಾಕ್ಸಿಯಲ್ಲೇ ಹೋದ್ಲು. ಹೇ ಶ್ಯಾಮ್,
ಹಾಯ್ ಚೇತು. ಹಾಯ್ ಅಭಿ. ಎಲ್ಲಿದ್ದೀರಾ? ಹೊರಗಡೆ. ಈಗ ನೀವು ಎಲ್ಲಿದ್ದೀರಾ ಹೇಳ್ತೀರಾ ಪ್ಲೀಸ್? ಸಾರಿ ಸರ್, ಗೊತ್ತಾಗ್ಲಿ. ಸೈಡ್ ಹಾಕ್ರಿ ಸರ್. ಸರ್ ಒಂದ್ ನಿಮಿಷ ಪಕ್ಕಕ್ಕೆ ಹಾಕಿ ಸರ್. ಅರ್ಜೆಂಟಾಗಿ ಎಲ್ಲ ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಅರ್ಜೆಂಟ್ ಗೊತ್ತು, ಸೈಡ್ ಹಾಕಿ ಸರ್. ಡಾಕ್ಯುಮೆಂಟ್ಸ್ನ ಯಾವಾಗಲೂ ಗಾಡಿಲೇ ಇಟ್ಕೋಬೇಕು. ಸರ್ ಪ್ಲೀಸ್ ಆಗಲ್ಲಪ್ಪ, ಫೈನ್ ಕಟ್ಟಲೇಬೇಕು. ದುಡ್ಡು ತಂದಿಲ್ಲ ಸರ್. ಏನ್ರಿ ಇವ್ರು ಸರ್? ಅರ್ಜೆಂಟಾಗಿ ಎಲ್ಲ ಹೋಗ್ತಾ ಇದ್ದೀನಿ, ದಯವಿಟ್ಟು ತಗೊಳ್ಳಿ ಸರ್. ಗಾಡಿ ನಂಬರ್ ಹೇಳಪ್ಪ. ಸರ್ K02 8364 ಸರ್. ಸರ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ ಸರ್. ಸರ್ ಇರಿ ಸರ್, ನಿಮ್ಮ ಹೆಸರೇನು ಹೇಳಿ? ಇಲ್ಲ ರೀ ಆಗಲ್ಲ ಅಂತ ಹೇಳಿದ್ನಲ್ಲ. ಶ್ಯಾಮ್ ಅಂತ. ಸರ್ ರಿಸಿಪ್ಟ್ ಏನು ಬೇಡ, ತಗೊಳ್ಳಿ ಸರ್. ಎಲ್ಲ ಪೊಲೀಸರು ಕಳ್ರಲ್ಲ ಸರ್? ಏನೋ ಅರ್ಜೆಂಟಲ್ಲಿದೆ ಸರ್, ಸಾರಿ. ಇಲ್ಲೊಂದು ಸೈನ್ ಮಾಡಿ. ಆಗಲ್ರಿ ಆಗಲ್ಲ. ಏನೋ ಸಾಹೇಬ್ರು ಸ್ಟ್ರಿಕ್ಟ್ ರೀ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಸಾರಿ ಸರ್. ಇಟ್ಸ್ ಓಕೆ. ಅದೇ ಕಾರಲ್ಲಿ. ಸ್ಟಾಪ್ 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 ಸ್ಟಾಪ್. ಏನ್ ಸರ್? ಆಗ್ಲೇ ನಿಮ್ಮ ಕ್ಯಾಬಲ್ಲಿ ಒಬ್ರು ಲೇಡಿ ಬಂದ್ರಲ್ಲ, ಅವ್ರು ಎಲ್ಲಿ ಇಳ್ಕೊಂಡ್ರು? ಈ ರೋಡ್ ಎಂಡಲ್ಲಿ ಮಾಲ್ ಇದೆಯಲ್ಲ, ಅಲ್ಲಿ ಇಳ್ಕೊಂಡ್ರು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವೇನಿಲ್ಲಿ? ನೀವ್ ಯಾಕೆ ಬಂದಿದ್ದೀರೋ ಅದಕ್ಕೆ ನಾನು ಬಂದಿದ್ದೀನಿ. ನಾನ್ ಬಂದಿರೋ ಉದ್ದೇಶ ನಿಮಗ್ ಗೊತ್ತಾ? ನನ್ ಗಂಡನ 1 ವರ್ಷದಲ್ಲಿ ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿದ್ರೆ ಸತ್ಯ ಹೇಳಿ. ಆ ಸತ್ಯನ ಹೇಳೋಕಂತಾನೆ ನಾ ತುಂಬಾ ದಿವಸದಿಂದ ನಾಳೆನ್ ಕಾಯ್ತಾ ಇದ್ದೀನಿ. ಈಗ ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನಾನು ಈಗಲೇ ಕೇಳ್ಬೇಕು. ಶ್ಯಾಮ್, ನಾಳೆ ನಮ್ ವೆಡ್ಡಿಂಗ್ ಆನಿವರ್ಸರಿ. ನೀವ್ ಗಿಫ್ಟ್ ಪರ್ಚೇಸ್ ಮಾಡಕ್ಕೆ ಅಂತ ತಾನೇ ಬಂದಿರೋದು. ಅದೇ ತಾನೇ ಸತ್ಯ? ಅಲ್ಲ, ನಾನ್ ನಂಬಲ್ಲ. ಸತ್ಯನ ನಾನು ಹೇಳ್ತೀನಿ ಕೇಳಿ. ಸತ್ಯ ಏನೇ ಇದ್ರೂ ನಾಳೆ ಮಾತಾಡೋಣ. ಸರ್ಪ್ರೈಸ್ ಗಿಫ್ಟ್ ಪರ್ಚೇಸ್ ಮಾಡ್ಬೇಕಾ? ಸರಿ, ಮಾಡ್ಕೊಂಡ್ ಬನ್ನಿ. ನಾ ಟ್ಯಾಕ್ಸಿಲಿ ಹೋಗ್ತೀನಿ. ಬಾಯ್. ಬೈ ಅ ಗುಡ್ ಗಿಫ್ಟ್, ಓಕೆ? ಹ್ಯಾಪಿ ಆನಿವರ್ಸರಿ. ವಿಶ್ ಯು ದ ಸೇಮ್. ನಮಗೆ ಸ್ವಲ್ಪ ಪ್ರೈವಸಿ ಬೇಕು. ನಿಮ್ಮನ್ನ ಆಮೇಲೆ ಕರಿತೀನಿ. ಥ್ಯಾಂಕ್ ಯು. ಬೇರೆ ಕಡೆ ಎಲ್ಲರೂ ಹೋಗೋಣವಾ? ಇಲ್ಲಿ ಯಾರಾದ್ರೂ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ, ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ನಾವು ಮಾತಾಡೋಕ್ಕಾಗಲ್ಲ. ನಾನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಯಾರೂ ಬರಲ್ಲ. ಎಲ್ಲ ಟೇಬಲ್ ನಾನೇ ಬುಕ್ ಮಾಡಿದ್ದೀನಿ. ನೆನ್ನೆ ನೀವು ಮುಖ್ಯವಾದದ್ದೇನೋ ಕೇಳಬೇಕು ಅಂತಿದ್ರಿ. ಅದಕ್ಕಿಂತ ಮುಖ್ಯವಾದದ್ದು ನೀವೇನೋ ಹೇಳಬೇಕು ಅಂತಿದ್ರಿ, ಹೇಳಿ. ನೀವೇ ಹೇಳಿ. ಸಂತೋಷ ಪಡೋ ವಿಚಾರ ಆದರೆ ಮೊದಲು ಸಂತೋಷ ಪಡ್ತೀನಿ. ನನಗೆ ಗೊತ್ತು ನಾನು ಹೇಳೋದು ನಿಮಗೆ ತುಂಬ ದುಃಖ ಕೊಡುತ್ತೆ ಅಂತ. ನಾನು ಕೇಳಬೇಕಾಗಿರೋ ವಿಚಾರ ನಿಮ್ಮ ಬಾಯಿಂದನೇ ಬಂದರೆ ನನ್ನ ನೋವು ಕಮ್ಮಿ ಆಗ್ಬೋದೇನೋ. ನೀವೇ ಹೇಳಿ. ಟಾಸ್ ಹಾಕೋಣ? ಟಾಸ್ ಹಾಕಿದ್ರೆ ಒಬ್ರು ರಾಜುನ ಇಟ್ಕೊಳ್ತಾರೆ, ಒಬ್ರು ರಾಣಿನ ಇಟ್ಕೊಳ್ತಾರೆ. ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದು ಮುಖ್ಯ ಅಲ್ಲ. ರಾಜ ರಾಣಿ ಅನ್ಯೋನ್ಯವಾಗಿರೋದು ಮುಖ್ಯ. ನೀವೇ ಹೇಳಿ. ಮೆನಿ ರಿಟರ್ನ್ಸ್ ಆಫ್ ದ ಡೇ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ನನ್ನ ಗಂಡನಿಗೆ ಯಾವತ್ತೂ ಈ ಥರ ದಿನ ಮತ್ತೆ ಬರಬಾರ್ದು. ಅರ್ಥ ಆಗಲಿಲ್ಲ. ಶ್ಯಾಮ್, ನಾನೊಂದು ಸತ್ಯನ ನಿಮ್ಮಿಂದ ಮುಚ್ಚಿಟ್ಟಿದ್ದೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಮ ಪ್ರೀತಿಗಿದೆ ಅಂತ ನಾನು ನಂಬ್ತೀನಿ. ರೀ, ಸತ್ಯ ಏನೇ ಇರಲಿ ರೀ, ಅದನ್ನ ಈ ಕ್ಷಣಕ್ಕೆ ಮರ್ತ್ಬಿಡೋಣ. ಇನ್ನು ಮುಂದೆ ಇನ್ನೂ ಅದ್ಭುತವಾಗಿ ಬಾಳೋಣ. ಹೇಳಿ, ಸದಾ ನನ್ನ ಜೊತೆಯಲ್ಲಿರ್ತೀರಾ ಪ್ಲೀಸ್? ಈ ನಿಮ್ಮ ಮಿತಿ ಮೀರಿದ ಪ್ರೀತಿನೇ ನನ್ನಿಂದ ಇಷ್ಟು ದಿನ ಈ ಸತ್ಯ ಮುಚ್ಚಿಟ್ಟಿದ್ದು. ನಿಷ್ಕಳಂಕವಾಗಿ ಪ್ರೀತಿಸಿದೆ ತಪ್ಪ? ಮನುಷ್ಯರು ಮಾಡೋ ತಪ್ಪುಗಳನ್ನ ಕಣ್ಣೀರ್ ತೊಳಿಬಹುದೇನೋ,
ಆದರೆ ದೇವ್ರು ಮಾಡೋ ಅನರ್ಥಗಳನ್ನ ಕಣ್ಣೀರು ತೊಳೆಯೋಕ್ಕಾಗತ್ತಾ? ಏನಿದು? ನೋಡಿ. ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫೋಮೆ ಅಂದ್ರೆ ಅಡ್ವಾನ್ಸ್ಡ್ ಬ್ರೈನ್ ಟ್ಯೂಮರ್. ನನ್ನ ಯಾವ ತಪ್ಪುಗಳು ಇಲ್ಲದೆ ಸಾವು ಬಂದು ನನ್ನ ತಲೆಯಲ್ಲಿ ಕೂತಿದೆ. ರೀ, ನೀವು ತಮಾಷೆ ಮಾಡ್ತಿದ್ದೀರಾ ತಾನೆ? ತಡ್ಕೊಳ್ಳೋದ ರೀ? ಆನಿವರ್ಸರಿ ದಿನ ಯಾಕೆ ಈ ತರ ತಮಾಷೆ ಮಾಡ್ತಿದ್ದೀರಾ? ವಿಷಯ ಗೊತ್ತಾದಾಗ ಇದು ತಮಾಷೆಯಾಗೇ ಇರಲಿ ಅಂತ ದೇವ್ರನ್ನ ಕೋರ್ಕೊಂಡೆ. ಸಾವೇ ಸತ್ಯ ಅಂತ ಗೊತ್ತಾದಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ನಾನೇ ಅದನ್ನ ತಮಾಷೆಯಾಗಿ ತಗೊಂಡೆ. ರೈ, ನೀವು ಯಾವುದೇ ಸ್ಥಿತಿಯಲ್ಲಿದ್ರು ನಿಮ್ಮ ಜೊತೆ ಬಾಳೋದಕ್ಕೆ ತಯಾರಾಗಿದ್ದಾರೆ ನಾನು. ಅಂತದ್ರಲ್ಲಿ ನಾನು ನಿಮ್ಮನ್ನು ಸಾಯೋದಕ್ಕೆ ಬಿಡ್ತೀನೇನ್ರಿ? ನೆವರ್. ಪದೇ ಪದೇ ಎಲ್ಲ ಟೆಸ್ಟ್ ಮಾಡಿಸೇ ಬಂದಿದ್ದೀನಿ. ನನ್ನ ವಿಚಾರದಲ್ಲಿ ಸಾವು ಚಿರಂಜೀವಿ. ನೀವದನ್ನ ಕೊಲ್ಲೋಕ್ಕಾಗಲ್ಲ. ಚೇತು, ಸತ್ಯನ ನಿಮ್ಮಿಂದ ಮುಚ್ಚಿಡೋಕೆ ನಾನು ಅಲ್ಲಿ ಇಲ್ಲಿ ಅಂತ ಸುಳ್ಳು ಹೇಳಿ ಟ್ರೀಟ್ಮೆಂಟ್ಗೆ ಆಸ್ಪತ್ರೆ ಅಲಿತಿದ್ರೆ ನೀವೊಂದಿಷ್ಟು ಅನುಮಾನ ಪಡಲಿಲ್ಲ. ನಿಮ್ಮಂಥ ಗಂಡನ ಪಡೆಯೋಕೆ ನಾ ತುಂಬ ಪುಣ್ಯ ಮಾಡಿದ್ದೆ. ಆದರೆ ಯಾಕೋ ದೇವ್ರು ತುಂಬ ಕ್ರೂರಿ. ಶ್ಯಾಮ್, ನಿಮ್ಮನ್ನ ಈ ಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಇಷ್ಟು ದಿನ ಈ ಸತ್ಯ ಮುಚ್ಚಿಟ್ಟಿದ್ದು. ಐ ಆಮ್ ಸಾರಿ. ಶ್ಯಾಮ್, ನೆನ್ನೆ ನೀವು ಏನೋ ಹೇಳಬೇಕು ಅಂತಿದ್ರಿ? ಕಾರಣ ಏನು ಅಂತ ಕೇಳಬೇಡಿ. ನನ್ನ ಕ್ಷಮಿಸ್ತೀರಾ? ಶ್ಯಾಮ್, ಐ ಲವ್ ಯು. ಐ ಲವ್ ಯು ಸೋ ಮಚ್. ಚೇತನ ನನ್ನ ಹತ್ರ ಬಂದಾಗಲೇ ಸಾವು ಅವಳ ತಲೆ ಮೇಲೆ ಕೂತಿತ್ತು. ನನ್ನ ಯಾವ್ದಾದ್ರು ಪ್ರಯತ್ನ ನನ್ನ ಚೇತು ಸಾವನ್ ಗೆಲ್ಬೋದಾ ಡಾಕ್ಟರ್? ಶ್ಯಾಮ್ನ ನಾನು ಈ ಥರ ನೋಡೋಕ್ಕಾಗಲ್ಲ. ಏನಮ್ಮ, ನಾನು ನಿನ್ನ ಸಾವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಶ್ಯಾಮ್ ಬಗ್ಗೆ ಯೋಚಿಸ್ತಾ ಇದೀಯಾ? ನನ್ನ ಶ್ಯಾಮ್ಗೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನಾನು ಹೋಗ್ಬಿಟ್ರೆ ಆ ದೇವರು ನಿನ್ನಂತ ಹೆಂಡತಿನ ಶ್ಯಾಮಕ್ಕೆ ಕೊಟ್ಟು ಅದೃಷ್ಟವಂತನೂ ಮಾಡ್ದ. ಕೊಟ್ಟ ಕೈಯಲ್ಲೇ ಕಿತ್ಕೊಂಡು ದುರಾದೃಷ್ಟವಂತನೂ ಮಾಡ್ದ. ಶ್ಯಾಮ್ ಲಕ್ಕಿನೋ ಅನ್ಲಕ್ಕಿನೋ ಈ ಡಾಕ್ಟರ್ ಗೊತ್ತಾಗ್ತಾ ಇಲ್ಲ. ನನ್ನ ಸಾವಿನ ಸುದ್ದಿ ನನ್ನ ಗಂಡನ ನಗುನ ಕೊಲ್ಲಬಾರ್ದು ಅನ್ನೋದೇ ನನ್ನ ಕೊನೆ ಆಸೆ. ಪ್ಲೀಸ್. ಶ್ಯಾಮ್, ನಿಮ್ಮ ಈ ಪರಿಸ್ಥಿತಿ ಚೇತನಳನ್ನ ಇನ್ನೂ ಬೇಗ ಕೊಲ್ಲುತ್ತೆ. ಸತ್ಯನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಚೇತನ ಉಸಿರಾಡೋಷ್ಟು ದಿವಸ ನಿಮ್ಮ ದುಃಖದ ಉಸಿರು ಅವಳನ್ನ ತಾಕದಂತೆ ನೋಡ್ಕೊಳ್ಳಿ. ಚೇತನ ನಿಮ್ಮ ನಗುನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಥ್ಯಾಂಕ್ ಯು.
ನೀವಿಲ್ಲೇ ಇರಿ. ಡಾಕ್ಟರ್, ಚೇತನ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಶ್ಯಾಮ್, ಚೇತನ ತುಂಬಾ ನೋವಲ್ಲಿದ್ದಾಳೆ. ಆದರೂ ನಗ್ನಗ್ತಾ ಮಾತಾಡ್ತಾ ಇದ್ದಾಳೆ. ಪ್ರಾಣಾನೇ ಕಿತ್ತು ತಿನ್ನೋ ನೋವಲ್ಲೂ ಕೂಡ ನಗ್ನಗ್ತಾ ಮಾತಾಡ್ತಿರೋ ನನ್ನ ಮೊದಲನೇ ಪೇಷಂಟು ಚೇತನ. ಬಹುಶಃ ಅದಕ್ಕೆ ನಿಮ್ಮ ಪ್ರೇಮನೇ ಕಾರಣ. ಶಿ ಈಸ್ ವೆರಿ ಲಕ್ಕಿ. ಶ್ಯಾಮ್, ನೀವು ಹೇಳೋದೋ ಬೇಡವೋ ಅಂತ ಅನ್ಕೊಂಡಿರೋ ವಿಷಯನ ನನ್ನ ಜೊತೆ ಹೇಳಲೇಬೇಡಿ. ಯಾಕೆಂದರೆ ನನ್ನ ವಿಷಯದಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತ ನನ್ನ ಕೈಲಾದಷ್ಟು ಪ್ರಯತ್ನಿಸ್ತಿದ್ದೀನಿ. ಮದುವೆ ಆದ ಹೊಸದ್ರಲ್ಲಿ ಗಂಡಂದ್ರು ತಾವಾಗಿ ಹೆಂಡ್ತಿರ್ಗೆ ದಿನದಲ್ಲಿ ನಡೆದಿದ್ದೆಲ್ಲ ಹೇಳ್ತಾರೆ. ಆಗ ಪ್ರೀತಿ ಜಾಸ್ತಿ ಇರುತ್ತೆ. ಆಮೇಲೆ ಹೆಂಡ್ತಿರು ಕೇಳಿದ್ರೇನೆ ಹೇಳೋದು. ನಿಮ್ಮನ್ನ ಅಂಥ ಗಂಡಂದ್ರ ಸಾಲಕ್ಕೆ ಸೇರ್ಸಕ್ಕೆ ನನ್ನ ಪ್ರೀತಿ ಒಪ್ಪಲ್ಲ. ನೀವೆಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅಂತ ನಾನು ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ. ಚೇತು, ಈಗಲೂ ನಾನು ನಿನಗೆ ಸತ್ಯ ಹೇಳಲಿಲ್ಲ ಅಂದರೆ ನಿನ್ನ ಪ್ರೀತಿಗೆ ಮೋಸ ಮಾಡಿದಾಗುತ್ತೆ. ಇಲ್ಲ ಚೇತು, ನಾನು ಸತ್ಯ ಹೇಳಲೇಬೇಕು. ಶ್ಯಾಮ್, ಚೇತು, ನನಗೆ ಕ್ಷಮಿಸ್ಬಿಡಿ ಶ್ಯಾಮ್. ಕ್ಷಮಿಸ್ಬೇಕಾದ ನಾನಲ್ಲ ಚೇತು, ನೀವು. ನಿಮ್ಮಂಥ ಅದ್ಭುತವಾದ ಪ್ರೇಮಿಗೆ ಅವಮಾನ ಮಾಡಿಬಿಟ್ಟೆ. ಶ್ಯಾಮ್, ಪ್ಲೀಸ್ ಇವತ್ತು ನನ್ನನ್ನು ಕಟ್ಟಾಕ್ಬಿಡಿ. ನಾನು ಮಾತಾಡಲೇಬೇಕು, ನೀವು ಕೇಳಲೇಬೇಕು. ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದ ನನ್ನ ಲೈಫಲ್ಲಿ ಪ್ರೀತಿಯಾಗಿ ನೀವು ಬಂದ್ರಿ. ನಿಮ್ಮ ಜೊತೆಯಲ್ಲಿ ಕಳೆದ ಒಂದೊಂದು ಕ್ಷಣನೂ ನನ್ನ ಲೈಫ್ನಲ್ಲಿ ನಾನು ಮರೆಯೋಕ್ಕಾಗದೇ ಇರೋಂಥ ಒಂದೊಂದು ಹಾಡು. ಅಂಥ ಸಮಯದಲ್ಲೇ ಸಿಂಚನ ಅನ್ನೋ ಹೆಸರಿನಲ್ಲಿ ವಿಧಿ ನನ್ನ ಲೈಫ್ನ ಪ್ರವೇಶ ಮಾಡ್ತು. ಹಾಗಾದ್ರೆ ಬಂದಿನ ನನ್ನ ವ್ಯವಸ್ಥೆಯಲ್ಲಿ ಇದು ನಾ ಹೇಳಿದ ರಬ್ಬಿಶ್ ಅಂತ ಪ್ರೂವ್ ಮಾಡ್ರಿ. ಆಗ ನಾನು ಪ್ರೂವ್ ಮಾಡಿದ್ರೆ ನೀವು ನಿಮ್ಮ ಈ ಹೈ ಇನ್ಕಮ್ ಪ್ರೊಫೆಷನ್ನ ಬಿಟ್ಬಿಡ್ತೀರಾ? ನಿಮ್ಮ ಸಾಮ್ರಾಜ್ಯನ ಭಿಕಾರಿಗಳಿಗೆ ದಾನ ಮಾಡಿಬಿಡ್ತೀರಾ? ನಾನು ಒಂದು ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಅದು ನನ್ನ ಹೆಂಡತಿ ಹೇಳಿದ್ರು ತಪ್ಪಾಗುತ್ತೆ, ಹೇಳದೇ ಇದ್ರು ತಪ್ಪಾಗುತ್ತೆ. ನಿರ್ಧಾರ ಒಳ್ಳೆ ತಾನೆ? ಒಳ್ಳೇದೇ ಅನ್ಕೊಂಡಿದ್ದೀನಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ ಸರ್, ನಿಮಗೂ ಗೊತ್ತಿರ್ಬೋದು. ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳಿ. ಯಾವಾಗಲೂ ಸತ್ಯವನ್ನೇ ಹೇಳು, ಆದರೆ ಬೇರೆಯವರ ಮನಸ್ಸಿಗೆ ನೋವಾಗುವಂಥ ಸತ್ಯವನ್ನ ನಿಮ್ಮ ಪ್ರಿಯವಾದವ್ರಿಗೂ ಹೇಳಬಾರ್ದು. ಹಾ, ಆರೆಂಜ್ ಸಾರಿ ಹಾಕೊಂಡ್ ಬರ್ತಾಳೆ. ನಿಮ್ ಅನುಕೂಲ ಎಷ್ಟೊತ್ತಿಗೆ? ಏನಿಲ್ಲ, ಒಂದು ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ನಿನಗೇನಾಗಿಲ್ಲ ತಾನೆ? ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಶ್ಯಾಮ್, ನನ್ನ ಕಣ್ಣಲ್ಲಿ ನೀರು ಬಂದರೆ ನಿಮ್ಗೆ ಎಷ್ಟು ನೋವಾಗುತ್ತೋ, ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದಕ್ಕೆ 100 ಪಟ್ಟು ನೋವು ಈ ಮನಸ್ಸಾಗುತ್ತೆ. ಮತ್ತೆ ನೀವು ಯಾವ ಜಾಗಕ್ಕೆ ಹೋದ್ರೆ ನಮ್ಮ ಪ್ರೀತಿಗೆ ಅವಮಾನ ಅಂತ ಹೇಳಿದ್ರು, ಆ ಜಾಗಕ್ಕೆ ನಾನು ಮತ್ತೆ ಹೋಗಿದ್ದೆ. ನಾನೊಬ್ಬನೇ ಹೋಗಿರಲಿಲ್ಲ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೆ. ಚಿತು ಚಿತು Are you all right? I'm fine. ಶ್ಯಾಮ್, ನಾನು ನಿಮಗೆ ಏನೋ ಹೇಳಬೇಕು. ಇಲ್ಲ ಚಿತು, ಮೊದಲು ನಾನು ಹೇಳಬೇಕಾಗಿರೋದನ್ನ ಕಂಪ್ಲೀಟ್ ಮಾಡ್ತೀನಿ. ನೀವೇ ಆ ಗೀತ ಆಗಿರ್ಬೋದು ಅಂತ ಡಿಟೆಕ್ಟಿವ್ ಆಫೀಸ್ಗೆ ಹೋದಾಗಲೇ ಗೊತ್ತಾಗಿತ್ತು ನಿಮ್ಮ ಪ್ರೀತಿಗೆ ಎಂಥ ಅವಮಾನ ಮಾಡಿದೆ ಅಂತ, ನಾನೆಂಥ ಮುಟ್ಟಾಳ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಶ್ಯಾಮ್.
ತನ್ನ ಕಣ್ಣಲ್ಲಿ ನೀರು ಬಂದ್ರೆ ತನ್ನ ಗಂಡ ಎಲ್ಲಿ ನೊಂದ್ಕೋತಾನೋ ಅಂತ ತನ್ನೆಲ್ಲಾ ತೊಂದರೆಗಳನ್ನ ಸಹಿಸಿಕೊಂಡು ನಗ್ನಗ್ತಾ ಸಂಸಾರ ಮಾಡ್ತಿರೋ ಆ ಹುಡುಗಿಗೆ ತನ್ನ ಗಂಡ ಹೀಗೆ ತನ್ನ ಮೇಲೆ ಅನುಮಾನ ಪಡ್ತಿದ್ದಾನಂತೆ ಗೊತ್ತಾದ್ರೆ ಎಂಥ ಶಾಕ್ ಆಗ್ಬೋದು ಯೋಚನೆ ಮಾಡಿದೀರಾ? ಈ ಬಾರಿ ನಿಜವಾಗ್ಲೂ ಗೀತಾ ನೋಡ್ಬೇಕಂತ ಹೊರಟೆ. ನಿಜ ಹೇಳ್ತೀನಿ ಚೇತು, ನಿಮ್ಮನ್ನ ಮಾಲ್ನಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಒಂದೇ ಒಂದು ಸತ್ಯ, ನಿಮ್ಮನ್ನ ಬಿಟ್ಟು ನನಗೆ ಬದುಕೋದಕ್ಕಾಗೋದಿಲ್ಲ ಅಂತ. ನೀವು ಯಾವುದೇ ಸ್ಥಿತಿಯಲ್ಲಿದ್ದರೂ ನಿಮ್ಮನ್ನ ವಾಪಸ್ ಪಡ್ಕೊಳ್ಳೇಬೇಕು ಅಂತಾನೆ ಆ್ಯನಿವರ್ಸರಿ ಪಾರ್ಟಿಗೆ ಬಂದೆ. ಆಗಲೇ ನನಗೆ ಗೊತ್ತಾಗಿದ್ದು ಆ ವಿಧಿ ನನ್ನ ಬಾಳಲ್ಲಿ ಎಂತ ಆಟ ಆಡ್ಬಿಟ್ಟ ಅಂತ. ಪ್ರೀತಿ ಅಂದರೆ ಏನು ಅಂತ ನನ್ನ ಜೀವನದಲ್ಲಿ ತೋರಿಸ್ಕೊಟ್ಟವ್ರೆ ನೀವು. ನಾನು ತಪ್ಪು ಮಾಡಿಲ್ಲ ಅಂತ ಒಂದೇ ಒಂದು ಸಾರಿ ನಿಮ್ಮ ಬಾಯಿಂದ ಹೇಳ್ಬಿಡಿ ಚೇತು, ಪ್ಲೀಸ್. ಚೇತು 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 ಕೊನೆಗೂ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟೆ. ಹಾಯ್ ಶ್ಯಾಮ್, ನಿಮ್ಗೆ ಇದೇ ನನ್ನ ಲಾಸ್ಟ್ ಫೋನ್ ಕಾಲ್. ಯಾರ ಹಣೆ ಬರಾನೂ ಯಾರೂ ಬದಲಾಯಿಸಕ್ಕಾಗಲ್ಲ. ಇನ್ಫ್ಯಾಕ್ಟ್ ಹಣೆ ಬರದ್ ಬ್ರಹ್ಮಂಗೂ ಮತ್ತೆ ಅದನ್ನ ತಿದ್ದಕ್ಕಾಗಲ್ಲ. ಈ ಸತ್ಯ ಗೊತ್ತಿದ್ರೂ ಮನುಷ್ಯ ಪ್ರತಿ ದಿನ ಹೊಸ ಆಸೆ ಕನ್ಸುಗಳೊಂದಿಗೆ ಬದುಕ್ತಾನೆ. ನಾನು ಅದೇ ತಪ್ಪನ್ ಮಾಡ್ದೆ. ನನ್ನ ನಂಬಿ ನಿಜವಾಗ್ಲೂ ಗೀತಾ ತನ್ನ ಗಂಡನ್ನ ಅದ್ಭುತವಾಗಿ ಪ್ರೀತಿಸ್ತಿದ್ಲು. ಆದ್ರೂ ಈ ವೃತ್ತಿಗೆ ಯಾಕೆ ಬಂದ್ಲು ಅನ್ನೋ ಕಾರಣ ನನಗ್ ಮಾತ್ರ ಗೊತ್ತು. ಅದ್ ನನ್ನ ಹತ್ರನೇ ಉಳಿಯತ್ತೆ, ನನ್ನ ಹತ್ರನೇ ಸಾಯತ್ತೆ. ಗೀತಾ ಸತ್ತೋದ್ಲು. ಕೊನೆಗೂ ವಿಧಿ ನಿಮ್ಮಿಬ್ರನ್ನ ಭೇಟಿ ಮಾಡಕ್ ಬಿಡ್ಲೇ ಇಲ್ಲ. ಅವಳದು ಒಂದೇ ಒಂದ್ ಫೋಟೋ ನನ್ನ ಹತ್ರ ಇದೆ. ಈ ಫೋಟೋ ಜೊತೆನೆ ಅವಳು ಎಲ್ಲಾ ನೆನಪುಗಳನ್ನು ನಾನು ಸುಟ್ಟಾಕ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರ್ತೀರಾ? ಸುಟ್ಟಾಕ್ಬಿಡಿ ಸಿಂಚನಾ ಅವ್ರೆ. ನಿಜವಾಗ್ಲೂ ಶ್ಯಾಮ್, ಗೀತಾ ಫೋಟೋನ ಸುಟ್ಟಾಕ್ತಾ ಇದ್ದೀನಿ. ನೀವ್ ಮತ್ತೆ ಬಂದು ಕೇಳಿದ್ರು ಗೀತಾ ಬಗ್ಗೆ ಯಾವ ನೆನಪು ನನ್ನ ಹತ್ರ ಉಳ್ದಿರೋಲ್ಲ. ಸುಟ್ಟಾಕ್ಬಿಡಿ ಸಿಂಚನಾ ಅವ್ರೆ, ಸುಟ್ಟಾಕ್ಬಿಡಿ. ಐ ಆಮ್ ಸಾರಿ ಚೇತು, ನಿಮ್ಮನ್ನು ಅನುಮಾನಿಸ್ಬಿಟ್ಟೆ. ನಿಮ್ಮ ಪ್ರೀತಿ ಸಿಗದೆ ಇರೋ ಈ ಪ್ರಪಂಚದಲ್ಲಿ ನಾನು ಬದುಕಿರೋದಕ್ಕೆ ಅರ್ಥನೇ ಇಲ್ಲ. ಮತ್ತೆ ನನ್ನ ಲೈಫಲ್ಲಿ ಬನ್ನಿ, ಪ್ರೀತಿಸೋಣ. ಹೆಲೋ ಗೀತಾ, ನಿನ್ ಸಾವು ನನ್ನನ್ನ ಸೋಲಿಸ್ಬಿಡ್ತು. ನಾನು ಸೋತೆ. ಸಿಂಚನಾ ಜೊತೆ ಅವಳ ವೃತ್ತಿನೂ ಇವತ್ತು ಸಾಯ್ತಾ ಇದೆ. ನಿನ್ನ ಎಲ್ಲಾ ನೆನಪುಗಳು ನನ್ನಿಂದ ಮತ್ತೆ ಈ ಪ್ರಪಂಚದಿಂದ ಸುಟ್ಟು ಹೋಗ್ತಾ ಇದೆ. ಗುಡ್ ಬೈ ಗೀತಾ.